विद्वान गणपति भट्ट, डॉक्टर गणनाथ शेट्टी, श्री अमृत राय, श्री आदर्श एम.के, श्री अश्वಥ್ ಎಸ್.ಎಲ್, ಶ್ರೀ ವಿಮಲ್ ರಾಜ್ ಜಿ ಹಾಗೂ ಶ್ರೀ ಗಣಪತಿ ಕೆ.ಎಸ್ ಇವರೆಲ್ಲರೂ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸರ್ವಶಕ್ತ ಭಗವಂತನ ಚರಣ ಕಮಲಗಳಿಗೆ ವಂದಿಸುತ್ತಾ ಆಶಯ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಇದೀಗ ಆಶಯ ಗೀತೆ. ನಾದರಾಣಿಯ ಅಡಿಯೋಳು ಎಂದು
ಗೀತೆಗೆ ಸೇರಬೇಕು ಗೀತೆಗೆ. ಪ್ರಾಸ್ತಾವಿಕ ಮಾತುಗಳೊಂದಿಗೆ ಈ ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲರನ್ನ ಸ್ವಾಗತಿಸಬೇಕಾಗಿ ಸಂಸ್ಥಾಪಕರುಗಳಲ್ಲಿ ಓರ್ವರಾದ ಶ್ರೀ ಅಶ್ವಥ್ SL ಅವರಲ್ಲಿ ವಿನಂತಿಸಿಕೊಳ್ಳುತ್ತೆ. ಸ್ಥಳದ ದೈವದೇವತೆಗಳಿಗೆ ನಮಸ್ಕರಿಸ್ತಾ, ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರೇ, ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸಹೃದಯ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಸಾಹಿತ್ಯವೆಂಬ ರಾಗದ ಅಲೆಗೆ ಶಿಕ್ಷಣದ ಭಾವವನ್ನು ಬೆರೆಸಿ ಕ್ರಿಯೇಟಿವ್ ಪುಸ್ತಕ ಮನೆ ಅಂತ ಹೇಳುವ ಗೀತೆ ಪಡಿ ಮೂಡ್ತಾ ಇದೆ ಅಂತ ಭಾವಿಸ್ಕೊಳ್ತಾ, 7 ಜನ ಸಮಾನ ಮನಸ್ಕ ಉಪನ್ಯಾಸಕರು ಸೇರಿ ನಿರ್ಮಿಸಿರ್ತಕ್ಕಂಥ ಕ್ರೀಡಾ ಶಿಕ್ಷಣ ಸಂಸ್ಥೆ ಕೇವಲ ವಿದ್ಯಾರ್ಥಿಗಳಿಗೆ ಸದಾ 4 ಗೋಡೆಯ ಮಧ್ಯೆ ಶಿಕ್ಷಣ ಚೌಕಟ್ಟನ್ನು ಮಾತ್ರ ಕೊಡಮಾಡದೆ ಅದರ ಆಚೆಗಿನ ಜೀವನ ಆದರ್ಶಗಳನ್ನು ಹಾಗೆ ಬದುಕಿನ ಮೌಲ್ಯಗಳನ್ನು ತಿಳಿಸ್ತಕ್ಕಂತಹ ಕ್ರಿಯಾಶೀಲವಂತ ಕಾರ್ಯಕ್ರಮಗಳು ನಿರಂತರವಾಗಿ ಸಂಸ್ಥೆಯಲ್ಲಿ ನಾವು ಆಯೋಜಿಸ್ತಾ ಇರ್ತೇವೆ. ಅದರ ಹಾಗೆ ಸಾಮಾಜಿಕ ಚಿಂತನೆಯಂತೆ ಸಮಾಜದ ಎಲ್ಲ ವರ್ಗದವರಿಗೂ ಸಾಹಿತ್ಯವನ್ನು, ಅದರ ಅಭಿರುಚಿಯನ್ನು ಪಸರಿಸಬೇಕು, ಇಚ್ಛೆಪಟ್ಟವರಿಗೆ ತಕ್ಷಣಕ್ಕೆ ಎಲ್ಲ ಮಾರ್ಗದ ಎಲ್ಲ ಜ್ಞಾನವನ್ನು ಕೊಡ್ತಕ್ಕಂಥ ಪುಸ್ತಕಗಳು ಸಿಗಬೇಕು ಅಂತ ಹೇಳುವ ದೂರದೃಷ್ಟಿಯಿಂದ ಕ್ರಿಯೇಟಿವ್ ಪುಸ್ತಕ ಮನೆಯನ್ನು ಪ್ರಾರಂಭ ಮಾಡಿದ್ವಿ. ಯಾವುದೇ ರೀತಿಯಲ್ಲಿ ಪುಸ್ತಕವನ್ನು ಯಾರು ಇಚ್ಛೆಪಟ್ಟರು ಅದು ಚಿಕ್ಕ ಚಿಕ್ಕ ನಗರಗಳಲ್ಲಿ, ಹಳ್ಳಿಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಪುಸ್ತಕಗಳು ಸಿಗಬೇಕಂತ ಹೇಳುವ ಆಶಯದೊಂದಿಗೆ ಪುಸ್ತಕ ಮನೆ ಪ್ರಾರಂಭವಾಯಿತು. ಯಾವುದೇ ಒಂದು ಚಿಕ್ಕ ಮಗು ಒಂದು ಸ್ಟೇಷ್ನರಿ ಅಥವಾ ಗಿಫ್ಟ್ ಐಟಮ್ ತೆಗೆದುಕೊಂಡು ಹೋಗಲಿಕ್ಕೆ ಆ ಅಂಗಡಿಗಳಿಗೆ ಹೋದಾಗ ಕೂಡ ಒಂದು ಪುಸ್ತಕವನ್ನು ಎತ್ತಿಕೊಂಡು ಬರುವಾಗ ಆಗಬೇಕು. ಇವತ್ತು ಬೆಂಗಳೂರಿನಲ್ಲಿ ಬಿಡುಗಡೆ ಆದಂತಹ ಪುಸ್ತಕಗಳು ಸಾಮಾಜಿಕ ಮಾಧ್ಯಮದಲ್ಲಿ ನಾವು ನೋಡ್ತೇವೆ, ಖುಷಿ ಪಡ್ತೇವೆ, ಓದಬೇಕಂತ ಬಯಸ್ತೇವೆ. ಆದರೆ ಅದರ ಸಿಗುವಿಕೆ ಬಹಳ ಕಷ್ಟ ಇದ್ದ ಕಾಲಘಟ್ಟದಲ್ಲಿ ನಮ್ಮ ಕೈಗೆ ಆ ಪುಸ್ತಕಗಳು ಇವತ್ತು ಸಂಜೆಯೇ ಸಿಗಬೇಕಂತ ಹೇಳುವ ಅಭಿಲಾಷೆಯೊಂದಿಗೆ ಪುಸ್ತಕ ಮನೆ ಪ್ರಾರಂಭವಾಯಿತು. ಅದರಂತೆ ನಿರಂತರವಾಗಿ ಹಲವಾರು ಪುಸ್ತಕವನ್ನು ಹಂಚುವಂಥ ಕೆಲಸಗಳಲ್ಲಿ ನಮಗೆ ಸಮಾಜದ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಕೊಂಡುಕೊಳ್ತಕ್ಕಂತಹ ಆರ್ಥಿಕ ವ್ಯವಸ್ಥೆ ಹಿನ್ನಡೆ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂತ ಹೇಳುವ ಯೋಜನೆ ಮುಖಾಂತರ ಸುಮಾರು 3,000ಕ್ಕೂ ಹೆಚ್ಚು ಪುಸ್ತಕಗಳನ್ನು ನಾವು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹಂಚಿದ್ದೇವೆ. ಅದಕ್ಕೆ ಹಲವಾರು ದಾನಿಗಳು ಕೂಡ ನಮಗೆ ಸಹಾಯವನ್ನು ಮಾಡಿದರು. ಇನ್ನು ಪುಸ್ತಕ ಪೋಷಕ ಯೋಜನೆಯ ಮುಖಾಂತರ ಯಾರಿಗೆ ತಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಮಾಡುವಾಗ ಮೆಟೀರಿಯಲ್ನ ಕೊರತೆ ಆಯಿತು, ಅಂಥವರಿಗೆ ಆ ಮೆಟೀರಿಯಲ್ಗಳನ್ನು ಹಂಚುವಂಥ ಕೆಲಸವಾಯಿತು. ಹೀಗೆ ಹಂತ ಹಂತವಾಗಿ ಪುಸ್ತಕ ಮನೆ ಸಮಾಜದ ಎಲ್ಲ ಸ್ತರದ ವಿದ್ಯಾರ್ಥಿಗಳಿಗೆ, ಸಾಹಿತ್ಯ ಆಸಕ್ತರಿಗೆ ಒಳಿತನ್ನು ಮಾಡುವ ಜೊತೆಗೆ ಈಗ ಪುಸ್ತಕ ಪ್ರಕಟಣೆಯ ಹೊಸ ಹಂತಕ್ಕೆ ನಾವು ಹೆಜ್ಜೆ ನಿಲ್ಲಿಸ್ತಾ ಇದ್ದೇವೆ. ಪುಸ್ತಕ ಪ್ರಕಟಣೆ ಯಾಕೆ ಬೇಕಾಯಿತು ನಮಗೆ ಅಂತ ಹೇಳಿದರೆ, ನಮಗೊಂದಷ್ಟು ಹೊಸ ಬರಹಗಾರನ ಈ ಸಾಹಿತ್ಯ ಲೋಕಕ್ಕೆ ಪರಿಚಯಿಸುವಂತಹ, ಅವರಿಗೊಂದು ಒಳ್ಳೆಯ ವೇದಿಕೆಯನ್ನು ಕೊಡುವಂಥ ಅಭಿಲಾಷೆ. ಅದರ ಜೊತೆಗೆ ಈಗಾಗಲೇ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ಸಾಹಿತ್ಯವನ್ನು ಬಹಳ ಸ್ಫುಟವಾಗಿ, ಮನೋಜ್ಞವಾಗಿ ವಿವರಿಸ್ತಕ್ಕಂಥ ಹಲವಾರು ಲೇಖಕರ ಬರಹಗಳನ್ನು ಈ ಸಾಹಿತ್ಯ ಲೋಕಕ್ಕೆ ನೀಡಬೇಕಂತ ಹೇಳುವ ಅಭಿಲಾಷೆಯೊಂದಿಗೆ ಪ್ರಕಟಣೆಯ ಈ ಹೆಜ್ಜೆಯನ್ನು ನಾವು ಇರಿಸಿದ್ವಿ. ಇದರ ಬಿಡುಗಡೆ ಸಮಾರಂಭ ಅಂತ ಬರುವಾಗ ನಾವು ಮೊದಲ ದಿವಸಗಳಿಂದಲೂ ಕೂಡ ಮನಸ್ಸಿನಲ್ಲಿ ಅಂದುಕೊಂಡದ್ದು ಈ ನಾಡಿನ ಪ್ರತಿಭಾನ್ವಿತ ಬರಹಗಾರ ಆಗಿರ್ತಕ್ಕಂಥ ಗಿರೀಶ್ರಾವ್ ಹತ್ವಾರ್ ಅವರನ್ನು. ಯಾಕೆ ಅಂತ ಹೇಳಿದರೆ, ಬರಹಗಾರರಿಗೆ ಬರಹಗಳನ್ನು ಹೇಗೆ ಮಾಡಬೇಕು, ಬರೀಬೇಕು ಅಂತ ಹೇಳುವಂತಹ ಬರಹಗಳನ್ನು ಬರೆದಂಥವರು, ಅದರ ಬಗ್ಗೆ ಮನೋಜ್ಞವಾಗಿ ವಿವರಿಸಿದಂಥವರು, ಕತೆ, ಚಿತ್ರಕಥೆ, ಸಂಭಾಷಣೆಯ ಪುಸ್ತಕದ ಮೂಲಕ ಒಂದಷ್ಟು ಹೊಸ ಬರಹಗಾರಿಗೆ ಉತ್ತೇಜನ ಕೊಟ್ಟಂಥವರು. ಕರಾವಳಿ ಮಣ್ಣಿನವರಾಗಿರ್ತಕ್ಕಂಥ ಜೋಗಿ ಸರ್ ಅವರು ನೆಲಮೂಲದ ಸಂಸ್ಕೃತಿಯನ್ನು ಅತ್ಯಂತ ಸರಳವಾಗಿ ವಿವರಿಸುವಂಥವ್ರು, ಹಾಗೆ ನಮ್ಮ ಎಲ್ಲ ಮನಸ್ಸಿನ ಭಾವಗಳನ್ನು ಬಿತ್ತರಿಸುವಂಥವ್ರು. ಬಹುಶಃ ಇಲ್ಲಿ ಕುಳಿತಂಥ ಸುಮಾರು ಸಾಹಿತ್ಯ ಆಸಕ್ತರು ಅವರ ಜಾನಕಿ ಕಲಮನ್ನು ಓದಿರಬಹುದು. ಹಿಂದೆ ಹಾಯ್ ಬೆಂಗಳೂರಿನಲ್ಲಿ ಜಾನಕಿ ಕಲಂ ಅಂತ ಬರ್ತಾಯಿತ್ತು, ಒಂದು ಅಂಕಣ ಬರ್ತಾಯಿತ್ತು. ಈಗ ಅದು ಪ್ರತ್ಯೇಕ ಪುಸ್ತಕವಾಗಿ ಪ್ರಕಟಗೊಂಡಿದೆ. ಜಾನಕಿ ಕಲಂನಲ್ಲಿ ಹೆಚ್ಚು ಕಡಿಮೆ ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಬರೆದಂತಹ ಲೇಖನಗಳ ಮಾಲೆ. ಹಾಯ್ ಬೆಂಗಳೂರು ಅಂತ ಹೇಳಿದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಅದು ಭ್ರಷ್ಟರ ಬೇಟೆ, ರಾಜಕೀಯ ತಲ್ಲಣಗಳು, ರಕ್ತಪಾತದ ಕಥೆಗಳು, ಕ್ರೈಮ್ ವಿಚಾರಗಳು ಇವೆಲ್ಲವೂ ತುಂಬಿಕೊಂಡಂತಹ ಪತ್ರಿಕೆಯಲ್ಲಿ ರವಿ ಬೆಳಗೆರೆಯವರು ಹೇಳುವ ಹಾಗೆ ಮಾಂಸದಂಗಡಿಯಲ್ಲಿ ಸಿಕ್ಕಂತಹ ಮಲ್ಲಿಗೆಯ ದಂಡೆ ಅಂತ ಜಾನಕಿ ಕಲಮನವರು ಕರಿತಾ ಇದ್ದರು. ಅಂತಹ ಹೂವನ್ನು ಗಮಿಸುವ ಸಾಹಿತ್ಯವನ್ನು ಕೊಟ್ಟಂಥವರು ಅವರೇ. ಜೋಗಿಸರೇ ಒಂದು ಕಡೆ ಹೇಳಿಕೊಂಡ ಹಾಗೆ ಜಾನಕಿ ಕಲಮನ್ನು ಓದಿದ ಎಷ್ಟೋ ಸಾಹಿತ್ಯ ಆಸಕ್ತರು
ಮಹಿಳಾ ಸಂಘಟನೆ ಕಾರ್ಯಕ್ರಮಗಳು ಅವನು ಕರೆಸ್ತಾ ಇದ್ರಂತೆ, ಜಾನಕಿ ಅಂತ ಅಂದುಕೊಂಡು, ಅವರು ಮಹಿಳೆ ಅಂತ ಅಂದುಕೊಂಡು, ನೋಡುವಾಗದು ಮಹಿಳೆ ಅಲ್ಲ ಜೋಗಿ ಸರ್ ಅಂಥೇಳಿ. ಆ ರೀತಿಯ ಭಾವವನ್ನು ಸಾಹಿತ್ಯ ಓದುಗ ಲೋಕದಲ್ಲಿ ಪರಿಚಯಿಸಿದಂತಹ ಜೋಗಿ ಸರ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಬಹಳ ಖುಷಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಕಳ ಕ್ಷೇತ್ರದ ಸೌಭಾಗ್ಯ ಏನಂತ ಹೇಳಿದರೆ, ಒಬ್ಬ ಜನನಾಯಕ ಕೇವಲ ತನ್ನ ಕಾರ್ಯವ್ಯಾಪ್ತಿಯನ್ನು ರಾಜಕೀಯ ಚೌಕಟ್ಟಿಗೆ ಸೀಮಿತವಾಗಿಸದೆ ಈ ನೆಲದ ಕಲೆ ಸಂಸ್ಕೃತಿ ಸಾಹಿತ್ಯವನ್ನು ಉಳಿಸಿ ಬೆಳೆಸಿ ಪಸರಿಸ್ತಕ್ಕಂತಹ, ಅದನ್ನು ಸಂಭ್ರಮಿಸುವವರು ನಮ್ಮ ಶಾಸಕರಾಗಿರುವಂಥದ್ದು. ಕಳೆದ ಬಾರಿ ಅವರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದ ಸಂದರ್ಭದಲ್ಲಿ ನನಗೆ ಬೊಕ್ಕೆಗಳನ್ನ ತರಬೇಡಿ, ಬೊಕ್ಕೆಗಳ ಬದಲು ಬುಕ್ಕನ್ನು ತನ್ನಿ ಅಂತ ಹೇಳ್ತಾ ಇದ್ರು. ಶುಭಾಶಯ ಕೋರಲಿಕ್ಕೆ ಬರುವವರಿಗೆ ಪುಸ್ತಕವನ್ನು ತನ್ನಿ ಅಂತ ಹೇಳುವಂತಹ ಚಿಂತನೆ ಉಳ್ಳಂಥವರು. ಬಹುಶಃ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಬಹಳ ವಿರಳ ಇಂತಹ ಮೌಲ್ಯವನ್ನು ಆದರ್ಶವನ್ನು ಇಟ್ಟುಕೊಂಡಂಥವರು. ಅಭಿವೃದ್ಧಿಯ ಪರ್ವವನ್ನೇ ಸೃಷ್ಟಿ ಮಾಡಿದಂತಹ ಕಾರ್ಕಳ ಕ್ಷೇತ್ರದಲ್ಲಿ ಹಲವಾರು ಪ್ರಗತಿಪರ ಕೆಲಸಗಳಾಗ್ತಾ ಇದೆ. ಒಬ್ಬ ಮಾದರಿ ನಾಯಕ, ನಮ್ಮೆಲ್ಲರ ಜನಸ್ಪಂದನೆಯ ನಾಯಕ ಕೂಡ, ಸಜ್ಜನ ವ್ಯಕ್ತಿತ್ವ ಶ್ರೀ ವಿ ಸುನಿಲ್ ಕುಮಾರ್ ಅವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಕಾರ್ಕಳ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟಿ ಅವರು ಮೈಕ್ನ ಮುಂದೆ ನಿಂತರೆ ನಿರರ್ಗಳವಾಗಿ ಮಂಕುತಿಮ್ಮನ ಕಗ್ಗವನ್ನು ಪಠಿಸಬಲ್ಲಂಥವರು, ಅದರ ಜೀವನ ಆದರ್ಶವನ್ನು ಅವರ ಕಂಚಿನ ಕಂಠದಲ್ಲಿ ಮನೋಜ್ಞವಾಗಿ ವರ್ಣಿಸುವಂಥವರು. ಅವರು ನಮ್ಮೆಲ್ಲ ಕಾರ್ಯಕ್ರಮದ ಜೊತೆಗೆ ಬೆಂಬಲವಾಗಿ ನಿಲ್ಲುವಂಥವರು. ಅವ್ರನ್ನ ಕೂಡ ನಾನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಯೋಚನೆಗಳಿಗೆ ಹಗಲುಳು ಶ್ರಮಿಸ್ತಕ್ಕಂಥ ನಮ್ಮೆಲ್ಲ ಸ್ಥಾಪಕ ಮಿತ್ರರು, ವಿದ್ವಾನ್ ಗಣಪತಿ ಭಟ್, ಡಾಕ್ಟರ್ ಗಣನಾಥ್ ಶೆಟ್ಟಿ, ಅಮೃತ್ ರೈ ಅವರು, ಆದರ್ಶ್ MK, ಹಾಗೆ ವಿಮಲ್ ರಾಜ್ ಮತ್ತು ಗಣಪತಿ KS ಅವ್ರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವಿಶೇಷವಾಗಿ ನಮ್ಮೆಲ್ಲ ಇವತ್ತು ಬಿಡುಗಡೆಗೊಳ್ಳುವಂಥ ಕೃತಿಯ ಲೇಖಕರು, ನಿಜ ಅರ್ಥದಲ್ಲಿ ಹೇಳಬೇಕಾದ್ರೆ ಅವರೆಲ್ಲರೂ ಇವತ್ತು ವೇದಿಕೆಯಲ್ಲಿ ಕುಳಿತು ಮಕ್ಕಳಿಗೆ ಮಾತನಾಡುವಂತಹ ಸ್ಫೂರ್ತಿಯನ್ನು ಕೊಡಬೇಕಾದಂಥವರು. ಸಮಯದ ಪರಿಧಿಯಲ್ಲಿ ನಾವು ಆ ಅವಕಾಶವನ್ನು ಮುಂದೆ ಹಾಕ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ, ನಮ್ಮ ಕಾಲೇಜಿನಲ್ಲಿ ನಿರಂತರವಾಗಿ ಸಾಹಿತ್ಯ ಸಾಂಗತ್ಯ ಅಂತ ಕಾರ್ಯಕ್ರಮದ ಮೂಲಕ ಅವತ್ತಿನ ಒಳ್ಳೆಯ ಲೇಖಕರು ಮತ್ತು ಕವಿಗಳು ಬಂದು ಮಕ್ಕಳಿಗೆ ಮಾತನಾಡಲಿಕ್ಕಿದ್ದಾರೆ. ಆ ಕಾರ್ಯಕ್ರಮದಲ್ಲಿ 1 ಗಂಟೆ ಮಕ್ಕಳಿಗೆ ಅವರೆಲ್ಲರೂ ಕೂಡ ಪ್ರತ್ಯೇಕವಾಗಿ ಮಾತನಾಡಬೇಕಂತ ಹೇಳುವ ಬಯಕೆ ನಮ್ಮದು. ಕಾರ್ಯಕ್ರಮದಲ್ಲಿ 10ರಲ್ಲಿ 11 ಯಾರಾಗಿ ನಮ್ಮ ಮಾತು ಅದರೊಟ್ಟಿಗೆ ಹೋಗೋದು ಬೇಡ. ಪ್ರತ್ಯೇಕವಾಗಿ ಅವರ ಚಿಂತನೆಗಳು, ಅವರ ಆಲೋಚನೆಗಳು ನಮ್ಮ ಮಕ್ಕಳ ಮನಸ್ಸನ್ನು ಮುಟ್ಟಬೇಕಂತ ಹೇಳುವ ಅಭಿಲಾಷೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಲೇಖಕರು, ವಿಶೇಷವಾಗಿ ನಮ್ಮ ಪುಸ್ತಕ ಮನೆ ಪ್ರಕಟಣೆಯನ್ನು, ಪುಸ್ತಕ ಮನೆ ಅಂತ ಹೇಳಿದರೆ ಒಂದು ಹೊಸ ನಾವೀನ್ಯತೆಯನ್ನು ನಾವು ಈ ಪುಸ್ತಕ ಹಂಚುವಂತಹ, ಸಾಹಿತ್ಯ ಹಂಚುವ ಕೆಲಸದಲ್ಲಿ ಮಾಡಿಕೆ ಹೊರಟಂಥವರು. ಪ್ರಕಟಣೆ ಕೂಡ ಅಂಥ ಒಂದು ಹೊಸ್ತನವನ್ನು, ಆಧುನಿಕ ಸ್ಪರ್ಶವನ್ನು ಕೊಡಬೇಕಂತ ಹೊರಟಾಗ ಅವರ ಮೆದುಳಿನ ಕೂಸನ್ನು ಅಕ್ಷರದ ರೂಪದಲ್ಲಿ ನಮ್ಮ ಕೈಗಿಟ್ಟರು, ನಮ್ಮ ಮೇಲೆ ಬಹಳ ನಂಬಿಕೆಯನ್ನು ಇಟ್ಟರು, ಭರವಸೆಯನ್ನು ಇಟ್ಟರು. ಅದರಂತೆ ಇವತ್ತಿನ ಈ ಕಾರ್ಯಕ್ರಮ ಸಾಕಾರಗೊಳ್ಳಿಕ್ಕೆ ಕೂಡ ಅವರ ನಂಬಿಕೆಯ ಕಾರಣ ಅಂತ ಹೇಳ್ತಾ, ನಮ್ಮ ಮೊದಲ ಪುಸ್ತಕವನ್ನೇ 1001 ಪುಸ್ತಕ ಅಂತ ಹೆಸರಿಡುವ ಮೂಲಕ 1000 ಪುಸ್ತಕದ ಹೊಳಹುಗಳನ್ನು, 1000 ಪುಸ್ತಕದ ಮೌಲ್ಯಗಳನ್ನು ಒಂದು ಪುಸ್ತಕ ತಂದಿರತಕ್ಕಂಥ ನರೇಂದ್ರ ಪೈ ಅವರನ್ನು, ಹಾಗೆ ಇಳಿಹಗಲಿನ ತೇವೆಗಳ ಮುಖಾಂತರ ಹಿರಿಯ ಚೇತನದ ಆಲೋಚನೆಗಳು ಕೊಟ್ಟಂತಹ ಯಶೋಧ ಮೋಹನ್ ಅವರನ್ನು, ಹೊಂಬೆಳಕು ಬರಹದ ಮೂಲಕ ಆಕಾಶವಾಣಿ ಪ್ರಕಟಗೊಂಡಂಥ ಚಿಂತನ ಬರಹಗಳನ್ನ ಕೊಟ್ಟಂಥ ಸುಧಾ ನಾಗೇಶ್ ಅವರನ್ನು, ಸವಿನೆನಪುಗಳ ಹಂದರದ ಮೂಲಕ ನೆನಪುಗಳ ಸಂಕಲನ ಕಟ್ಟಿಕೊಟ್ಟಂತಹ ವಾಣಿರಾಜ್ ಅವರನ್ನು, ಮಲೆನಾಡಿನ ಕಥನವನ್ನು ಅತ್ಯಂತ ಮನೋಜ್ಞವಾಗಿ ವರ್ಣಿಸಿರ್ತಕ್ಕಂಥ ಸುಮಾರು 16ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟ ಮಾಡಿರ್ತಕ್ಕಂಥ ಡಾಕ್ಟರ್ ಸುಬ್ರಹ್ಮಣ್ಯ C. ಕುಂದೂರ್ ಅವರನ್ನು, ನಮ್ಮ ಕಾರ್ಕಳದ ಖ್ಯಾತ ವಾಗ್ಮಿಗಳು ಹಾಗೆ ತರಬೇತರಾಗಿರ್ತಕ್ಕಂಥ ನನ್ನ ಪುಸ್ತಕದ ಮುನ್ನುಡಿನ ಬರೆದಿರ್ತಕ್ಕಂಥ ರಾಜೇಂದ್ರ ಭಟ್ ಅವರನ್ನು, ಹಾಗೆ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ರಾಜಶೇಖರ್ ಹಳೆಮನೆ ಅವರನ್ನು, ಇವರೆಲ್ಲರನ್ನ ಕೂಡ ನಾನು ಪ್ರೀತಿಪೂರ್ವಕ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇದರ ಜೊತೆಗೆ 15 ಪುಸ್ತಕಗಳಲ್ಲಿ ಸುಮಾರು 5 ಪುಸ್ತಕಗಳು ನಮ್ಮ ಕಾಲೇಜಿನ ಸಾಹಿತಿಗಳು ಬರೆದಿರುವಂಥದ್ದು. ಈ ಎಲ್ಲ ಕೃತಿಗಳು ಪ್ರಕಟಗೊಳ್ಳಬೇಕಾದ್ರೆ ಅದರ ಹಿಂದೆ ತುಂಬ ಶ್ರಮ ಇದೆ. ಆ ಕೃತಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ಅದನ್ನು ಮೊದಲು ಓದಬೇಕು. ಆ ಓದುವ ಸಾಹಸವನ್ನು ಮಾಡಿದಂಥವರು, ಪುಸ್ತಕಗಳ ಹಿಂದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಕ್ರಿಯಾಶೀಲವಾಗಿ ಭಾಗವಹಿಸ್ತಕ್ಕಂತಹ ನಮ್ಮ ಹಿರಿಯ ಕಾದಂಬರಿಕಾರರು ಆಗಿರ್ತಕ್ಕಂತಹ ಅನುಬೆಳ್ಳಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಅದರ ಜೊತೆಗೆ
ಒಲವದಾರೆ ಕಥಾ ಸಂಕಲನ ಬರೆದಿರ್ತಕ್ಕಂಥ ನಮ್ಮ ಉಡುಪಿ ವಿಭಾಗದ ಪ್ರಾಂಶುಪಾಲರಾಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆಯವರನ್ನು, ಹಾಗೆ ಪದಪುಂಜಗಳ ಮೂಲಕ ಸಾಹಿತ್ಯದ ವ್ಯಾಪ್ತಿಯನ್ನು ಹೆಚ್ಚಿಸ್ತಾ ಇರತಕ್ಕಂಥ ಲಕ್ಷ್ಮಣ್ ಬಜಿಲ ಅವರನ್ನು, ಸಣ್ಣ ಕಥೆಗಳ ಮೂಲಕವೇ ಗುರುತಿಸಿಕೊಂಡಂತಹ ಮಹೇಶ್ ಪುತ್ತೂರ್ ಅವರನ್ನು, ಸಾಹಿತ್ಯಿಕ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಕೌಟುಂಬಿಕ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಲಲಿತಾ ಮುದ್ರಾಡಿ ಅವರನ್ನು, ಎಲ್ಲರನ್ನ ಕೂಡ ನಾನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಮೇಲೆ ವಿಶ್ವಾಸವನ್ನಿಟ್ಟು ಆಗಮಿಸಿರ್ತಕ್ಕಂಥ ಎಲ್ಲ ಸ್ಥಳೀಯರು, ವಿಶೇಷವಾಗಿ ಜೋಗಿ ಸರ್ ಅವರ ಆತ್ಮೀಯರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಕೊಂಟಿನಿ ಅವರು, ಈ ಕಾಲಘಟ್ಟದ ಗುರುತಿಸಿಕೊಂಡಂತಹ ಪ್ರಖ್ಯಾತ ಸಾಹಿತಿಗಳು ಗೋಪಾಲಕೃಷ್ಣ ಕೊಂಟಿನಿ ಅವರು. ಮೊನ್ನೆ ಅವರ ಓನ್ಲಿ ಪಾಲಿಟಿಕ್ಸ್ ಕೃತಿಯನ್ನು ನಾನು ಓದ್ತಾ ಇದ್ದೆ. ಬರಹಗಳು ಹೇಗೆ ಮನ ಮುಟ್ಟುತ್ತೆ ಅಂತ ಹೇಳಲಿಕ್ಕೆ ಅವರು ಬಳಸುವಂತಹ ಆ ಸರಳ ಶೈಲಿ, ವಿಶೇಷವಾಗಿ ಇವತ್ತು ಪತ್ರಕರ್ತ ದಿನಾಚರಣೆ ಕೂಡ, ಒಬ್ಬ ಖ್ಯಾತ ಪತ್ರಕರ್ತರಾಗಿ ಅಂತಹ ಸಾಹಿತ್ಯವನ್ನು ಕೊಡ್ತಾ ಇರತಕ್ಕಂಥ ಗೋಪಾಲಕೃಷ್ಣ ಕೊಂಟಿನಿಯವರು ಇವತ್ತು ಮಧ್ಯಾಹ್ನದ ನಮ್ಮ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ದ್ವಿತೀಯ PUC ವಿದ್ಯಾರ್ಥಿಗಳು ಇವತ್ತಿನ ಸಭಾಂಗಣದಲ್ಲಿ ಬೆಳಗ್ಗೆ ಇದ್ದಾರೆ, ಮಧ್ಯಾಹ್ನ ಪ್ರಥಮ PUC ವಿದ್ಯಾರ್ಥಿಗಳು ಕುಳಿತುಕೊಳ್ಳಲಿಕ್ಕಿದ್ದಾರೆ. ಅವರಿಗೆ ಗೋಪಾಲಕೃಷ್ಣ ಕೊಂಟಿನಿಯವರ ಹಾಗೆ ರಾಜಶೇಖರ ಹಳೆಮನೆಯವರ ಜೊತೆಗೆ ನಮ್ಮ ಜೋಗಿ ಸರ್ ಸಂವಾದ ಆಗಲಿಕ್ಕಿದೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸ್ಥಳೀಯರು, ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರಾಗಿರ್ತಕ್ಕಂತಹ ಸಮಾಜ ಸೇವೆಯಲ್ಲಿ ಭಾಗಿಯಾಗುವಂಥ ನಿತ್ಯಾನಂದ ಪೈ ಅವರನ್ನು, ಸಂತೋಷ್ ಶೆಟ್ಟಿ ಅವರನ್ನು, ಪೂರ್ಣಿಮಾ ಶೆಣೆಯವರನ್ನು, ಹಾಗೆ ವಿಶೇಷವಾಗಿ ಪತ್ರಕರ್ತರು ನಮ್ಮ ಹಲವಾರು ಕಾರ್ಯಕ್ರಮ ನಡುವೆ ಕೂಡ ಇವತ್ತು ನಮ್ಮ ಕಾರ್ಯಕ್ರಮದ ಮೇಲೆ ಪ್ರೀತಿಯನ್ನಿಟ್ಟು ಬಂದ್ದಾರೆ. ಶರೀಫ್ ಅವರು, ರಾಮ ಅಜ್ಜಕ್ಕಾರ ಅವರು, ಹಾಗೆ ನಮ್ಮೆಲ್ಲ ಸನ್ಮಾನ್ಯ ಮಿತ್ರರನ್ನ ಪ್ರೀತಿಪೂರ್ವಕ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ನನ್ನ ಬಾಲ್ಯದಿಂದಲೇ ನನಗೆ ಸಾಹಿತ್ಯ ಆಸಕ್ತಿಯನ್ನು ಬೆಳೆಸಿರ್ತಕ್ಕಂಥ ನನ್ನ ಅಪ್ಪ ಅಮ್ಮ ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳನ್ನು ಮತ್ತು ಎಲ್ಲ ಸಹೋದ್ಯೋಗಿ ಮಿತ್ರರನ್ನು, ಪತ್ರಿಕಾ ಬಳಗದವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭಾಗಿಯಾಗಲಿಕ್ಕೆ ನಾವು ಮಾಡಿರುವಂಥದ್ದು ಒಂದು ಮೂಲ ಉದ್ದೇಶ. ಸಾಹಿತ್ಯ ಹೇಗೆ ನೀವೀಗ ಬೇರೆ ಬೇರೆ ಪರೀಕ್ಷೆಗಳಿಗೆ ಪ್ರಿಪೇರ್ ಮಾಡ್ತಕ್ಕಂಥ ಕಾಲಘಟ್ಟದಲ್ಲಿ ನಿಮ್ಮನ್ನು ನೀವು ನಿಮ್ಮ ಭಾವನೆಗಳನ್ನು ಒಂದು ಕಡೆ ಕೂಡಿಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ಇದೆಯೋ, ಆ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಸ್ವಾತಂತ್ರ್ಯ ಸಿಗಬೇಕು. ಅದನ್ನು ಸಾಹಿತ್ಯವನ್ನು ನಾವು ಪಡೆದುಕೊಳ್ಳುವ ಮೂಲಕ ಅದನ್ನು ಎಂಜಾಯ್ ಮಾಡ್ತಕ್ಕಂತಹ ಆ ಎಲ್ಲ ನಮ್ಮ ಒತ್ತಡಗಳಿಗೆ ತಂಪನ್ನು ಎರಗಿಸ್ತಕ್ಕಂತಹ ಕಾರ್ಯಕ್ರಮ ಇದಾಗಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿ ಮಾಡಿರುವಂಥದ್ದು. ಇದರ ಜೊತೆಗೆ ಬದುಕಿನಲ್ಲಿ ಗೆಲ್ಲಬೇಕಾದ್ರೆ ನಿಮ್ಮ PUC ಆದ ನಂತರವೂ ಕೂಡ ಈ ಎಲ್ಲ ಕಾರ್ಯಕ್ರಮಗಳಿಂದ ಸ್ಫೂರ್ತಿಯನ್ನು ಪಡೆದುಕೊಂಡು ನೀವು ಸಾಹಿತ್ಯವನ್ನು ಓದುವಂತಹ, ಸಾಹಿತ್ಯವನ್ನು ಬರೆಯುವಂಥ ಕೆಲಸದಲ್ಲಿ ನಿಮಗೆ ಪ್ರೇರಣೆ ಸಿಗಲಿ. ಅಂತಹ ಪ್ರೇರಣೆಯೊಂದಿಗೆ ಬದುಕಿನಲ್ಲಿ ನಾವು ಗೆಲುವಾದ ಬದುಕನ್ನು ಬಾಳಬೇಕು, ಆ ಬದುಕು ಚೆಲುವಾಗಿ ಕೂಡ ಇರಬೇಕು, ಅದಕ್ಕೆ ಸಾಹಿತ್ಯದ ಒಲವು ಬೇಕು ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಎಲ್ಲರನ್ನು ಕೂಡ ಸ್ವಾಗತಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ನಮಸ್ಕಾರ. ಪ್ರಜ್ವಲಿತೋ ಜ್ಞಾನಮಯ ಪ್ರದೀಪ ಅನ್ನುವಂತೆ ಭಗವತ್ ಸ್ವರೂಪಿ ದೀಪವನ್ನು ಬೆಳಗುವುದರ ಮುಖೇನ ಈ ಸಮಾರಂಭಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಬೇಕಾಗಿ ಅತಿಥಿವರೇಣ್ಯರಾದ ಶ್ರೀ ಸುನಿಲ್ ಕುಮಾರ್ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಪುಸ್ತಕವು ಹೊಸ ಆಲೋಚನೆಗಳ ಮೂಲಕ ನಮ್ಮ ಚಿಂತನೆಗೆ ಹೊಸ ದಿಗಂತವನ್ನು ತೋರಿಸುತ್ತದೆ. ಈ ಸಮಾರಂಭದ ಪ್ರಧಾನ ಹಂತವನ್ನು ತಲುಪಿದ್ದೇವೆ. ಕ್ರಿಯೇಟಿವ್ ಪುಸ್ತಕ ಮನೆ ಪ್ರಕಾಶನದಿಂದ ಪ್ರಕಟಗೊಳ್ಳುತ್ತಿರುವ 15 ಲೇಖಕರ 15 ಕೃತಿಗಳು ಈ ದಿನ ಲೋಕಾರ್ಪಣೆಗೊಳ್ಳುತ್ತಿದೆ. ಕರುನಾಡು ಕಂಡ ಶ್ರೇಷ್ಠ ಕೃತಿಕಾರರಲ್ಲಿ ಒಬ್ಬರಾದ ಶ್ರೀ ಗಿರೀಶ್ ರಾವ್ ಹತ್ವಾರ್ ಅವರು ತಮ್ಮ ಅಮೃತ ಹಸ್ತದಿಂದ ಈ ಕೃತಿಗಳನ್ನು ಲೋಕಾರ್ಪಣೆ ಮಾಡಬೇಕಾಗಿ ವಿನಮ್ರವಾಗಿ ವಿನಂತಿಸ್ತೇನೆ. ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಶಕ್ತಿಯೇ ಗುರು. ಇಂತಹ 7 ಜನ ಸಮಾನ ಮನಸ್ಕ ಶಿಕ್ಷಕರಿಂದ ಯುವ ಬರಹಗಾರರಿಗೆ ಪ್ರೇರಣೆ ನೀಡಲು ಹಾಗೂ ವಿದ್ಯಾರ್ಥಿಗಳಲ್ಲಿ ಪುಸ್ತಕ ಓದುವ ಹವ್ಯಾಸವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಅಕ್ಟೋಬರ್ 16, 2023ರಂದು ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಕ್ರಿಯೇಟಿವ್ ಪುಸ್ತಕ ಮನೆ ತನ್ನ ಮೊದಲ ಶಾಖೆಯನ್ನು ಪ್ರಾರಂಭಿಸಿತು. ತದನಂತರ
ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಂಡ ಈ ಸಂಸ್ಥೆ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ. ಈಗಾಗಲೇ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ, ಪುಸ್ತಕ ಪೋಷಕ ಯೋಜನೆ ಎಂಬ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಸರ್ಕಾರಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕಗಳನ್ನು ತಲುಪಿಸಲಾಗುತ್ತಿದೆ. ಚಿಗುರು ಬರಹಗಾರರನ್ನು ಗುರುತಿಸಿ ಅವರಲ್ಲಿನ ಸಾಹಿತ್ಯ ಪರಿಚಯವನ್ನು ಹೊರಜಗತ್ತಿಗೆ ಪರಿಚಯಿಸುವ ಧ್ಯೇಯದಿಂದ ಪುಸ್ತಕ ಪ್ರಕಾಶನವನ್ನು ಪ್ರಾರಂಭಿಸಿ ಇಂದು ಪುಸ್ತಕ ಲೋಕಕ್ಕೆ ತನ್ನ ಮೊದಲ ಪ್ರಕಟಣೆಯ ಮೂಲಕ 15 ಪುಸ್ತಕಗಳನ್ನು ಸಾಹಿತ್ಯ ಪ್ರಪಂಚಕ್ಕೆ ಪರಿಚಯಿಸಲಾಗುತ್ತಿದೆ. ಕ್ರಿಯೇಟಿವ್ ಪುಸ್ತಕ ಮನೆ ಪ್ರಕಾಶನದಿಂದ ಪ್ರಕಟಗೊಳ್ಳುತ್ತಿರುವ 15 ಪುಸ್ತಕಗಳ ಪರಿಚಯ. ಖ್ಯಾತ ವಿಮರ್ಶಕರಲ್ಲಿ ಒಬ್ಬರಾದ ನರೇಂದ್ರ ಪೈ ರವರ ಆಯ್ದ ವಿಮರ್ಶೆಗಳನ್ನು ಒಳಗೊಂಡ 1001 ಪುಸ್ತಕ. ಕೌಟುಂಬಿಕ ಜೀವನದ ಗತಿಯನ್ನು ವಿಮರ್ಶಿಸುವ ಯಶೋಧ ಮೋಹನ್ ರವರ ಇಳಿ ಹಗಲಿನ ತೇವಗಳು ಎಂಬ ಕಥಾ ಸಂಕಲನ. ಚಿಂತನಾ ಬರಹಗಳ ಉಗುಚ್ಛವಾಗಿರುವ ಸುಧಾ ನಾಗೇಶ್ ರವರ ಹೊಂಬೆಳಕು. ಈಗಿನ ಮತ್ತು ಅಂದಿನ ಜೀವನದಲ್ಲಿ ಆದ ಬದಲಾವಣೆಗಳನ್ನು ಕಣ್ಮುಂದೆ ಕಾಣುವಂತೆ ಚಿತ್ರಿಸುವ ವಾಣಿರಾಜ್ ರವರ ಸವಿ ನೆನಪುಗಳ ಹಂದರ ಎಂಬ ಕಥಾ ಸಂಕಲನ. ಮಲೆನಾಡಿನ ಜೀವನ ಶೈಲಿಯ ಹಿರಿಮೆ, ಗರಿಮೆ, ಆಚಾರ ವಿಚಾರ, ಆಚರಣೆಗಳ ಕುರಿತು ಬಿತ್ತರಿಸುವ ಡಾಕ್ಟರ್ ಸುಬ್ರಹ್ಮಣ್ಯ ಸಿ ಕುಂದೂರು ರವರ ಮಲೆನಾಡಿನ ಕಥಾ ಸಂಕಲನ ಜೀವನಯಾನ ಕೃತಿ. ಪತ್ತೆದಾರಿ ಕಾದಂಬರಿಗಳ ಜನಪ್ರಿಯ ಲೇಖಕ ಅನುಬೆಳ್ಳೆಯವರು ಬರೆದ ಜೊತೆಯಾಗಿ ಬೆಳೆಯೋಣ ಎಂಬ ಧ್ಯೇಯವನ್ನು ಹೊತ್ತ ನಗುವ ನಯನ ಮಧುರ ಮೌನ ಕಾದಂಬರಿ. ನೈಜ ಜೀವನದ ಅನುಭವಗಳು ಸಾರವೇ ಆಗಿರುವ ರಾಮಕೃಷ್ಣ ಹೆಗಡೆಯವರು ಬರೆದಿರುವ ಕವನ ಸಂಕಲನ ಒಲವಧಾರೆ. ಸಾಹಿತ್ಯ ಲೋಕದಲ್ಲಿ ಪ್ರತಿಭಾನ್ವಿತ ಉದಯೋನ್ಮುಖ ಬರಹಗಾರನಾಗಿ ಗುರುತಿಸಿಕೊಂಡಿರುವ ಲಕ್ಷ್ಮಣ್ ಬಜಿಲರವರ ಕವನ ಸಂಕಲನ ನಿರ್ವಾಣ. ಬಿಡುಗಡೆಗೂ ಮುನ್ನವೇ 3000 ಪ್ರತಿಗಳು ಓದುಗರ ಕೈ ತಲುಪಿ 3ನೇ ಮುದ್ರಣ ಕಂಡಿರುವ ಅಶ್ವಥ್ ಎಸ್.ಎಲ್ ರವರು ಬರೆದ ಶಿಕ್ಷಣ ಯಾತ್ರೆಯ ಯಶಸ್ಸಿನ ಸೂತ್ರವಾಗಿರುವ ಅರಿವಿನ ದಾರಿ ಎಂಬ ಪುಸ್ತಕ. ಖ್ಯಾತ ವಾಗ್ಮಿಗಳು, ರಾಷ್ಟ್ರಮಟ್ಟದ JCI ತರಬೇತುದಾರರಾಗಿರುವ ರಾಜೇಂದ್ರ ಭಟ್ ರವರ ರಾಜಪಥ ಲೇಖನಗಳ ಪುಸ್ತಕ. ಕಾರ್ಕಳ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು, ಖ್ಯಾತ ವಾಗ್ಮಿಗಳು, ಸಾಹಿತಿಗಳೂ ಆಗಿರುವ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟಿರವರ ಸಾರ್ಥಕ ಜೀವನಕ್ಕೆ ಕಗ್ಗೋಪದೇಶ ಎಂಬ ಲೇಖನಗಳ ಪುಸ್ತಕ. ತಂದೆ ಅಂಬಾತನೆಯ ಮುದ್ರಾಡಿಯವರಿಂದ ಪಡೆದ ಕಾವ್ಯಶಕ್ತಿ, ಶಿಕ್ಷಕಿಯಾಗಿ ಪಡೆದುಕೊಂಡ ಕಾರ್ಯಶಕ್ತಿಯ ಮುಖಾಂತರ ಪಡಿಮೂಡಿದ ಲಲಿತಾ ಮುದ್ರಾಡಿಯವರ ಕವನ ಸಂಕಲನ ಅರ್ಥವಾಗದವರು. ಸಾಮಾಜಿಕ ಸಂದೇಶವನ್ನು ಸುಂದರವಾದ ಮಲೆನಾಡ ಪರಿಸರದ ಕಥೆಯೊಂದಿಗೆ ಬೆರೆಸಿ ಆಡು ಭಾಷೆಯಲ್ಲಿ ಓದುಗರಿಗೆ ಉಣಬಡಿಸುವ ಕಥಾಪ್ರಸಂಗಗಳು ದಿಗಂತ್ ಬಿಂಬೈಲ್ ರವರ ಕೊಂದು ಪಾಪ ತಿಂದು ಪರಿಹಾರ. ಸೂಕ್ಷ್ಮ ಸಂವೇದನೆಯ ಕಥೆಗಾರ ಹಾಗೂ ವಿಮರ್ಶಕರಾಗಿರುವ ಡಾಕ್ಟರ್ ರಾಜಶೇಖರ್ ಹಳೆಮನೆರವರ ಒಡಲುಗೊಂಡವರು ಕಾದಂಬರಿ. ಚುಟುಕು ಕಥೆಗಳ ಬರಹಗಾರ ಹಾಗೂ ಖ್ಯಾತ ಯಕ್ಷಗಾನ ಕಲಾವಿದರಾಗಿರುವ ಮಹೇಶ್ ಪುತ್ತೂರ್ ಅವರ ಕಾದಂಬರಿ ವರ್ಣ. ಬಿಡುಗಡೆಗೊಳ್ಳುತ್ತಿರುವ ಈ ಎಲ್ಲ ಪುಸ್ತಕಗಳಿಗೆ ಶುಭ ಹಾರೈಸುತ್ತಾ ಇನ್ನಷ್ಟು ಇಂತಹ ಮಹೋನ್ನತ ಕೃತಿಗಳು ಇವರಿಂದ ಮೂಡಿ ಬರಲಿ ಎಂಬ ಸದಾಶಯದೊಂದಿಗೆ ಕ್ರಿಯೇಟಿವ್ ಪುಸ್ತಕ ಮನೆಯ ಆತ್ಮೀಯ ಅಭಿನಂದನೆಗಳು. ಸಾಹಿತ್ಯವೆನ್ನುವುದು ಜ್ಞಾನ ಸಾಗರವಾದರೆ ಆ ಸಾಗರದತ್ತ ನಮ್ಮನ್ನು ಕರೆದೊಯ್ಯುವ ನಾವಿಕ ಸಾಹಿತಿ. ಸಾಹಿತ್ಯ ಸಾಗರದಾಚೆ ಕರೆದೊಯ್ಯುವ ಅಂತಹ ಒಬ್ಬ ಶ್ರೇಷ್ಠ ನಾವಿಕ ಜೋಗಿ ಅವರಿಗೆ ಇದೀಗ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಹಾಗೂ ಕ್ರಿಯೇಟಿವ್ ಪುಸ್ತಕ ಮನೆಯ ಪರವಾಗಿ ಅಭಿಮಾನಿಗಳ ಅಭಿಮಾನದ ದ್ಯೋತಕವಾಗಿ ಸನ್ಮಾನ ಕಾರ್ಯಕ್ರಮ. ಗೌರವಾನ್ವಿತರು ಇದನ್ನು ಸ್ವೀಕರಿಸಬೇಕಾಗಿ ಸಂಸ್ಥೆಯ ಸಪ್ತ ಸಂಸ್ಥಾಪಕರ ಅತಿಥಿಗಳೊಡಗೂಡಿ ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಲೈಫ್ ಈಸ್ ಬ್ಯೂಟಿಫುಲ್. ಪ್ರೀತಿಸುವವರನ್ನು ಕೊಂದು ಬಿಡಿ, ನೀವು ದೇವರನ್ನು ನಂಬಬೇಡಿ. ಇಂತಹ ಶ್ರೀಶಿಕೆಗಳಿಂದ ಸಾಹಿತ್ಯ ಲೋಕದಲ್ಲಿ ಜೋಗಿ ಎಂದು ಪ್ರಸಿದ್ಧಿಯನ್ನು ಪಡೆದಿರುವ ಗಿರೀಶ್ ರಾವ್ ಹಟ್ವಾರ್ ಅವರ ಕಿರುಪರಿಚಯ. ಕನ್ನಡ ಸಾಹಿತ್ಯದ ಪ್ರಮುಖ ವ್ಯಕ್ತಿತ್ವಗಳಲ್ಲಿ ಒಬ್ಬರಾದ ಜೋಗಿ ಅವರು ಕಾದಂಬರಿಕಾರ, ಕವಿ, ಪತ್ರಕರ್ತ ಹಾಗೂ ಚಲನಚಿತ್ರ ಬರಹಗಾರರಾಗಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ತಮ್ಮ ವಿಶೇಷ ಶೈಲಿಯ ಬರವಣಿಗೆಯಿಂದ ಓದುಗರ ಮನಸ್ಸು ಗೆದ್ದಿರುವ ಜೋಗಿ ಅವರು ತಮ್ಮ ಸಾಹಿತಿ ಜೀವನವನ್ನು 1980ರ ದಶಕದಲ್ಲಿ ಪ್ರಾರಂಭಿಸಿದರು. ಅವರ ಮೊದಲ ಕಾದಂಬರಿ ಪರ್ಪಲ್ 1986ರಲ್ಲಿ ಬಿಡುಗಡೆಯಾಯಿತು. ಇದಕ್ಕೆ ಸಾಕಷ್ಟು ಮೆಚ್ಚುಗೆಗಳು ಲಭಿಸಿತು. ಅವರ ಕಾದಂಬರಿಗಳು ಮತ್ತು ಕಥೆಗಳು ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ನೂತನ ಚೇತನೆಯನ್ನು ನೀಡಿವೆ. 3 ದಿನ 3 ರಾತ್ರಿ ಮತ್ತು ಗಾಳಿ ಬೀಸುವ ಕಥೆ ಅವರ ಕೆಲ ಪ್ರಮುಖ ಕೃತಿಗಳಲ್ಲಿ ಸೇರಿವೆ. ಪತ್ರಿಕೋದ್ಯಮದಲ್ಲಿ ಕೂಡ ಜೋಗಿ ಅವರು ತಮ್ಮ ಸಾಂದರ್ಭಿಕ ಬರಹಗಳ ಮೂಲಕ ಜನಪ್ರಿಯತೆ ಗಳಿಸಿದ್ದಾರೆ.
ಅನೇಕ ಓಕುಳಿ ಮತ್ತು ಭೂಮಿ ಬರಹ ಅವರ ಪ್ರಸಿದ್ಧ ಕಾಲಂಗಳು. ಇವರ ಲೇಖನಗಳು ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ವಿಷಯಗಳನ್ನು ಸುಲಭವಾಗಿ ತಿಳಿಯುವಂತೆ ವರ್ಣಿಸುತ್ತವೆ. ಚಲನಚಿತ್ರರಂಗದಲ್ಲಿಯೂ ತಮ್ಮದೇ ಆದ ಹೆಜ್ಜೆ ಗುರುತು ಬರೆದಿದ್ದಾರೆ. ಸಮರಸ ಮತ್ತು ಅಂತೂ ಇಂತೂ ಸಂತೋಷ ಮುಂತಾದ ಚಿತ್ರಗಳಿಗೆ ಕಥೆ, ಸಂಭಾಷಣೆಗಳನ್ನು ಬರೆದಿದ್ದಾರೆ. ಇವರ ಸಿನಿಮಾ ಬರವಣಿಗೆಯು ನವೀನತೆ ಮತ್ತು ಹೃದಯಸ್ಪರ್ಶಿ ಕಥಾವಸ್ತುವಿನ ಮೂಲಕ ಜನರನ್ನು ಆಕರ್ಷಿಸುತ್ತದೆ. ಕಾವ್ಯಗಳು ಮತ್ತು ಕವನಗಳ ಮೂಲಕ ಅವರು ಕನ್ನಡದ ಕಾವ್ಯ ಲೋಕದಲ್ಲೂ ತಮ್ಮದೇ ಆದ ಸ್ಥಾನ ಪಡೆದುಕೊಂಡಿದ್ದಾರೆ. ಮೌನದ ಮೆರೆದ ಮತ್ತು ನೀಲಿ ಹಕ್ಕಿಯ ಹಾಡು ಅವರ ಪ್ರಸಿದ್ಧ ಕವನ ಸಂಕಲನಗಳಾಗಿ ವಿಶ್ರುತವಾಗಿದೆ. ಜೋಗಿ ಅವರ ಬರಹಗಳಲ್ಲಿನ ವ್ಯಕ್ತಿತ್ವಗಳು ಹಾಗೂ ಸಾಮಾಜಿಕ ಪರಿಸ್ಥಿತಿಗಳ ಅನಾವರಣವು ಓದುಗರಿಗೆ ಗಂಭೀರ ಆಲೋಚನೆಗೆ ತಳ್ಳುತ್ತದೆ. ಗಿರೀಶ್ ರಾವ್ ಹಟ್ವಾರ್, ಜೋಗಿ, ಕನ್ನಡ ಸಾಹಿತ್ಯದಲ್ಲಿ ತಮ್ಮ ಮಹತ್ವಪೂರ್ಣ ಪಾತ್ರದಿಂದ ಮುಂದಿನ ಪೀಳಿಗೆ ಬರಹಗಾರರಿಗೆ ಪ್ರೇರಣೆಯಾಗಿದೆ. ಕ್ರಿಯೇಟಿವ್ ಪುಸ್ತಕ ಮನೆ ವತಿಯಿಂದ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಜೋಗಿಯವರ ಅನನ್ಯ ಸೇವೆಗಳನ್ನು ಗೌರವಿಸುತ್ತಾ ಮುಂಬರುವ ಬರಹಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳು. ಇದೀಗ ಮುಖ್ಯ ಅತಿಥಿಗಳ ಮಾತು ಶ್ರೀ ಜೋಗಿ ಅವರಿಂದ. ವೇದಿಕೆಯ ಮೇಲೆ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬ ಸಮಯವನ್ನು ಕೊಟ್ಟು ಬಂದಿರುವಂಥ ಕಾರ್ಕಳದ ಶಾಸಕರಾದ ಶ್ರೀ ವಿ ಸುನೀಲ್ ಕುಮಾರ್ ಅವರೇ, ಹಾಗೂ ಇವತ್ತು ಬಿಡುಗಡೆ ಆದಂಥ 15 ಪುಸ್ತಕಗಳ ಪೈಕಿ ಒಂದು ಪುಸ್ತಕವನ್ನು ಬರೆದಿರುವಂತಹ ಪ್ರಖ್ಯಾತ ವಾಗ್ಮಿಗಳಾದ ಶ್ರೀ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟಿಯವರೇ, ಹಾಗೂ ಕ್ರಿಯೇಟಿವ್ ಸಂಸ್ಥೆಯ ಸಪ್ತರ್ಷಿಗಳೇ 7 ಜನ ಇದ್ದೀರಿ. ಗುರುಗಳನ್ನು ಋಷಿಗಳು ಅಂತ ಹೇಳ್ಬೋದು. ಹಳೆ ಕಾಲದಲ್ಲಿ ಉಪನಿಷತ್ತನ್ನು ಕೊಟ್ಟಂಥವರು, ಅವರು ಋಷಿಗಳ ಥರ. ಹೀಗಾಗಿ ನಿಮ್ಮನ್ನೆಲ್ಲ ಮುಂದೆ ನಡೆಸ್ಕೊಂಡು ಹೋಗುವಂಥವರು. ಒಂದು ಇವತ್ತು ಸೋಷಲ್ ಮೀಡಿಯಾದಲ್ಲಿ ಅತ್ಯಂತ ಹೆಚ್ಚು ಲೈಕ್ ಬರೋದು ಯಾವುದಕ್ಕೆ ಅಂತ ಹೇಳಿದರೆ, ಯಾರಾದರೂ ನನಗೆ ಗಂಡು ಮಗು ಹುಟ್ಟಿದೆ ಅಥವಾ ನನಗೆ ಹೆಣ್ಣು ಮಗು ಹುಟ್ಟಿದೆ ಅಂತ ಒಂದು ಪೋಸ್ಟ್ ಹಾಕಿದಾಗ, ಫೇಸ್ಬುಕ್ಕಲ್ಲಿ ಯಾರು ಹಾಕಿದರೆ ಒಂದು ಮಗು ಆಯಿತು ನನಗೆ ಅಂತ ಹೇಳಿದಾಗ ಅತ್ಯಂತ ಹೆಚ್ಚು ಲೈಕ್ ಬರೋದು. ಆದರೆ ಇವತ್ತು ಇವರಿಲ್ಲಿ ಇಷ್ಟೊಂದು ಪುಸ್ತಕಗಳ ಜನನ ಆಗಿದೆ, ಇಷ್ಟೊಂದು ಪುಸ್ತಕಗಳು ನಿಮಗೆ ಸಿಕ್ಕಿದ್ದಾವೆ, ಇಷ್ಟೊಂದು ಪುಸ್ತಕಗಳು ಲೇಖಕರಿಂದ ಬರೆಯಲ್ಪಟ್ಟು 15-16 ಸಾವಿರ ಓದುಗರನ್ನು ತಲುಪಲಿಕ್ಕೆ ಸಿದ್ಧವಾಗಿವೆ. ಇಂಥ ಸಂದರ್ಭದ ಸನ್ನಿವೇಶದಲ್ಲಿ ಹಾಜರಿರುವುದು ಬಹಳ ಸಂತೋಷದ ಕೆಲಸ. ಮತ್ತು ಇದನ್ನು ಮಾಡ್ತಿದ್ದಾರಲ್ಲ, ಅವರಿಗೆ ಬಹಳ ದೊಡ್ಡ ಅಭಿನಂದನೆಯನ್ನು ಹೇಳಬೇಕು ಅಂತೇಳಿ. ಹಲವಾರು ಕಾಲೇಜುಗಳಿಗೆ ಹೋಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳ ಜೊತೆ ಮಾತಾಡಿ ಅವರ ಮನಸ್ಸಲ್ಲೇನಿದೆ ಅಂತ ತಿಳ್ಕೊಂಡು ಬಂದ ನಂತರ ನನಗೆ ಈ ಕಾಲೇಜಿಂದ ಒಂದು ಫೋನ್ ಬಂದಾಗ ಭಾಳ ಸಂತೋಷ ಮತ್ತು ಆಶ್ಚರ್ಯ ಆಯಿತು. ಯಾಕಂದರೆ ಇವರು ನಾವು ಪುಸ್ತಕ ಮನೆ ಅಂತ ಮಾಡಿದ್ದೀವಿ, ಪುಸ್ತಕಗಳನ್ನು ಬಿಡುಗಡೆ ಮಾಡ್ತೀವಿ, ಪುಸ್ತಕಗಳನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದರು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಯ ಲೇಖಕರ ಪುಸ್ತಕಗಳನ್ನು ಇವರು ಬಿಡುಗಡೆ ಮಾಡ್ತಾಯಿದ್ದಾರೆ. ನರೇಂದ್ರ ಪೈ ಅಂತಹ ಬಹಳ ದೊಡ್ಡ ವಿಮರ್ಶಕರವರು. ಲೇಖಕರು ಸ್ವಲ್ಪ ಸ್ವಾರ್ಥಿಗಳಿರ್ತಾರೆ, ಯಾರು ವಿಮರ್ಶಕರಿಗೆ ಸ್ವಾರ್ಥವೇ ಇರುವುದಿಲ್ಲ ಅಂತ. ಅವರು ಇನ್ನೊಬ್ಬರ ಪುಸ್ತಕದ ಬಗ್ಗೆ ಬರೆಯೋದು, ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇನ್ನೊಬ್ಬರನ್ನು ಮೆಚ್ಚಿಕೊಳ್ಳೋದು. ಅಂಥ ಪುಸ್ತಕಗಳಿಂದ ಹಿಡಿದು ಹೊಸದಾಗಿ ಬರೀಲಿಕ್ಕೆ ಆರಂಭಿಸಿದಂಥ ಲೇಖಕರ ತನಕ ಈ ಪುಸ್ತಕಗಳನ್ನು ಇವತ್ತು ಏನು ಬಿಡುಗಡೆ ಮಾಡಿದಾರಲ್ಲ, ಇಂಥ ಒಂದು ಸಂಸ್ಥೆಯಲ್ಲಿ ಓದುವುದು ನಿಮ್ಮ ಪಾಲಿಗೆ ಒಂದು ಅಭಿಮಾನ ಮತ್ತು ಹೆಮ್ಮೆ ಆಗಬೇಕು. ಯಾಕಂದರೆ ಎಲ್ಲ ಕಡೆ ಸಿಗೋದಿಲ್ಲ ಇದು. ಇವತ್ತು ಪುಸ್ತಕದ ಬಗ್ಗೆ ಈಗ ಮಾತಾಡ್ತಿದ್ದಾಗ ಶಾಸಕರು ಒಂದು ಮಾತು ಕೇಳಿದರು, ಇವತ್ತಿನ ಓದುಗರು ಎಷ್ಟು ಯಾವ ಸಂಖ್ಯೆಯಲ್ಲಿದ್ದಾರೆ, ಹಿಂದಿನ ಥರ ಓದ್ತಾರಾ, ಅವರ ಓದಿನ ಮಟ್ಟ ಹೇಗಿದೆ, ಪುಸ್ತಕಗಳ ಪ್ರಕಾಶನ ಹೇಗಿದೆ ಅಂತೇಳಿ. ನಾನು ಕಳೆದ ವರ್ಷ ಒಂದು ದಾಖಲೆಯನ್ನು ತೆಗೆದು ನೋಡ್ತಾ ಇದ್ದೆ. ಸುಮಾರು 14,000 ಪುಸ್ತಕಗಳು ಕನ್ನಡದಲ್ಲಿ ಪ್ರತಿ ವರ್ಷ ಪ್ರಿಂಟ್ ಆಗುತ್ತೆ. ಈ 14,000 ಪುಸ್ತಕಗಳಲ್ಲಿ ಸುಮಾರು 8,000 ಪುಸ್ತಕಗಳ ಲೇಖಕರು ಪ್ರಥಮ ಬಾರಿಗೆ ಪುಸ್ತಕ ಬರೆದವರಾಗಿರ್ತಾರೆ. ಮತ್ತು ಅವರ ವಯಸ್ಸು ಸುಮಾರು 20ರಿಂದ 25 ಆಗಿರುತ್ತೆ. ಅಂದರೆ ಇನ್ನೊಂದು 2 ವರ್ಷ ಹೋದರೆ ನೀವು ಪುಸ್ತಕ ಬರೀತೀರಿ. ಸೊ ನಿಮ್ಮ ವಯಸ್ಸಿನ ಹುಡುಗರು ಪುಸ್ತಕವನ್ನು ಬರೀಲಿಕ್ಕೆ ಆರಂಭಿಸ್ತಾರೆ. ಯಾಕೆ ಆರಂಭಿಸ್ತೀರಿ? ನಿಮಗಿಲ್ಲಿ ಒಳ್ಳೆಯ ಶಿಕ್ಷಣ ಸಿಗುತ್ತೆ, ಅದಾದಮೇಲೆ ಒಳ್ಳೆಯ ಉದ್ಯೋಗ ಸಿಗುತ್ತೆ, ಕೈ ತುಂಬ ಸಂಬಳ ಬರುತ್ತೆ, ನಿಮಗೆ ಬೇಕಾದ್ದೆಲ್ಲ ನಿಮ್ಮ ಶಿಕ್ಷಣದಿಂದ ಸಿಗುತ್ತೆ. ಆದರೆ
ಯಾಕೆ ಪುಸ್ತಕವನ್ನು ಲೇಖಕ ಬರೀತಾನೆ ಅಥವಾ ಪುಸ್ತಕವನ್ನು ಓದ್ತಾನೆ ಅಂದರೆ ನಂದೊಂದು ವಾದ ಇದೆ. ಶಿಕ್ಷಣ ಇರುವುದು ಸಂಪಾದನೆಗೆ, ಓದು ಇರುವುದು ಸಂತೋಷಕ್ಕೆ ಅಂತ. ನಿಮ್ಮ ಯಾವ ಶಿಕ್ಷಣ ಕೂಡ ನಿಮಗೆ ನಿಜವಾದ ಸಂತೋಷವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಗೆ ಬೇಕಾದ ಒಂದು ಬಿಡುಗಡೆ ಅಂತ ನಾವು ಹೇಳ್ತೀವಲ್ಲ, ಆ ಬಿಡುಗಡೆಯನ್ನು ನಿಮಗೆ ನಿಜವಾಗಿ ಕೊಡುವುದು ನಿಮ್ಮ ಜ್ಞಾನ ಅಲ್ಲ, ನಿಮ್ಮ ಭಾವದ ಮೂಲಕ ನೀವೇನನ್ನು ಪಡ್ಕೊಳ್ತೀರಿ ಅಂತೇಳಿ. ನಿಮ್ಮ ಭಾವ ಜಗತ್ತನ್ನು ವಿಸ್ತಾರ ಮಾಡುವಂಥ ಸಂಗತಿ ಪುಸ್ತಕಕ್ಕೆ ಮಾತ್ರ ಸಾಧ್ಯ. ಹಾಗಾಗಿ ನಿಮ್ಮನ್ನು ಇಲ್ಲಿ ಇವತ್ತು ಕೂತ್ಕೊಂಡು ದ್ವಿತೀಯ PUC ವಿದ್ಯಾರ್ಥಿಗಳನ್ನು ನೋಡುವಾಗ ನನಗೆ ಯಾಕೆ ಖುಷಿ ಆಗುತ್ತೆ ಅಂದರೆ, ನಿಮ್ಮಲ್ಲಿ ಒಂದು ಅರ್ಧದಷ್ಟು ಮಂದಿ ಆದರೂ ಈ ಪುಸ್ತಕವನ್ನು ಓದಿದರೆ ಎಷ್ಟೋ ವರ್ಷಗಳ ನಂತರ ಮುಂದೆ ಒಂದು ಸಲ ಹಿಂತಿರುಗಿ ನೋಡಿದಾಗ ನನ್ನ ಜೀವನದಲ್ಲಿ ಒಂದು ಅದ್ಭುತವಾದ ಸಂಗತಿ ನಡೆಯಿತು, ಒಂದು ಪುಸ್ತಕವನ್ನು ಓದಿ ಬದಲಾಯಿತು ಅಂತ ಒಂದು ಒಳ್ಳೆಯ ಪದ್ಯ ಇದೆ. ಆ ಪದ್ಯ ಹೇಗೆ ಒಂದು ಕಡೆ ಎಂಡಾಗುತ್ತೆ ಅಂದರೆ, ದೆನ್ ಒನ್ ಡೇ ಅಂತ, ಅಂದರೆ ಆಮೇಲೆ ಒಂದು ದಿನ ಅಂತ. ಅದರಲ್ಲಿ ಅವನು ಕವಿತೆ ಬರೆದವನು ಹೇಳ್ತಾನೆ, ನಾನು ಏನೂ ಮಾಡ್ತಾಯಿರಲಿಲ್ಲ ಜೀವನದಲ್ಲಿ, ಭಾಳ ಸೋಮಾರಿಯಾಗಿದ್ದೆ. ನನ್ನ ಜೊತೆಗಿದ್ದವರೆಲ್ಲ ಓದ್ತಾಯಿದ್ರು, ಓಡ್ತಾಯಿದ್ರು, ಆಟ ಆಡ್ತಾಯಿದ್ರು, ಏನೇನೋ ಮಾಡ್ತಾಯಿದ್ರು, ನಾನು ಸುಮ್ಮನೆ ಇದ್ದೆ. ಬಟ್ ದೆನ್ ಒನ್ ಡೇ, ಒಂದು ದಿವಸ ನಿಂತು ಹಿಂತಿರುಗಿ ನೋಡಿದ್ರೆ ನನ್ನ ಹಿಂದೆ ಯಾರೂ ಇಲ್ಲ, ಎಲ್ಲ ಮುಂದೆ ಹೋಗಿಬಿಟ್ಟಿದ್ದಾರೆ, ನಾನೊಬ್ಬನೇ ಉಳ್ಕೊಂಡ್ಬಿಟ್ಟಿದ್ದೀನಿ. ಅದರಿಂದ ಬಿಡುಗಡೆ ಹೊಂದಲಿಕ್ಕೆ ನಾನೇನು ಮಾಡಿದೆ ಅಂದರೆ 5 ವರ್ಷ ಪುಸ್ತಕಗಳನ್ನು ಓದಿದೆ. 6ನೇ ವರ್ಷ ನೋಡಿದ್ರೆ ನಾನು ಅವರೆಲ್ಲರಿಗಿಂತಲೂ ಮುಂದೆ ಇದ್ದೆ ಅಂತ. ಹೀಗೆ ಓದು ನಮ್ಮನ್ನು ಬಹಳ ದೊಡ್ಡ ಬಿಡುಗಡೆಯನ್ನು ನಮಗೆ ನೀಡ್ತಾ ಹೋಗುತ್ತೆ ಅಂತ. ಭಾರತದಲ್ಲಿ ನಾವು ಹಿಂದಿಂದ ನೋಡ್ತಾ ಬಂದರೆ 3 ಹಸಿವುಗಳನ್ನು ನೀವು ಬಹಳ ಪ್ರಧಾನವಾಗಿ ಗಮನಿಸ್ಬೋದು. ಭಾಳ ಹಿಂದೆ ಇದ್ದಿದ್ದು ಅನ್ನದ ಹಸಿವು ಅಂತ, ಯಾರಿಗೂ ಊಟ ಸಿಗ್ತಿರಲಿಲ್ಲ, ದುಡಿಮೆ ಕಷ್ಟ ಇತ್ತು. ಅದಾದ ನಂತರ ಹಲವಾರು ಯೋಜನೆಗಳು, ಕೆಲಸಗಳು ಸಿಕ್ಕಿ, ಉದ್ಯೋಗ ಪಂಚವಾರ್ಷಿಕ ಯೋಜನೆ ಇದೆಲ್ಲ ಆದಮೇಲೆ ಹಸಿವಿನ ಸಮಸ್ಯೆ ಬಹಳಷ್ಟು ತೀರಿದ ನಂತರ ಇನ್ನೊಂದು ಹಸಿವು ಶುರುವಾಗುತ್ತೆ, ಸಮಾನತೆಯ ಹಸಿವು ಅಂತ. ನನಗೆ ಊಟ ಅನ್ನ ಸಿಕ್ಕಿದೆ, ಬಟ್ ಸಮಾನತೆ ಸಿಗಲಿಲ್ಲ ಅಂತ. ಬಟ್ ನಮ್ಮ ಪ್ರಜಾಪ್ರಭುತ್ವ ಅದನ್ನು ಕೊಡ್ತು, ಸಮಾನತೆಯ ಹಸಿವನ್ನು ಕೊಡ್ತು. ಅದಾದ ನಂತರ ಒಂದು ಹಸಿವು ಬರುತ್ತೆ, ಜ್ಞಾನದ ಹಸಿವು ಅಂತ. ಈ ಓದು, ಸಮಾನತೆ, ಅನ್ನ ಮತ್ತು ಸಮಾನತೆ ಸಿಕ್ಕಿದ ಮೇಲೆ ನನಗೆ ಜ್ಞಾನ ಸಿಕ್ಕಲಿಲ್ಲ ಅಂತ. ನೀವು ಹಿಂದಿನ ಕಾಲದಲ್ಲಿ ನೋಡಿದ್ರೆ ಎಲ್ಲರಿಗೂ ಶಿಕ್ಷಣವನ್ನು ಪಡೆಯುವಂಥ ಅರ್ಹತೆ ಇರಲಿಲ್ಲ. ಅಂದರೆ ಎಲ್ಲರನ್ನ ಸ್ವೀಕಾರ ಮಾಡ್ತಿರಲಿಲ್ಲ. ಏಕಲವ್ಯನಿಗೆ ಶಿಕ್ಷಣ ಸಿಗ್ತಾ ಇರಲಿಲ್ಲ, ಕರ್ಣನಿಗೆ ಪರಶುರಾಮರು ಶಿಕ್ಷಣ ಕೊಡಲಿಕ್ಕೆ ಒಪ್ತಿರಲಿಲ್ಲ. ಈ ಥರ ಹಲವಾರು ಸಮಸ್ಯೆಗಳಿದ್ದು. ಆದರೆ ಇವತ್ತು ಯಾರು ಬೇಕಾದರೂ ಬಂದು ಕಲಿಬೋದು. ಕಲೀಲಿಕ್ಕೆ ಬೇಕಾಗಿರೋದು ಏನಂದರೆ ನಿಮ್ಮ ಮನಸ್ಸು ಮಾತ್ರ. ನಿಮ್ಮ ಮನಸ್ಸು ಕೊಟ್ಟರೆ ನಿಮಗೆ ಶಿಕ್ಷಣ ಸಿಗುತ್ತೆ, ನಿಮ್ಮ ಮನಸ್ಸು ಕೊಟ್ಟರೆ ನಿಮಗೆ ಜ್ಞಾನ ಬರುತ್ತೆ, ನಿಮ್ಮ ಮನಸ್ಸು ಕೊಟ್ಟರೆ ನಿಮಗೆ ಬೇಕಾದ್ದೆಲ್ಲ ಸಿಗುತ್ತೆ. ಹೀಗಾಗಿ ಈ ಆಧುನಿಕ ಜಗತ್ತು ಇವತ್ತು ಇನ್ನೊಂದು ಹಸಿವಿದೆ, ಅದು ಹೇಳ್ತೀನಿ. ಆಧುನಿಕ ಜಗತ್ತು ನಿಮ್ಮಿಂದ ಬೇಡುವುದು ಒಂದೇ ಒಂದು ಸಂಗತಿ ಏನಂದರೆ, ನೀವು ಮುಕ್ತ ಮನಸ್ಸಿನಿಂದ ನಿಮ್ಮನ್ನು ಒಪ್ಪಿಸಿಕೊಳ್ಳಿ ಅಂತ. ಎಲ್ಲ ಕಲೆ ಕೇಳುವುದು ಅದನ್ನೇ. ಹಾಗಾಗಿ ನಿಮ್ಮನ್ನು ಇವತ್ತು ಓದಿಗೆ ಹಚ್ಚುವಂತಹ, ನಿಮ್ಮ ಜಗತ್ತನ್ನು ಬದಲಾಯಿಸುವಂತಹ, ನೀವೇನು ಓದ್ತಿರಲ್ಲ ಮಾರ್ಕ್ಸ್ ತೆಗೆಯೋದಕ್ಕೆ, ಅದರ ಜೊತೆಗೆ ನಿಮ್ಮನ್ನು ಬೇರೆ ಓದಿಗೆ ಕೂಡ ಪ್ರೇರೇಪಿಸುವಂಥ ಒಂದು ಶಿಕ್ಷಕ ಬಳಗ ಇಲ್ಲಿದೆಯಲ್ಲ, ಅದು ಭಾಳ ಸಂತೋಷ ಪಡಬೇಕಾದ ವಿಚಾರ. ಇದು ಎಲ್ಲ ಕಡೆ ಸಿಗಲ್ಲ. ಯಾಕಂದರೆ ನಾವು ಚಿಕ್ಕಂದಿರುವಾಗ ನಾವು ಪುಸ್ತಕ ಓದ್ತಿದ್ರೆ ಮನೇಲಿ ಬೈತಾಯಿದ್ರು, ಓದಬೇಡ ನೀನು ಹಾಳಾಗ್ತೀಯಾ ಅಂತ. ಪುಸ್ತಕವನ್ನು ನಾವು ಕದ್ದು ಮುಚ್ಚಿ ಓದಬೇಕಾಗಿತ್ತು. ಸ್ವಲ್ಪ ದಿವಸ ಆದ ನಂತರ ಇವತ್ತೇನು ಹೇಳ್ತಾರೆ ಅಂದರೆ, ಮೊಬೈಲ್ ನೋಡುವಾಗ ಮೊಬೈಲ್ ನೋಡಬೇಡ ಅಂತ ಹೇಳ್ತಾರೆ. ಅಂದರೆ ಯಾವುದು ತಾಂತ್ರಿಕವಾಗಿ ಮುಂದುವರಿಯುತ್ತೋ ಅದರ ಬಗ್ಗೆ ಭಯ ಇದೆ ನಮ್ಮ ಜಗತ್ತಿಗೆ. ಮೊಬೈಲ್ ನೋಡಿದ್ರೆ ಈಗ ಮಕ್ಕಳು ಹಾಳಾಗ್ತಾರೆ, ಅವರು ಓದಲ್ಲ ಅಂಥೇಳಿ. ಆದರೆ ನಾನು ಶಾಸಕರ ಪ್ರಶ್ನೆಗೆ ಒಂದು ಉತ್ತರ ಏನಂದರೆ, ಇವತ್ತು ಓದುಗರ ಸಂಖ್ಯೆ ಸಿಕ್ಕಾಪಟ್ಟೆ ಹೆಚ್ಚಾಗಿ ಹೋಗಿದೆ. ಎಲ್ಲರೂ ಹೇಳ್ತಾರೆ ಇವತ್ತು ಓದುವವರು ಕಮ್ಮಿ ಆಗಿದ್ದಾರೆ ಅಂತ. ಆದರೆ ಮೊಬೈಲಲ್ಲಿ ಹಳ್ಳಿಯಲ್ಲಿ ಕೂತ ಪ್ರತಿಯೊಂದು ಹೆಂಗಸು ಗಂಡಸು ಕೂಡ ಅಲ್ಲಿ ಬರುವಂಥ ವಾಟ್ಸಪ್ ಮೆಸೇಜನ್ನು ಓದ್ತಾರೆ. ಆ ವಾಟ್ಸಪ್ ಮೆಸೇಜಲ್ಲಿ 1000 ಕೆಟ್ಟ ಮೆಸೇಜ್ ಇರ್ಬೋದು, 5 ಒಳ್ಳೆಯ ಮೆಸೇಜ್ ಇರುತ್ತೆ. ಯಾರೋ ಒಬ್ಬ 5 ಜನ ಪುಣ್ಯಾತ್ಮರು 5 ನಮಗೆ ವಿಚಾರ ಮನನ ಮಾಡುವಂಥ ಸಂಗತಿಗಳನ್ನು ಕಳಿಸಿರ್ತಾರೆ. ಯಾರೋ ಒಂದು ಸಣ್ಣ ಕಥೆ ಕಳಿಸಿರ್ತಾನೆ, ಯಾವುದೋ ಒಂದು ಉಪನಿಷತ್ತಿನ ವಿಷಯ ಕಳಿಸಿರ್ತಾನೆ, ಅಥವಾ ಯಾರೋ ಸಾಧಕರ ಚರಿತ್ರೆಯನ್ನು ಕಳಿಸಿರ್ತಾರೆ. ಹೀಗೆ ಓದು ಮತ್ತು ಬರಹ ನನಗೆ ಸಾಧ್ಯವೇ ಇಲ್ಲ ಅಂತ ಹೇಳುವಂಥವರೆಲ್ಲ ಈ ಆಧುನಿಕ ತಂತ್ರಜ್ಞಾನದಿಂದ ಓದು ಬರಹ ಮಾಡುವಂತಾಗಿದೆ. ನನ್ನ ಚಿಕ್ಕ ಅಜ್ಜಿಯೊಬ್ಬರು ಇದ್ದಾರೆ, ಅವರಿಗೆ ಇಷ್ಟರವರೆಗೆ ಒಂದು ಅಕ್ಷರ ಬರೀಲಿಲ್ಲ. ಬಟ್ ಮೊಬೈಲ್ ಬಂದ ಮೇಲೆ ಅವರು ಅದನ್ನು ಡಿಕ್ಟೇಟ್ ಮಾಡಿ ಬರಲಿಕ್ಕೆ ಶುರು ಮಾಡಿದ್ದಾರೆ.
ಅವ್ರಿಗೆ ಡಿಕ್ಟೇಷನ್ ಹೇಳ್ಕೊಟ್ಟು ಅವರು ಬರೀಕ್ಕೆ ಶುರು ಮಾಡ್ತಾರೆ, ಅವರ ಮನಸ್ಸಲ್ಲಿ ಏನಿದೆ ಅಂತ ಬರೀತಾ ಹೋಗ್ತಾರೆ. ಹೀಗೆ ಫ್ಯಾಮಿಲಿ ಗ್ರೂಪ್ಗಳಾಗಿವೆ, ಆ ಗ್ರೂಪ್ಗಳಲ್ಲಿ ಕತೆ ಬರುತ್ತೆ. ಹೀಗೆ ಒಟ್ಟಾರೆಯಾಗಿ ಓದುಗರ ಸಂಖ್ಯೆ ಜಾಸ್ತಿ ಆಗಿ ಹೋಗಿದೆ. ಅದು ಪುಸ್ತಕದ ರೂಪದಲ್ಲಿ ಓದದೇ ಇರ್ಬೋದು, ಬಟ್ ಬೇರೆ ರೂಪದಲ್ಲಿ ಓದುಗರ ಸಂಖ್ಯೆ ಜಾಸ್ತಿ ಆಗಿ ಹೋಗಿದೆ. ಅದರ ಜೊತೆಗೆ ಶುರುವಾಗಿರೋದೇನೆಂದರೆ ಒಂದು ತಂತ್ರಜ್ಞಾನದ ಹಸಿವು ಅಂತೇಳಿ. ಆಧುನಿಕ ತಂತ್ರಜ್ಞಾನ ಎಲ್ಲ ನನಗೆ ಬಂದುಬಿಡಬೇಕು, ನಾನು ಎಲ್ಲವನ್ನು ಕಲಿಬೇಕು, ಎಲ್ಲವೂ ನನ್ನ ಮೊಬೈಲಿರಬೇಕು, ದ ಮೋಸ್ಟ್ ಮಾಡರ್ನ್ ಆಪರೇಷನ್ ಟೆಕ್ನಾಲಜಿ ಇರಬೇಕು. ಹೀಗೆ ಪ್ರತಿಯೊಂದು iOS 18 ಬರಬೇಕು, 17 ಇದೆ, 18 ನನ್ನ ಮೊಬೈಲಿಗೆ ಬಂದು ಬೀಳಬೇಕು. ಹೀಗೆ ಹಲವು ಆಸೆಗಳಿರ್ತವೆ. ಈ ತಂತ್ರಜ್ಞಾನ ಏನನ್ನು ಕೊಡಲಿಕ್ಕೆ ನಿಮಗೆ ಸಾಧ್ಯ ಇಲ್ವೋ ಅದನ್ನು ಕೊಡುವಂಥದ್ದು ಪುಸ್ತಕ ಅಂತ. ಯಾಕಂದರೆ ನಿಮಗೆ ಒಬ್ಬ ಲೇಖಕ ಇವತ್ತು ಈ ಪುಸ್ತಕಗಳನ್ನು ತಗೊಂಡು ಒಂದು ಪುಟ ಓದಿ, ಈ ಪುಟದಲ್ಲಿ ಇರುವುದು ನಿಮಗೆ ಇಂಟರ್ನೆಟ್ಟಲ್ಲಿ ಎಲ್ಲೂ ಸಿಗೋದಿಲ್ಲ. ಯಾಕಂದರೆ ಇದು ಒಬ್ಬ ವ್ಯಕ್ತಿ ತನ್ನ ಭಾವನೆಗಳನ್ನು ಬರೆದಿದ್ದು. ಯಾಕೆ ಒಂದು ಕಲೆ, ಯಾಕೆ ಒಂದು ಸಿನಿಮಾ, ಯಾಕೆ ಒಂದು ಪುಸ್ತಕ ಮುಖ್ಯ ಆಗುತ್ತೆ ಅಂದರೆ ಅದು ಒಬ್ಬ ವ್ಯಕ್ತಿಯ ಮನಸ್ಸಿನ ತೊಳಲಾಟ, ಅದು ಒಬ್ಬ ವ್ಯಕ್ತಿಯ ಅವಮಾನದ ವಿರುದ್ಧ ಮಾಡಿದ ಹೋರಾಟ, ಅದು ಒಬ್ಬ ವ್ಯಕ್ತಿ ತನ್ನ ಅನಿಸಿಕೆಯನ್ನು ಈ ಸಮಾಜದ ಮುಂದೆ ಇಡಲಿಕ್ಕೆ ಪಟ್ಟ ಪ್ರಯತ್ನ ಅದು. ಹೀಗಾಗಿ ಇದು ಸಾಧ್ಯ ಆಗದೆ ಹೋದರೆ, ಈ ಓದಿನ ಮೂಲಕ ನಿಮ್ಮ ಜಗತ್ತನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗದೆ ಹೋದರೆ ಮುಂದೆ ಬಹಳ ದೊಡ್ಡ ಒಂಟಿತನ ನಿಮ್ಮನ್ನು ಕಾಡುತ್ತೆ. ನಾನು ಮತ್ತು ಗೋಪಾಲಕೃಷ್ಣ ಕುಂಟಿನಿ ಮೊದಲ ಕಥೆಯನ್ನು ಬರೆದಾಗ ಫಸ್ಟ್ PUC ಇದ್ದೆವು. ಆ ಮೊದಲ ಕಥೆಯನ್ನು ಬರೆದು ಅದನ್ನು ಒಂದು ಪತ್ರಿಕೆಗೆ ಕಳಿಸಿ ಆ ಪತ್ರಿಕೆಯಲ್ಲಿ ಪ್ರಕಟವಾದಾಗ ನಮಗೆ ಇಡೀ ಜಗತ್ತನ್ನು ಗೆದ್ದೆವು ಅಂತ ಹೇಳುವ ಒಂದು ಹೆಮ್ಮೆ ಬಂದುಬಿಟ್ಟಿತ್ತು. ಅಂದರೆ ಮನುಷ್ಯನಿಗೆ ಮುಖ್ಯವಾಗಿ ಬರಬೇಕಾಗಿರೋದು ತನ್ನನ್ನು ಪ್ರಕಟಪಡಿಸಿಕೊಳ್ಳುವ ಧೈರ್ಯ ಅಂತ. ಮಾತಾಡಲಿಕ್ಕೆ, ಹೇಳಲಿಕ್ಕೆ, ನನ್ನ ಮನಸ್ಸಿನ ಆಳದಲ್ಲಿ ಏನೋ ಅನ್ನಿಸ್ತಾ ಇರುತ್ತೆ, ಅದನ್ನು ಹೇಳಬೇಕಲ್ಲ ಇನ್ನೊಬ್ಬರಿಗೆ. ಆ ಹೇಳಲಿಕ್ಕೆ ಧೈರ್ಯ ಬರಬೇಕಲ್ಲ, ಆ ಧೈರ್ಯ ಕೊಡೋದು ಬರಹ ಅಂತೇಳಿ. ನೀವು ಇಷ್ಟೇ ಮಾತಾಡ್ಬೋದು, ಅಂದರೆ ಹಿಂದುಗಡೆ ಕೂತ್ಕೊಂಡು ಎಷ್ಟೇ ಮಾತಾಡ್ಬೋದು, ನಿಮ್ಮಲ್ಲಿ ಎಷ್ಟೋ ವಿಚಾರ ಹತ್ಕೋಬೋದು. ಆದರೆ ಅದನ್ನೊಂದು ಪುಸ್ತಕವಾಗಿ ಬರೆದಾಗ, ಅದನ್ನೊಂದು ಲೇಖನವಾಗಿ ಬರೆದಾಗ, ಅಥವಾ ಒಂದು ಕಥೆಯಾಗಿ ಬರೆದಾಗ, ಒಂದು ಕವಿತೆಯಾಗಿ ಬರೆದಾಗ ನಿಮ್ಮಲ್ಲಿ ಹುಟ್ಟುವಂಥ ಒಂದು ಆನಂದ ಇದೆಯಲ್ಲ, ಅದು ಬಹಳ ಸುಲಭವಾಗಿ ನಿಮ್ಮಲ್ಲೇ ನೀವೇ ಅನುಭವಿಸಿರ್ಬೋದು. ಒಂದು 4 ಸಾಲಿನ ಪದ್ಯ ಬರೆದ್ರೆ ಅದು ನೀವು ಯಾರಿಗೋ ಓದಿ ಹೇಳ್ತೀರಿ ಅಂತ. ನಾವು ಚಿಕ್ಕಂದಿರುವಾಗ ಒಂದು ಮಾತು ಹೇಳ್ತಾಯಿದ್ರು, ಯಾವನಿಗೆ ಮಗುವನ್ನು ಆಟ ಆಡಿಸ್ಲಿಕ್ಕೆ ಬರೋದಿಲ್ವೋ ಅವನು ಮನುಷ್ಯನೇ ಅಲ್ಲ ಅಂತ. ಈ ಮಗುವನ್ನು ಆಟ ಆಡಿಸ್ಲಿಕ್ಕೆ ಒಂದು ವಿಶಿಷ್ಟವಾದ ಭಾಷೆ ಇರ್ತದೆ. ಅದಕ್ಕೆ ನಮ್ಮ ಈ ಕನ್ನಡವೋ ಇಂಗ್ಲೀಷೋ ಏನಾಗಲ್ಲ, ಅದಕ್ಕೆ ಒಂದು ಬಾಲಭಾಷೆ ಅಂತ ಇರ್ತದೆ. ಆ ಬಾಲಭಾಷೆಯ ಲಯ ಇರುತ್ತಲ್ಲ, ಆ ಲಯದ ಮೂಲಕ ಮಗುವನ್ನು ಆಟ ಆಡಿಸ್ಲಿಕ್ಕೆ ಯಾರಿಗೆ ಆಗೋದಿಲ್ವೋ ಅವನು ಮನುಷ್ಯನೇ ಅಲ್ಲ ಅಂತ ಹೇಳ್ತಾಯಿದ್ರು. ಈ ಬಾಲಭಾಷೆಯಲ್ಲಿ ಮಗುವನ್ನು ಆಟ ಆಡಿಸುವಂಥ ಕೆಲಸವನ್ನು ಇವತ್ತಿನ ಲೇಖಕರು ತಮ್ಮ ಭಾಷೆಯಲ್ಲಿ ಮಾಡ್ತಾಯಿರ್ತಾರೆ ಅಂತ, ಒಂದು ಲಯದಲ್ಲಿ. ಹೀಗಾಗಿ ಈ ಲೇಖಕರು ನಮ್ಮನ್ನೆಲ್ಲರನ್ನು ಒಂದು ರೀತಿಯಲ್ಲಿ ಮಂತ್ರಮುಗ್ಧರನ್ನಾಗಿ ಮಾಡಿಸಿ, ಒಂದು ರೀತಿಯಲ್ಲಿ ನಮ್ಮೆಲ್ಲ ಅಹಂಕಾರಗಳನ್ನು ಕಳೆದು ನಮಗೆ ಹೊಸ ವಿಚಾರಗಳನ್ನು ಕೊಡ್ತಾನೇ ಹೋಗ್ತಾರೆ ಪ್ರತಿ ಪುಸ್ತಕದ ಮೂಲಕ. ಆದ್ದರಿಂದಲೇ ಈ ಪುಸ್ತಕ ಬಹಳ ಮುಖ್ಯ. ನಾನು ಇಂಥ ಕಾಲೇಜುಗಳಿಗೆ ಬಂದಾಗ ಮುಖ್ಯವಾಗಿ ಏನು ಹೇಳ್ತೀನಿ ಅಂದರೆ, ನಿಮಗೆಲ್ಲ ಒಂದು ಕ್ಷಣದಲ್ಲಿ ಅನಿಸುತ್ತೆ ನಮಗೆ ಈ ಶಿಕ್ಷಣ ಬೇಕಿತ್ತಾ, ಮನೆಯಲ್ಲಿ ಆರಾಮಾಗಿರ್ಬೋದಾಗಿತ್ತು, ನಮ್ಮ ತಂದೆಯವರು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅಂತ. ಬಟ್ ಅವ್ರು ಯಾರೂ ಭಾಳ ಸಂತೋಷದಿಂದ ನಿಮ್ಮನ್ನು ಕಳಿಸ್ಕೊಟ್ಟಿರಲ್ಲ, ಆದರೆ ಬಹಳ ಮಹತ್ವಾಕಾಂಕ್ಷೆಯಿಂದ ಕಳಿಸಿಕೊಟ್ಟಿರ್ತಾರೆ. 2 ವರ್ಷಗಳ ಕಠಿಣ ಶ್ರಮದಿಂದ ನಿಮ್ಮ ಮುಂದಿನ 60 ವರ್ಷಗಳ ಬದುಕು ಹೇಗೆ ಬೆಳಗಬಹುದು ಅಂತ ಅವ್ರಿಗೆ ಗೊತ್ತಿರುತ್ತೆ. ಇದು ಇವತ್ತಿಂದಲ್ಲ, ಇದು ಪ್ರತಿ ಕಾಲಘಟ್ಟದಲ್ಲಿ ಕೂಡ ಶಿಕ್ಷಣ ಅಂತ ಹೇಳುವುದು ಒಂದು ಕಠಿಣವಾದ ಪರೀಕ್ಷೆ, ಒಂದು ಕಠಿಣವಾದ ಕಾಲಮಾನ. ನಾವು ಓದ್ತಾ ಇದ್ದಾಗ ನಮಗೂ ಮ್ಯಾಥ್ಸ್ ಕಷ್ಟ ಇತ್ತು, ಸೈನ್ಸ್ ಕಷ್ಟ ಇತ್ತು, ಓದಲಿಕ್ಕೆ ಆಗ್ತಿರಲಿಲ್ಲ. ಅದನ್ನು ಚೆನ್ನಾಗಿ ಮಾಡಿದ್ದು ಯಾವುದು ಅಂದರೆ ಬೇಂದ್ರೆಯ ಕವನಗಳು, ಕುವೆಂಪು ಅವರ ಪದ್ಯಗಳು, ಅವರು ನಮಗೆ ಒದಗಿಸ್ತಿದ್ದಂಥ ಸ್ವಾತಂತ್ರ್ಯ. ಹೀಗಾಗಿ ವಿಜ್ಞಾನ ಮತ್ತು ಕಲೆ, ಆರ್ಟ್ ಆ್ಯಂಡ್ ಸೈನ್ಸ್, ಇದು ಜೊತೆಗೆ ಹೋಗ್ತಾ ಇರಬೇಕು. ಆ ಜೊತೆಗೆ ಹೋಗುವುದಕ್ಕೆ ನೀವು ಪುಸ್ತಕವನ್ನು ಓದಬೇಕು ಅಂತೇಳಿ. ನಿಮಗೆ ಸಿನಿಮಾ ಕೊಡುವಂಥ ಸಂತೋಷ ಇರುತ್ತಲ್ಲ, ಅದರಲ್ಲೊಂದು ಅಸಹಜತೆ ಇರುತ್ತೆ. ಇಟ್ಸ್ ಎ ಫಾಲ್ಸ್ ಹ್ಯಾಪಿನೆಸ್. ಬಟ್ ಒಂದು ಪುಸ್ತಕ ಕೊಡುವಂಥ ಸಂತೋಷ ಅದು ಫಾಲ್ಸ್ ಹ್ಯಾಪಿನೆಸ್ ಅಲ್ಲ. ನೀವು ಆಕಾಶದಲ್ಲಿ ಹಾರ್ತಿರುವ ಹಕ್ಕಿಗಳನ್ನು ನೋಡಿದಾಗ ಹಕ್ಕಿಗಳನ್ನು ನೋಡ್ತಾ ಇರ್ತೀರಿ, ಭಾಳ ಸುಲಲಿತವಾಗಿ ಹಾರ್ತಾ ಇದೆ ಆಯಿತಾ. ಆದರೆ ಕುವೆಂಪು ಅದನ್ನು ನೋಡಿದರೆ ದೇವರು ರುಜು ಮಾಡಿದನು ಅಂತೇಳಿ ನೋಡಿ, ಆ ಸಾಲು ಕೇಳಿದಾಗಲೇ ಒಂದು ರೋಮಾಂಚನ ಆಗುತ್ತೆ. ದೇವರು ರುಜು ಮಾಡಿದನು ಅಂದರೆ ಹಕ್ಕಿಗಳು ಹಾರೋದು ದೇವರು ಸಿಗ್ನೇಚರ್ ಮಾಡ್ದಂಗೆ ಕಾಣಿಸುತ್ತೆ ಅಂತ. ಎಷ್ಟು ಒಳ್ಳೆಯ ಕಲ್ಪನೆ ನೋಡಿ. ಅಥವಾ ಬೇಂದ್ರೆಯವರು ಒಂದು ಬೆಳಗನ್ನು ನೋಡಿದಾಗ ಇದು ಬರೀ ಬೆಳಗಲ್ಲೋ ಅಣ್ಣ ಅಂತ ಹೇಳ್ತಿದ್ದೆ. ಬರೀ ಬೆಳಗಲ್ಲ, ಇದರಲ್ಲಿ ಇನ್ನೇನೋ ಇದೆ ಅಂತೇಳಿ. ಹೀಗೆ ಬೇಂದ್ರೆ ಆಗಲಿ, ಕುವೆಂಪು ಆಗಲಿ, ಅಥವಾ ಗೋಪಾಲಕೃಷ್ಣ ಅಡಿಗರಾಗಲಿ, ಇವರೆಲ್ಲ ನಮಗೆ ಜೀವನದಲ್ಲಿ ಕಲಿಸಿಕೊಟ್ಟಂತಹ ಒಂದೊಂದು ರೂಪಕಗಳು ಕೂಡ ನಮ್ಮನ್ನು ಶಕ್ತರನ್ನಾಗಿ ಮಾಡ್ತಾ ಹೋಗ್ತವೆ.
ಅದು ನೀವು ಕನ್ನಡ ಆದರೂ ಓದಿ, ಇಂಗ್ಲೀಷ್ ಆದರೂ ಓದಿ, ಯಾವುದೇ ಭಾಷೆಯಲ್ಲಿ ಆದರೂ ಓದಿ, ಬಟ್ ಲಿಟ್ರೇಚರ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಎಜುಕೇಷನ್ ಇದೆಯಲ್ಲ, ಅದು ನಿಮ್ಮನ್ನು ಉದ್ಯೋಗಕ್ಕೆ ಸನ್ನದ್ಧನಾಗಿ ಮಾಡುತ್ತೆ. ಆದರೆ ಸಾಹಿತ್ಯ ಇದೆಯಲ್ಲ, ಅದನ್ನು ನಿಮ್ಮನ್ನು ಮನುಷ್ಯರನ್ನಾಗಿ ಮಾಡೋಕ್ಕೋಗುತ್ತೆ. ಭಾಳ ಒಳ್ಳೆಯ ಮಾತನ್ನು ನಮ್ಮ ಯಶವಂತ ಚಿತ್ತಾಲರು ಹೇಳಿದ್ದಾರೆ, ನಾವೆಲ್ಲ ಮನುಷ್ಯರಾಗಲು ಹುಟ್ಟಿದ್ದೇವೆ ಅಂತ. ನಾವು ಅಂದ್ಕೊಂಡಿರ್ತೀವಿ ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂತ. ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗಲು ಹುಟ್ಟಿದ್ದೇವೆ ಅಂತ. ಅಂದರೆ ನಿಜವಾಗಲೂ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಮನುಷ್ಯತ್ವದ ಕಡೆ ಹೋಗ್ತಾ ಇರ್ತೀವಿ ಅಂತ. ಹೇಗೆ ಹನುಮಂತ ಮತ್ತು ಶ್ರೀರಾಮ ಎರಡನ್ನು ಕಲ್ಕೊಂಡ್ರೆ ನಮ್ಮಲ್ಲಿ ಒಂದು ರಾಮಾಂಜನೇಯ ದೇವಸ್ಥಾನ ಇದೆ ಬೆಂಗಳೂರಲ್ಲಿ. ಅದರಲ್ಲಿ ರಾಮ ಮತ್ತು ಆಂಜನೇಯ ತಬ್ಬಿಕೊಂಡಂಥ ಒಂದು ಶಿಲ್ಪ ಇದೆ. ನಾನು ಅದನ್ನು ನೋಡಿದಾಗ ಏನು ಅನಿಸುತ್ತೆ ಅಂದರೆ, ಒಂದು ಹನುಮಂತನಲ್ಲಿರುವಂಥ ಒಂದು ಪ್ರಿಮಿಟಿವ್ ಆದ ಶಕ್ತಿ, ಬಹಳ ಕಚ್ಚಾದಂಥ ಒಂದು ಶಕ್ತಿ, ಮತ್ತು ಪುರುಷೋತ್ತಮನಲ್ಲಿರುವಂಥ ಬಹಳ ಒಂದು ಮಾಡರ್ನ್ ಆದಂಥ ಬಹಳ ಮಾಗಿದಂಥ ಒಂದು ವ್ಯಕ್ತಿತ್ವ. ಇದೆರಡೂ ನಮ್ಮಲ್ಲಿ ಒಂದಾಗಬೇಕು. ಅಂದರೆ ಒಂದು, ನಾವು ಬಹಳ ಮೂಲಭೂತ ಆಸಕ್ತಿಯಿಂದ ಕಲಿಯಬೇಕು ಮತ್ತು ಪರಿಪಕ್ವ ಮನಸ್ಸಿನಿಂದ ಅದನ್ನು ಗ್ರಹಿಸಬೇಕು ಅಂತ. ಈ ಎರಡು ಒಂದಾದಾಗಲೇ ನಮ್ಮಲ್ಲಿ ಒಂದು ವಿಶಿಷ್ಟವಾದ ಜಾಣ್ಮೆ, ವಿಶಿಷ್ಟವಾದ ತೇಜಸ್ಸು ಮತ್ತು ವಿಶಿಷ್ಟವಾದ ಜೀವನ ಪ್ರೀತಿ ಹುಟ್ಟಲಿಕ್ಕೆ ಸಾಧ್ಯ ಆಗೋದು. ಅದನ್ನು ನಮಗೆ ಕೊಡುವಂಥದ್ದು ಪುಸ್ತಕಗಳು. ಅಂಥ ಪುಸ್ತಕಗಳನ್ನು ಇವತ್ತು ಈ ಸಂಸ್ಥೆ ನಿಮ್ಮಲ್ಲಿ ಕೊಟ್ಟಿದೆ. ಈ ಸಂಸ್ಥೆಯ 7 ಮಂದಿ ಬಗ್ಗೆ ನನಗೆ ಭಾಳ ಪ್ರೀತಿ. ಯಾಕಂದರೆ ನಮ್ಮ ವರದಿಗಾರರೊಬ್ಬರು ಇವರನ್ನು ಕರೆಸಿ, ಇಲ್ಲೊಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ಇದೆ, 7 ಜನ ಮೇಷ್ಟ್ರುಗಳು ಸೇರಿಕೊಂಡು ಒಂದು ಕಾಲೇಜನ್ನು ಕಟ್ಟಿದ್ದಾರೆ, ಬಹಳ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಿದ್ದಾರೆ ಅಂತ ಹೇಳಿ ಅವರಿಗೆ ಸುವರ್ಣ ನ್ಯೂಸ್ ಮತ್ತು ಕನ್ನಡ ಪರಮ ನಮ್ಮ ಸಂಸ್ಥೆಯಿಂದ ಒಂದು ಪ್ರಶಸ್ತಿಯನ್ನು ಕೂಡ ನಾವು ಅವರಿಗೆ ಕೊಡಮಾಡಿದ್ದೆವು. ಸಾಮಾನ್ಯವಾಗಿ ಪ್ರಶಸ್ತಿಯನ್ನು ಕೊಟ್ಟಾಗ ನಾವು ಕೊಟ್ಟಿದ್ದೇವೆ ಅಂತ ಹೇಳ್ಕೊಬಾರ್ದು. ಯಾಕಂದರೆ ಆ ಪ್ರಶಸ್ತಿಯನ್ನು ಪಡೀಲಿಕ್ಕೆ ಅವರು ಅರ್ಹರಾಗಿದ್ದರು ಅಂತ ನನಗೆ ಆಮೇಲೆ ಅವರ ಬೇರೆ ಬೇರೆ ಕ್ರಿಯೆಗಳನ್ನು ನೋಡ್ತಾ ಹೋದಾಗ ಗೊತ್ತಾಯಿತು. ನಾನು ಮೊನ್ನೆ ಪುಸ್ತಕ ಮನೆ ಅಂತ ಹೇಳಿ ಇವರು ಆ ಪುಸ್ತಕ ಬಂದಾಗ ನರೇಂದ್ರ ಪೈ ಅವರ ಪುಸ್ತಕದ ಬಗ್ಗೆ ಬರೀತಾ ಒಂದು ಇಂಟರ್ನೆಟ್ಟಲ್ಲಿ ಹುಡುಕಿದರೆ ಬಹಳ ಒಳ್ಳೆಯ ಒಂದು ವೆಬ್ಸೈಟ್ ಮಾಡಿದ್ದಾರೆ. ಆ ವೆಬ್ಸೈಟಲ್ಲಿ ಕಡಿಮೆ ದರಗಳಲ್ಲಿ ಪುಸ್ತಕಗಳನ್ನು ಕೊಡ್ತಿದ್ದಾರೆ, ಅದನ್ನು ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹೊಸ ಪುಸ್ತಕ ಎಲ್ಲೇ ಬಂದರೂ ಅದಕ್ಕೆ ಹಾಕ್ತಿದ್ದಾರೆ. ಇದು ಸುಲಭದ ಕೆಲಸ ಅಲ್ಲ. ನಾವೇನು ಇಂಟರ್ನೆಟ್ ಇದೆ ಹಾಕ್ಬೋದು ಅಂತ ಅಂದ್ಕೋತೀವಿ, ಬಟ್ ಒಂದು ವೆಬ್ಸೈಟ್ ಮಾಡಿ ಒಂದು ಪುಸ್ತಕಗಳನ್ನು ನಿರಂತರವಾಗಿ ಅಪ್ಲೋಡ್ ಮಾಡ್ತಾ ಅದನ್ನು ತಲುಪಿಸೋದಕ್ಕೆ ಅದಕ್ಕೆ ಬೇರೆ ಒಂದು ಲಾಜಿಸ್ಟಿಕ್ ಬೇಕು, ಬೇರೆ ಒಂದು ವ್ಯವಸ್ಥೆ ಬೇಕು. ಈ ಕೆಲಸದ ಮಧ್ಯೆ ಅದನ್ನು ಕೂಡ ಮಾಡ್ತಿರುವಂಥ ಇಡೀ ಈ ಸಪ್ತರ್ಷಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತೀನಿ. ನಾವು ಮತ್ತೆ ಮಾತಾಡ್ತೀವಿ, ಆದರೆ ಒಂದೇ ಒಂದು ವಿಚಾರ ಏನಂದರೆ, ಸಾಹಿತ್ಯ ಅಂತ ಹೇಳೋದು ಎಲ್ಲರಿಗೂ ಸುಲಭವಾಗಿ ಸಿಗೋದಿಲ್ಲ. ನಾವು ಚಿಕ್ಕಂದಿರುವಾಗ ಒಂದು ಪುಸ್ತಕ ಬೇಕಿದ್ದರೆ ಬಹಳ ಒದ್ದಾಡ್ತಾಯಿದ್ವು. ಯಾರು ಮಂಗಳೂರಿಗೆ ಹೋದರೆ ಅವನಿಗೆ ಒಂದು ಪುಸ್ತಕ ತಗೊಂಬ ಅಂತ ಹೇಳೋದು, ಬಸ್ ಕಂಡಕ್ಟ್ರಿಗೆ ಹೇಳೋದು, ಲಾರಿ ಡ್ರೈವರ್ಗೆ ದುಡ್ಡು ಕೊಟ್ಟು ಹೇಳೋದು, ಅಥವಾ ಲೇಖಕರಿಗೆ ಬರೆಯೋದು, ಇದೆಲ್ಲ ಮಾಡ್ತಾಯಿದ್ದೀವಿ. ಬಟ್ ಇವತ್ತು ಪುಸ್ತಕ ನಿಮಗೆ ನಿಮ್ಮ ಕೈಗೆ ಸಿಗ್ತಾಯಿದೆ, ನಿಮ್ಮ ಮನೆಗೆ ಬರ್ತಾಯಿದೆ. ದಯವಿಟ್ಟು ಓದಿ. ಬಹುಶಃ ನಿಮ್ಮ 2 ವರ್ಷಗಳ PUC ಶಿಕ್ಷಣದಲ್ಲಿ ಒಂದು 8 ಪುಸ್ತಕ ಓದಿ. ಆ 8 ಪುಸ್ತಕಗಳ ಬಗ್ಗೆ 8 ಸಾಲು ಬರೆಯಿರಿ. ಇದು ನಿಮ್ಮನ್ನು ಹೇಗೆ ಬದಲಾಯಿಸ್ತದೆ ಅಂತ ನೋಡಿ. ನಾನು ಸುಳ್ಳು ಹೇಳ್ತಾ ಇಲ್ಲ, ಇದು ನಿಮ್ಮನ್ನು ನಿಜವಾಗಿ ಬದಲಾಯಿಸುವಂತಂದರೆ, ಒಂದು ಜೀವನ ಬರಡಾಗಿರುತ್ತದೆ, ಜೀವನ ಮೊನೋಟನಸ್ ಆಗಿರ್ತದೆ, ಯಾಂತ್ರಿಕವಾಗಿರುತ್ತದೆ. ಆ ಯಾಂತ್ರಿಕವಾದ ಬದುಕಿನಲ್ಲಿ ಒಂದು ಬೆಳಕಿನಂತೆ, ಒಂದು ತೇಜಸ್ಸಿನಂತೆ ಬರುವಂಥದ್ದೇ ಪುಸ್ತಕಗಳು, ಅಕ್ಷರಗಳು. ಅಕ್ಷರ ಅಂತೇಳಿ ಕರೆಯೋದಕ್ಕೆ ನಾಶವಿಲ್ಲದ್ದು ಅಂಥದ್ದು. ಒಂದು ಮಾತು ನಿಮ್ಮ ಮನಸ್ಸಲ್ಲಿ ಬಿತ್ತಿರೋದು ಯಾವತ್ತೂ ಹೋಗೋದೇ ಇಲ್ಲ. ನಾವು ಕಾಲೇಜಿಗೆ ಹೋಗ್ತಿದ್ದಾಗ ಶಿವರಾಮ್ ಕಾರಂತರ ಕರೆಸಿದ್ವಿ. ಶಿವರಾಮ್ ಕಾರಂತರನ್ನು ನಮ್ಮ ವಾರ್ಷಿಕೋತ್ಸವ ಕರೆಸಿ ಅವರ ಒಂದು ಭಾಷಣ ಕೇಳಿದ್ವಿ. ಆ ಭಾಷಣ ಅದು ಹಾಗೆ 35 ವರ್ಷ ಆಯಿತು. 35 ವರ್ಷಗಳ ನಂತರ ಕೂಡ ಒಂದು ಮಧ್ಯರಾತ್ರಿ ಎಚ್ಚರಾದರೆ 4 ಸಾಲು ಬರೀ ಮಗನೇ ಅಂತ ಹೇಳೋದು ಅವರ ಭಾಷಣ. ಅಲ್ಲಿಂದ ಇಲ್ಲಿ ತನಕ ನಮ್ಮನ್ನು ನಡೆಸ್ಕೊಂಡ್ಬಂದಿದೆ. ಹಾಗೆ ಈ ಪುಸ್ತಕದ ಒಂದು ಸಾಲು ನಿಮ್ಮನ್ನು ಇನ್ನೊಂದು 30 ವರ್ಷ ನಡೆಸ್ಕೊಂಡು ಹೋಗ್ಬೋದು. ಅಂಥ ಸಂತೋಷ ಈ ಪುಸ್ತಕ ಸಿಗುತ್ತೆ. ಅದನ್ನು ಓದಿ. ಆಮೇಲೆ ಬಹಳ ಮುಖ್ಯವಾಗಿ ನೀವು ಮಾಡಬೇಕಾದ್ದೇನೆಂದರೆ, ಒಂದು ಸಣ್ಣ ಗುಂಪು ಮಾಡ್ಕೊಳ್ಳಿ. ನಾವು ಗೋಪಾಲಕೃಷ್ಣ ಕುಂಟಿನಿ ಎಲ್ಲ ಸೇರಿಕೊಂಡು ಒಂದು ಕತೆ ಕೂಟ ಅಂತ ಒಂದು ಸಂಸ್ಥೆ ಕಟ್ಟಿದ್ದೀವಿ. ವಾಟ್ಸಪ್ ಗ್ರೂಪ್ ಅದು. ಆ ವಾಟ್ಸಪ್ ಗ್ರೂಪಲ್ಲಿ ಚರ್ಚೆ ಮಾಡ್ತೀವಿ. 50 ಜನ ಇದ್ದೀವಿ. 50 ಜನ 50 ಪುಸ್ತಕದ ಬಗ್ಗೆ ಅಥವಾ ಯಾರೋ ಕತೆ ಬರೀತಾರೆ. ಈ ಗುಂಪಾಗಿ ಬೆಳೆಯೋದನ್ನು ಕಲೀರಿ ಅಂತ. ಗುಂಪು ಅಂದರೆ ಸಾಹಿತ್ಯಿಕ ಗುಂಪಲ್ಲ, ನಾನು ಹೇಳೋ ರಾಜಕೀಯ ಗುಂಪಲ್ಲ. ಇದು ಕಲಿಕೆಯ ಗುಂಪು. 50 ಜನ ಸೇರಿದಾಗ ಅಲ್ಲಿ ಒಂದು ಒತ್ತಡ ತನ್ನಿಂತಾನೇ ಸೃಷ್ಟಿಯಾಗುತ್ತೆ. ಅವಳೊಂದು ಪುಸ್ತಕದ ಬಗ್ಗೆ ಹಾಕ್ತಾಳೆ, ನಾನೊಂದು ಪುಸ್ತಕದ ಬಗ್ಗೆ ಹಾಕಬೇಕು ಅನಿಸುತ್ತೆ, ಇನ್ಯಾರೋ ಒಂದು ಕಥೆಗಳ ಬಗ್ಗೆ ಬರೀತಾರೆ. ಹೊಸ ವಿಚಾರಗಳನ್ನು ನಿಮಗೆ ಕೊಡ್ತಾ ಇರ್ತದೆ. ಅಂದರೆ ಇನ್ನು ಸ್ನಿಪ್ಪೆಟ್ಸ್
ಇಡೀ ಪುಸ್ತಕ ನೀವು ಓದಬೇಕಾಗಿಲ್ಲ, ಒಂದು ಪುಸ್ತಕದ ಜಿಸ್ಟ್ ಕೊಡ್ತಾ ಇರ್ತಾರೆ. ಈಗ ಆ ಸಣ್ಣ ಸಣ್ಣ ಗುಂಪುಗಳಲ್ಲಿ ಶಂಕರ್ನಾಗ್ ಅಂಥೇಳುವ ಒಂದು ಪ್ರತಿಭೆ ಈ ಸಣ್ಣ ಗುಂಪನ್ನು ಕಟ್ಟಿಕೊಂಡು ಇಡೀ ಚಿತ್ರರಂಗವನ್ನು ಬದಲಾಯಿಸುವಂಥ ಸಿನಿಮಾವನ್ನು ಕೊಟ್ಟರು. ಅವರೆಲ್ಲ ಸಿನಿಮಾಗಳು ಮಾಡಿದ್ದು 8-10 ಜನ ಸೇರಿಕೊಂಡು. ಈಗ ಸಣ್ಣ ಗುಂಪುಗಳಲ್ಲಿ ಸೇರಿಕೊಂಡು ನೀವು ಈ ಗುಂಪು ನಾಡ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೋ ಮಾಡ್ಬೋದು. ಈ ಎಲ್ಲ ಕಾಲೇಜುಗಳಲ್ಲಿ ಒಂದು ಸಣ್ಣ ಟೀಮ್ ಇರುತ್ತೆ. ಆ ಟೀಮ್ ಮುಂದೆ ಎಲ್ಲಿ ತಲುಪುತ್ತೆ ಹೇಳೋಕ್ಕಾಗಲ್ಲ. ಅಂದರೆ ಸಮಾನ ಮನಸ್ಕರ ಒಂದು ಗುಂಪು ಮಾಡಿಕೊಂಡು ಅಲ್ಲಿ ಓದು, ಬರಹ, ಬೇರೆ ಬೇರೆ ಕಲಾ ಪ್ರಕಾರಗಳು ಇದು ಮಾಡ್ತಾ ಹೋಗಿ ಬಹಳ ಒಳ್ಳೆಯದು ನಿಮಗಿದು. ಸೊ ಇಂಥ ಅವಕಾಶವನ್ನು ಎಲ್ಲ ಕಾಲೇಜುಗಳು ಕೊಡುವುದಿಲ್ಲ, ಎಲ್ಲ ಮೇಷ್ಟ್ರುಗಳು ಕೊಡುವುದಿಲ್ಲ. ಇವರು ಕೊಟ್ಟಿದ್ದಾರೆ. ಇದನ್ನು ಮುಕ್ತವಾಗಿ ಸ್ವೀಕರಿಸಿ ಮತ್ತು ಬೆಳೆಯಿರಿ, ಅಷ್ಟು ಮಾತ್ರ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಭೆಯಲ್ಲಿ ನಾನು ಇವತ್ತು ಬಹುಶಃ 2ನೇ ಸಲ ಒಬ್ಬರು ಶಾಸಕರ ಜೊತೆ ಕೂತ್ಕೊಂಡಿದ್ದೀನಿ. ನಾನು ಸಾಮಾನ್ಯ ಕೂತ್ಕೊಳ್ಳಲ್ಲ, ಅದು ಇವ್ರ ಜೊತೆ ಕೂತ್ಕೊಂಡಿದ್ದಕ್ಕೆ ವಿಶೇಷವಾದ ಕಾರಣಗಳಿವೆ. ಅವರೆಲ್ಲರಂತ್ರ ಅಲ್ಲ ಅಂತ. ಅವರು ಸಚಿವರಾಗಿದ್ದಾಗ ಮಾಡಿದ ಕೆಲಸಗಳನ್ನು ನೋಡಿದ್ದೀನಿ, ಸಾಹಿತ್ಯ ಪ್ರೀತಿ, ಅವರ ಓದು ಎಲ್ಲ ನೋಡಿದ್ದೀನಿ. ಅವರನ್ನು ಕೂಡ ಕರೆಸಿ ಅವರ ಸಮಯವನ್ನು ಕೂಡ ನನಗೆ ಇವತ್ತು ಮಾತಾಡಲಿಕ್ಕೆ ಅವರು ಕೊಟ್ಟಿದ್ದಾರೆ. ಸೊ ಅವರಿಗೆ ನಾನು ವಿಶೇಷವಾಗಿ ವಂದನೆಗಳನ್ನ ಹೇಳ್ತೀನಿ. ಹಾಗೂ ಮಂಕುತಿಮ್ಮನ ಕಗ್ಗ ಇದೆಯಲ್ಲ, ಮಂಕುತಿಮ್ಮನ ಕಗ್ಗವನ್ನು ನಾವು ಒಂದು ರೀತಿಯಲ್ಲಿ ಆಧುನಿಕ ಭಗವದ್ಗೀತೆ ಅಂತ, ಜೀವನದ ಎಲ್ಲ ಪ್ರಶ್ನೆಗಳಿಗೂ ಅಲ್ಲಿ ಉತ್ತರ ಇರುತ್ತೆ. ಇದರ ಬಗ್ಗೆ ಮೆಚ್ಚುವವರು ಇದ್ದಾರೆ, ದ್ವೇಷ ಮಾಡುವವರು ಇದ್ದಾರೆ, ಎಲ್ಲ ಇದ್ದಾರೆ. ಬಟ್ ನನಗೆ ವೈಯಕ್ತಿಕವಾಗಿ ಅದು ಬಹಳ ಪ್ರಿಯವಾದ ಒಂದು ಕಾವ್ಯ. ಅದು ಕಾವ್ಯನೇ ಅಲ್ಲ, ಅದು ಉಪದೇಶ ಅಂತ ಹೇಳ್ತಾರೆ. ಏನೇ ಇರಲಿ, ಅದು ಒಂದು ಸಮಸ್ಯೆ ಬಂದಾಗ ಅಲ್ಲಿ ಪರಿಹಾರ ಇರುತ್ತೆ ಅಂತ. ಪ್ರತಿಯೊಂದು ಸಮಸ್ಯೆಗೂ ಒಂದು ಉತ್ತರವನ್ನು ಕೊಡುವಂಥ ಮಂಕುತಿಮ್ಮನ ಕಗ್ಗವನ್ನು ವಾಚಿಸುವಂತಹ, ಅದರ ಬಗ್ಗೆ ಭಾಳ ಅದನ್ನು ವಿಸ್ತರಣೆ ಮಾಡಿ ಬರೆದಂತಹ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟರು ಇವತ್ತು ವೇದಿಕೆ ಮೇಲಿದ್ದಾರೆ. ಹಾಗೂ ಎಷ್ಟು ಲೇಖಕರು ಬಂದಿದ್ದಾರೆ ಗೊತ್ತಿಲ್ಲ, ಬಹುಶಃ ಬಂದಿರುವ ಲೇಖಕರೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಮತ್ತು ಒಟ್ಟಾಗಿ ಅಭಿನಂದನೆಗಳನ್ನ ಹೇಳ್ತೀನಿ. ಈ ಪುಸ್ತಕಗಳಲ್ಲಿ ಒಂದು ಖುಷಿಯಾಗಿದ್ದೇನೆಂದರೆ, ಇವರು ವಿಮರ್ಶೆಯನ್ನು ಹಾಕಿದ್ದಾರೆ, ಲೇಖನ ಸಂಗ್ರಹ ಮಾಡಿದ್ದಾರೆ, ಕಾದಂಬರಿಗಳಿದೆ, ಸಾಹಿತ್ಯದ ಎಲ್ಲ ಪ್ರಕಾರಗಳು, ಕವನ ಸಂಕಲನ ಇದೆ, ನಾಟಕ ಒಂದು ಬಿಟ್ಟು ಎಲ್ಲ ಇದೆ. ಇದರಲ್ಲಿ ಎಲ್ಲ ಪ್ರಕಾರಗಳನ್ನು ಆಯ್ಕೆ ಮಾಡಿ ಭಾಳ ಚೆನ್ನಾಗಿ ಇದನ್ನು ಸಂಯೋಜಿಸಿದ್ದಾರೆ. ಪ್ರತಿ ವರ್ಷ ಈ ಪುಸ್ತಕ ಬಿಡುಗಡೆ ಮಾಡ್ತಾಯಿರಿ ಸರ್. ಅಂದರೆ ಬೇರೆ ಬೇರೆ ವಿಕೇಂದ್ರೀಕರಣ ಸಾಹಿತ್ಯದಲ್ಲಿ ಭಾಳ ಮುಖ್ಯ. ಮುಂಚೆ ಏನಾಗ್ತಿದ್ರೆ ಬೆಂಗಳೂರಲ್ಲಿ ಮಾತ್ರ ಆಗ್ತಿತ್ತದು. ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಈ ಥರ ಗುಂಪುಗಳು ಹುಟ್ಕೊಂಡಿವೆ, ಬೇರೆ ಬೇರೆ ಪುಸ್ತಕ ಪ್ರಕಾಶನ ಹುಟ್ಕೊಂಡಿದೆ. ಅವರು ಅಲ್ಲಿಯ ಲೇಖಕರನ್ನು ಬೆಳೆಸಿ ಅವರ ಪುಸ್ತಕಗಳನ್ನ ಪ್ರಕಟ ಮಾಡ್ತಿದ್ದಾರೆ. ಸೊ ಇಲ್ಲಿಂದ ಶುರುವಾಗಿದೆ ಅಲ್ಲ ಇವತ್ತು. ಇದು ಈ ಎಂ ರಾಮಚಂದ್ರರ ಊರು, ಅವರು ಕನ್ನಡಕ್ಕಾಗಿ ಮಾಡಿದಂಥ ಕೆಲಸವನ್ನು ನಾವು ಜ್ಞಾಪಿಸ್ಕೋಬೇಕು. ಸೊ ಈ ಊರಿಂದ ಸಾಹಿತ್ಯದ ಕೆಲಸ ಆರಂಭ ಆಗಿದೆ. ಸೊ ಇದು ಬಹಳ ಪ್ರಬಲವಾಗಿ ಬೆಳೆಯಲಿ ಅಂತೇಳಿ ನಾನು ಆಸೆ ಪಡ್ತೀನಿ. ನಮಸ್ಕಾರ. ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೋತ್ಸಾಹ ನೀಡುವವರು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ವಿ ಸುನೀಲ್ ಕುಮಾರ್ ಅವರು. ಇದೀಗ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಿಂದ ಮಾತು. ಪುಸ್ತಕಗಳ ಲೋಕಾರ್ಪಣೆಯ ಈ ಕಾರ್ಯಕ್ರಮದ ಪ್ರಧಾನ ಅತಿಥಿಗಳಾಗಿ ನಮ್ಮ ನಡುವೆ ಇರುವಂತಹ ಗೌರವಾನ್ವಿತ ಗಿರೀಶ್ ರಾವ್ ಅವರೇ, ಕೊಂಡಳ್ಳಿ ಪ್ರಭಾಕರ್ ಶೆಟ್ಟರೆ, ಸಪ್ತ ಋಷಿಗಳೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಲೇಖಕರೇ, ಬಂಧುಗಳೇ, ವಿದ್ಯಾರ್ಥಿಗಳೇ, ಒಂದು ಅಪರೂಪದ ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲರೂ ಕೂಡ ಸಾಕ್ಷಿಗಳಾಗ್ತಾ ಇದ್ದೇವೆ. ಒಂದು ವಿದ್ಯಾಸಂಸ್ಥೆ ಶೈಕ್ಷಣಿಕ ಚಟುವಟಿಕೆಗಳು, ತರಗತಿಯ ಕೋಣೆಗಳು, ಪರೀಕ್ಷೆ ಇದಕ್ಕೆ ಸೀಮಿತ ಆಗದೆ ಪುಸ್ತಕ ಮನೆ ಎನ್ನುವಂಥ ಒಂದು ವಿಶೇಷವಾದಂಥ ಪರಿಕಲ್ಪನೆಯನ್ನು ಹುಟ್ಟುಹಾಕಿ ಅದನ್ನು ಬೇರೆ ಬೇರೆ ಕಡೆಗಳಲ್ಲಿ ಪ್ರಾರಂಭ ಮಾಡಿ ಇವತ್ತು ತನ್ಮೂಲಕ 15 ಪುಸ್ತಕಗಳನ್ನು ಪ್ರಕಟ ಮಾಡ್ತಾ ಇರುವಂಥದ್ದು ಒಂದು ಶಿಕ್ಷಣ ಸಂಸ್ಥೆಯ ಒಂದು ಮೇಲ್ಪಂಕ್ತಿಯ ಕಾರ್ಯಕ್ರಮ ಅಂತ ನಾನು ಅಂದ್ಕೊಳ್ತೇನೆ. ಈ ಪುಸ್ತಕದ ಬಿಡುಗಡೆಯನ್ನು ಮಾಡ್ತಾ ಇರುವಂಥ ಕ್ರಿಯೇಟಿವ್ ಪುಸ್ತಕದ ಪ್ರಕಾಶಕರಿಗೆ ಮತ್ತು ಎಲ್ಲ ಲೇಖಕರಿಗೆ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ತುಂಬ ಸರಿ ವಿದ್ಯಾರ್ಥಿಗಳಿಗೆ ಅನಿಸುತ್ತೆ, ನಮಗಿರೋ ಸಿಲೆಬಸ್ಸೇ ಸಾಕು, ಇದ್ಯಾವುದು ಹೊಸ 15 ಪುಸ್ತಕ ಅಂತ. ಹೌದಾ? ನಾನು ನಿಮ್ಮ ಕೆಟಗರಿಯವನೇ. ತುಂಬ ಸರಿ ಆಗ ಅನ್ನಿಸ್ಲೇಬೇಕದು. ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಇವರು ಹಾಸ್ಟೆಲಲ್ಲಿ ಕೊಡುವಂಥ ಕಾಟಕ್ಕೆ
ನಮಗೆ ಸಹಜವಾಗಿ 15 ಪುಸ್ತಕಗಳು ಇನ್ಯಾವುದು ವಸ್ತು ಕೊಡ್ತಾರೆ, ಇದನ್ನು ಓದಿಸ್ಬಿಡ್ತಾರ ಅಂತಲೂ ಕೂಡ ಅನ್ನಿಸ್ಬೋದು. ಈ ವಯಸ್ಸಿನಲ್ಲಿ ನಮಗೆ ಹೌದು ಅಂತ ಅನಿಸಿದ್ರು ಕೂಡ ಜೋಗಿಯವರು ಭಾಳ ಸಾಂದರ್ಭಿಕವಾಗಿ ಅದನ್ನು ಹೇಳಿದರು. ಶಿಕ್ಷಣ ಸಂಪಾದನೆಯನ್ನು ಕೊಟ್ಟರೆ ಪುಸ್ತಕ ಸಂತೋಷವನ್ನು ಕೊಡುತ್ತೆ ಎನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದರು. ಮನುಷ್ಯನನ್ನು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಲಿಕ್ಕೆ ಪುಸ್ತಕ ಭಾಳ ದೊಡ್ಡ ಪ್ರಮಾಣದಲ್ಲಿ ನೆರವಾಗುತ್ತೆ ನಮಗೆ. ಆ ಕಾರಣಕ್ಕೆ ಪುಸ್ತಕಗಳ ಅಭ್ಯಾಸ, ಸಾಹಿತ್ಯದ ಆಸಕ್ತಿಯೂ ಕೂಡ ನಮಗೆ ಬೇಕು. ನಾನು ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗ ನನ್ನ ಅಧ್ಯಾಪಕರು ನನ್ನ ಹತ್ರ ಹೇಳಿದರು, ನೀನು ಪೇಪರ್ ಓದ್ತೀಯ ದಿನ ಅಂತ. ನಾನು ಇಲ್ಲ ಅಂತ ಹೇಳಿದೆ. ನಿನಗೆ ಯಾವುದು ಆಸಕ್ತಿ ಅಂತ ಕೇಳಿದರು. ಸರ್, ಕ್ರಿಕೆಟ್ ನನಗೆ ಭಾಳ ಆಸಕ್ತಿ ಅಂತ ಹೇಳಿದೆ. ಅವಾಗ ಅವರು ಕನ್ನಡಪ್ರಭ ಪತ್ರಿಕೆ ನನ್ನ ಕೈಲಿ ಕೊಟ್ಟು, ಕೊನೆಯ ಪೇಜನ್ನು ಇದನ್ನು ಓದ್ತಾ ಇರು, ದಿನ ಕ್ರಿಕೆಟ್ ಸುದ್ದಿ ಬರುತ್ತಿದ್ದರಲ್ಲಿ ಅಂತ ಹೇಳಿದರು. ನಾನೊಂದು 15 ದಿನ ಅದನ್ನೆಲ್ಲದನ್ನು ಓದಿದ ನಂತರ ಅವ್ರು ಕೇಳಿದರು, ಓದ್ತಾ ಇದೆಯಾ ಅಂತ. ಹ್ಞೂ ಸರ್, ಕೊನೆಯ ಪೇಜ್ ನಾನು ಬಿಡದಲ್ಲೇ ಓದ್ತೀನಿ ಅಂತ ಹೇಳಿದೆ. ಸ್ವಲ್ಪ ಮೊದಲನೇ ಪೇಜ್ ಓದಲಿಕ್ಕೆ ಶುರು ಮಾಡು ಅಂತ ಹೇಳಿದರು. ಅಂದರೆ ಪತ್ರಿಕೆಯನ್ನು ಓದಿಸ್ಲಿಕ್ಕೆ ಒಬ್ಬ ಅಧ್ಯಾಪಕ ನನ್ನ ಹಿಂದೆ ಹೇಗೆ ಬಿದ್ದಿದ್ರು ಅಂತ. ಅದಾಗಿ 3-4 ತಿಂಗಳ ನಂತರ ಎಂಡಮೂರಿ ವೀರೇಂದ್ರನಾಥ್ ಅವರ ಒಂದು ಪುಸ್ತಕವನ್ನು ಕೊಟ್ಟು, ಇದೊಂದು ಪತ್ತೇದಾರಿ ಕಾದಂಬರಿ, ಇದು ಚೆನ್ನಾಗಿದೆ ಓದು ಅಂತ SLCಯಲ್ಲಿ ಕೊಟ್ಟರು. ಅವತ್ತಿನಿಂದ ಓದುವಂಥ ಅಭ್ಯಾಸ ಆರಂಭವಾಗಿ ನಿನ್ನೆ ರಾತ್ರಿಯ ತನಕವೂ ಕೂಡ ನನ್ನ ಹತ್ರ ಮುಂದುವರೆದಿದೆ. ಯಾಕೆ ಅಂತಂದರೆ ಪುಸ್ತಕ ಈ ರೀತಿ ಆಸಕ್ತಿಯನ್ನು ಬೆಳೆಸ್ತಾ ಹೋಗುತ್ತೆ. ಪುರ್ಸೊತ್ತಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ನಾನೊಬ್ಬ ಶಾಸಕನಾಗಿ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ರಾತ್ರಿ ಒಂದು 16 ಪುಟಗಳನ್ನು ಓದಿದ ನಂತರನೇ ಮಲಗೋದು. ಈ ರೀತಿ ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ಆಸಕ್ತಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡಿ ಓದ್ತಾ ಹೋದಾಗ ಖಂಡಿತ ಮನಸ್ಸಿಗೆ ಒಂದು ಸಂತೋಷ ಸಿಗುತ್ತೆ, ಉಲ್ಲಾಸ ಸಿಗುತ್ತೆ, ಹೊಸತನ ಸಿಗುತ್ತೆ. ಯಾವ ವ್ಯಕ್ತಿಗೆ ಹೊಸತನ ಇಲ್ಲ ಆತ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೊಸತನಗಳು ಎಲ್ಲ ವಿದ್ಯಾರ್ಥಿಗಳ ನಡುವೆ ಇವತ್ತು ಬರಲೇಬೇಕು. ಆ ಹೊಸತನಗಳನ್ನು ರೂಢಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಜೋಗಿಯವರ ಆಶಯ ಹೇಳಿದರು, 20ನೇ ವಯಸ್ಸಿನಲ್ಲಿ ಅವರು ಕಥೆಯನ್ನು ಬರೆದ್ರು, ನೀವು ಇನ್ನು 2 ವರ್ಷ ಹೋದರೆ ಇನ್ನೂ ಯಾವ್ದಾರು ಬರಿಬೋದು ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದರು. ಒಟ್ಟು ಈ ಕಾರ್ಯಕ್ರಮದ ಆಶಯ ಕೇವಲ 15 ಪುಸ್ತಕಗಳ ಬಿಡುಗಡೆ ಮಾಡಿ ಸಮಾರಂಭ ಅಲ್ಲ. ಮುಂದಿನ ವರ್ಷ ಇನ್ನೂ 15 ಪುಸ್ತಕ ಬಿಡುಗಡೆ ಮಾಡಬೇಕಾದ್ರೆ ಕ್ರಿಯೇಟಿವ್ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ಇರಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಆಶಯ. ಆ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮುಂದುವರಿಸೋಣ. ಈ ಪ್ರಯತ್ನವನ್ನು ಮಾಡಿದಂಥ ಕ್ರಿಯೇಟಿವ್ ಪುಸ್ತಕದ ಪ್ರಕಾಶಕರಿಗೆ, ಎಲ್ಲ ಅಧ್ಯಾಪಕರಿಗೆ, ವಿಶೇಷವಾಗಿ ಇವತ್ತಿನ ಈ ಮಹತ್ವದ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಸವಿನೆನಪಿಗಾಗಿ ಮಾನ್ಯ ಶಾಸಕರಿಗೆ ಈ ಗೌರವಾರ್ಪಣೆಯನ್ನು, ಈ ಸ್ಮರಣಿಕೆಯನ್ನು ನೀಡಬೇಕಾಗಿ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಗಣನಾಥ್ ಶೆಟ್ಟಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಶಾಸಕರಿಗೆ ಗೌರವಾರ್ಪಣೆ ಸ್ಮರಣಿಕೆ. ಹೇಳುತ್ತಾ ಇದ್ದಾರೆ. ಈ ಸಮಾರಂಭದಲ್ಲಿ ಪುಸ್ತಕ ಮನೆಯ ಪರವಾಗಿ, ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಪರವಾಗಿ ಸೇರಿದ ಎಲ್ಲರ ಪರವಾಗಿ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪುಸ್ತಕಗಳ ಲೋಕಾರ್ಪಣೆಯ ಈ ಸಂದರ್ಭದಲ್ಲಿ ಇನ್ನೊಂದು ವಿಶೇಷ ಕಾರ್ಯಕ್ರಮ ನಡೆಯುವುದಕ್ಕಿದೆ. ತಮೋಘ್ನ ಸ್ಟುಡಿಯೋಸ್ ಅರ್ಪಿಸುವ ಆಲ್ಬಮ್ ಸಾಂಗ್ ನನ್ನೆದೆ ಗೂಡಲ್ಲಿ. ಈ ಆಲ್ಬಮ್ ಸಾಂಗ್ನ ಬಿಡುಗಡೆ ಇದೀಗ ನಡೆಯುವುದಕ್ಕಿದೆ. ಈ ಆಲ್ಬಮ್ ಸಾಂಗಿಗೆ ಸಾಹಿತ್ಯವನ್ನು ಬರೆದವರು ಶ್ರೀ ಶರತ್ ಶೆಟ್ಟಿ, ಗಾಯನ ಪಿ ನೀತು ನಿನಾದ, ನಟನೆ VK ಕಾರ್ಲಾ ಮತ್ತು ರೋಶನಿ ಮಂಗಳಾದೇವಿ, ಛಾಯಾಗ್ರಹಣ ಪುನೀತ್ ಮುನ್ನಾಸ್, ಸಂಕಲನ ಪ್ರವೀಣ್ ಜಾರ್ಕಳ, ಧ್ವನಿ ಮುದ್ರಣ ಪುಚ್ಚರ್ ಟ್ಯಾಬ್ ಸ್ಟುಡಿಯೋಸ್. ಹಾಗೆ ಈ ಆಲ್ಬಮ್ ಸಾಂಗ್ನ ನಿರ್ದೇಶನ ಶ್ರೀ ವಿಶ್ವಕುಮಾರ್ ಅವರು. ಇದೀಗ ಅತಿಥಿಗಳಾದ ಶ್ರೀ ಜೋಗಿ ಅವರಿಂದ ಈ ಆಲ್ಬಮ್ ಸಾಂಗ್ನ ಬಿಡುಗಡೆ. ನನ್ನೆದೆ ಗೂಡಲ್ಲಿ
ಮಗುವಾಗಿ ನೀನು, ನಿನ್ನ ತೋಳಲಿ ನಾನು ಮಗು ಮಲಗಿರು ಹಾಗೆ, ನಿನ್ನ ಕಣ್ಣಿಗೆ ಕಣ್ಣಾದಿಟ್ಟಿಸಿಯೇ ನೋಡಿ, ಪ್ರತಿ ಜನುಮ ಜೊತೆಗಿರುವೆ ಹೀಗೆ ಎಂದು. ನನ್ನೆದೆಗೂಡಲ್ಲಿ ಮಗುವಾಗಿ ನೀನು, ನಿನ್ನ ತೋಳಲಿ ನಾನು ಮಗು ಮಲಗಿರು ಹಾಗೆ. ಈ ತಂಡದ ಸದಸ್ಯರಿಗೆ ಪುಸ್ತಕಗಳನ್ನು ನೀಡುವುದರ ಮೂಲಕ ಇವರಿಗೆ ಶುಭ ಹಾರೈಸಬೇಕಾಗಿ ಈ ದಿನದ ಮುಖ್ಯ ಅತಿಥಿಗಳಾದ ಶ್ರೀ ಜೋಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮುಂದೆ ಈ ಆಲ್ಬಮ್ ಸಾಂಗನ್ನು ನಿರ್ದೇಶನ ಮಾಡಿದ ಶ್ರೀ ವಿಶ್ವಕುಮಾರ್ ಅವರಿಂದ 2 ಮಾತು. ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯರೇ, ಅದೇ ರೀತಿ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ಮಾತಿನಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ, ತಮೋಗ್ನ ಸ್ಟುಡಿಯೋ ಅವರು ನಾವೆಲ್ಲ ಒಂದು ತಂಡದಿಂದ ಈ ಒಂದು ಸಣ್ಣ ಆಲ್ಬಮ್ ಸಾಂಗನ್ನು ರಚಿಸಿದ್ದೇವೆ. ಈ ಒಂದು ದೊಡ್ಡ ವೇದಿಕೆಯಲ್ಲಿ ನಮ್ಮ ಸಣ್ಣ ಒಂದು ಪ್ರಯತ್ನವನ್ನು ಅನಾವರಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕ್ರಿಯೇಟಿವ್ನ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಮಾತಿನಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ, ಇಂದು ರಾತ್ರಿ 6 ಗಂಟೆಗೆ ನಮ್ಮ ತಮೋಗ್ನ ಸ್ಟುಡಿಯೋದಲ್ಲಿ ನಮ್ಮ ನನ್ನೆದೆಗೂಡಲಿ ಎನ್ನುವಂತಹ ಆಲ್ಬಮ್ ಸಾಂಗ್ ಬಿಡುಗಡೆ ಆಗಲಿಕ್ಕಿದೆ. ಎಲ್ಲರೂ ಇದನ್ನು ವೀಕ್ಷಿಸಿ, ಅದೇ ರೀತಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಪ್ರಯತ್ನ ಮಾಡುವಂತೆ ನಮಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಓದುಗರ ಮೂಲಕ, ಗ್ರಾಹಕರ ಮೂಲಕ ಪುಸ್ತಕ ಮನೆ ಮನಗಳನ್ನು ಇದೀಗಲೇ ತಲುಪಿದೆ. ಈಗ ಲೇಖಕರ ಕೃತಿಗಳ ಪ್ರಕಟಣೆಯ ಮೂಲಕ ಪುಸ್ತಕ ಲೋಕಕ್ಕೆ ತನ್ನ ಕೊಡುಗೆಯನ್ನು ನೀಡ ಹೊರಟಿದೆ. ಈ ದಿನ ಪ್ರಕಟಗೊಂಡ ಎಲ್ಲ ಕೃತಿಗಳ ಕರ್ತೃಗಳಿಗೆ ಇದೀಗ ಗೌರವಾರ್ಪಣೆ. ಈ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಕನ್ನಡ ಭಾಷಾ ಉಪನ್ಯಾಸಕಿ ಶ್ರೀಮತಿ ಪ್ರಿಯಾಂಕಾ ಅವರು ನಿರೂಪಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಲೇಖಕರನ್ನು ಸನ್ಮಾನಿಸುವ ಶುಭ ಸಂದರ್ಭದಲ್ಲಿ 15 ಪುಸ್ತಕಗಳ ಲೋಕಾರ್ಪಣೆಯ ಈ ಕ್ಷಣದಲ್ಲಿ ಮೊದಲಿಗೆ ಯಶೋಧಾ ಮೋಹನ್, ಸುಧಾ ನಾಗೇಶ್, ವಾಣಿರಾಜ್, ಡಾಕ್ಟರ್ ಸುಬ್ರಹ್ಮಣ್ಯ ಸಿ ಕುಂದೂರು, ರಾಜೇಂದ್ರ ಭಟ್, ಕೊಂಡಳ್ಳಿ ಪ್ರಭಾಕರ ಶೆಟ್ಟಿ, ದಿಗಂತ್ ಬಿಂಬೈಲ್, ರಾಜಶೇಖರ ಹಳೆಮನೆರವರು ವೇದಿಕೆಗೆ ಬಂದು ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಪ್ರತಿಬಿಂಬಗಳನ್ನು ಕಥೆಗಳ ಮೂಲಕ ಪ್ರಕಟಪಡಿಸಿದ ಯಶೋಧಾ ಮೋಹನ್ ಕರಾವಳಿಯ ವಿಶಿಷ್ಟ ಪ್ರತಿಭೆಯಾಗಿ ಗುರುತಿಸಲ್ಪಟ್ಟಿದ್ದಾರೆ. ತುಳು ಕನ್ನಡ ಬರಹಗಾರ್ತಿಯಾಗಿರುವ ಇವರ ಕತೆ, ಕವನ, ಅಂಕಣ ಬರಹಗಳು ಹಲವು ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ ಮತ್ತು ಆಕಾಶವಾಣಿಯಲ್ಲಿ ಪ್ರಸಾರವಾಗಿದೆ. ತುಳು ಸಣ್ಣ ಕತೆ ಒಯಿಲ್ ಮತ್ತು ಪಾಂಪು ತೆಲುಗು ಭಾಷೆಗೆ ಹಾಗೂ ಕನ್ನಡ ಸಣ್ಣ ಕತೆ ಪೇದ್ರು ಮಾಮನ ಕ್ರಿಸ್ಮಸ್ ಕಿಟ್ ಕೊಂಕಣಿ ಭಾಷೆಗೆ ಅನುವಾದವಾಗಿದೆ. ಯಶೋಧಾ ಮೋಹನ್ ರವರ ಡೋಲು ಬಿರ್ಸೆ ಗುರುವ ಕೊರಗ ಎಂಬ ವ್ಯಕ್ತಿ ಚಿತ್ರವನ್ನು ತುಳು ಸಾಹಿತ್ಯ ಅಕಾಡೆಮಿ ಪ್ರಕಟಪಡಿಸಿದೆ. ದೇರ ಮಾಮುನ ದೂರ ನೋಟುಲು ಎಂಬ ತುಳು ಕಾದಂಬರಿಯನ್ನು ಬರೆದಿದ್ದಾರೆ. ತುಳು ಕವನ ಸಂಕಲನ ತಡ್ಯ ಕಡಪುನಗ ಪ್ರಕಟಣೆಯ ಹಂತದಲ್ಲಿದೆ. ಬಿರುವ ಬೊಳ್ಳಿಲು ನೃತ್ಯ ರೂಪಕ ದುಬೈಯಲ್ಲಿ ಪ್ರದರ್ಶನ ಕಂಡಿದೆ. ತುಳು ಐಸಿರಿ ಸಂಘಟನೆಯಲ್ಲಿ ಕೋಶಾಧಿಕಾರಿಯಾಗಿ ದುಡಿದ ಅನುಭವ ಇರುವ ಇವರಿಗೆ ದೇರ ಮಾಮುನ ದೂರ ನೋಟಲು ಕಾದಂಬರಿಗೆ ಉಡುಪಿ ತುಳುಕೂಟದಿಂದ ಪಣಿಯಾಡಿ ಪ್ರಶಸ್ತಿ ಲಭಿಸಿದೆ. ತುಳು ಸಾಹಿತ್ಯ ಅಕಾಡೆಮಿ ನಡೆಸಿದ ತುಳು ಕಥಾ ಸ್ಪರ್ಧೆಯಲ್ಲಿ ಕರಾವಳಿ ಲೇಖಕಿಯರ ಮತ್ತು ವಾಚಕಿಯರ ಸಂಘ ನಡೆಸಿದ ವಿಮರ್ಶಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ.
ಯಶೋಧ ಮೋಹನ್ ರವರ ಇಳಿ ಹಗಲಿನ ತೇವಗಳು ಕಥಾ ಸಂಕಲನ ತುಳುನಾಡಿನ ಆಚಾರ ವಿಚಾರ ಸಂಪ್ರದಾಯಗಳ ನೈಜ ವರ್ಣನೆಯ ಜೊತೆಗೆ ಈ ಕಾಲಘಟ್ಟದಲ್ಲಿ ಶಿಥಿಲಗೊಳ್ಳುತ್ತಿರುವ ಸಂಬಂಧಗಳ ಬಗೆಗೂ ಬೆಳಕು ಚೆಲ್ಲುತ್ತದೆ. ಇದೀಗ ಇವರಿಗೆ ಸನ್ಮಾನವನ್ನ ನೀಡಬೇಕಾಗಿ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮುಂದೆ ಹೊಂಬೆಳಕು ಚಿಂತನ ಬರಹಗಳ ಕರ್ತೃ ಸುಧಾ ನಾಗೇಶ್. ಇವರು ಮಂಗಳೂರಿನ ದೇರೆಬಯಲ್ ಕೊಂಚಾಡಿಯ ಪದ್ಮಾ ನಿಲಯದ ನಿವಾಸಿ, MA BEd ಪದವೀಧರೆ. ಕಳೆದ 35 ವರ್ಷಗಳಿಂದ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಬಂಟ್ವಾಳ ತಾಲೂಕಿನ ಶ್ರೀ ಶಾರದಾ ಪ್ರೌಢಶಾಲೆ ಪಾಣೆಮಂಗಳೂರು ಇಲ್ಲಿ ಇಂಗ್ಲಿಷ್ ಮತ್ತು ಸಮಾಜ ವಿಜ್ಞಾನವನ್ನು ಬೋಧಿಸುತ್ತಿದ್ದಾರೆ. ಇವರು 7 ಕೃತಿಗಳನ್ನು ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ. ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿ, ನೆಚ್ಚಿನ ಶಿಕ್ಷಕರು ಪ್ರಶಸ್ತಿ, ಪ್ರಥಮ ಮಹಿಳಾ ಸಾಧನಾ ಶಿಕ್ಷಕಿ ಪ್ರಶಸ್ತಿ, ಹಿಮಾಲಯ ವುಡ್ ಬ್ಯಾಜ್ ಪ್ರಶಸ್ತಿ, ಚೈತನ್ಯ ಶ್ರೀ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಶಾರದಾ ವಾಣಿ ಮಕ್ಕಳ ಹಸ್ತಪತ್ರಿಕೆಯ ಸಂಪಾದಕಿಯಾಗಿದ್ದಾರೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯೆಯಾಗಿದ್ದರು. ಮಂಗಳೂರು ಆಕಾಶವಾಣಿ ಸೇರಿದಂತೆ ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಇವರು ಕಾರ್ಯಕ್ರಮ ನಿರೂಪಕಿಯೂ ಹೌದು. ನಿರತ ಸಾಹಿತ್ಯ, ಪಂಜೆ ಕನ್ನಡ ಸಾಹಿತ್ಯ, ದಕ್ಷಿಣ ಕನ್ನಡ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಂಗಮ, ಚುಟುಕು ಸಾಹಿತ್ಯ ಪರಿಷತ್ತು, ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಸದಸ್ಯೆಯಾಗಿದ್ದಾರೆ. ಮುಂದೆ ಸವಿ ನೆನಪುಗಳ ಹಂದರ ಕಥಾ ಸಂಕಲನದ ಕರ್ತೃ ವಾಣಿರಾಜ್. ಉಡುಪಿ ನಿವಾಸಿಯಾಗಿರುವ ಇವರು MCom ಪದವೀಧರೆ. ಈಗಾಗಲೇ ನೋವಿನಂಚಿನ ನಲಿವು ಹಾಗೂ ತಿರುವು ಎಂಬ 2 ಕಾದಂಬರಿಗಳು ಬಿಡುಗಡೆಗೊಂಡಿವೆ. ನಂಬಿಕೆ ಅನ್ನೋ ಕಾದಂಬರಿ ಇನ್ನೇನೋ ಮುಗಿಯುವ ಹಂತ ತಲುಪಿದೆ. ಸವಿ ನೆನಪುಗಳ ಹಂದರ ಕಥಾ ಸಂಕಲನದಲ್ಲಿ ನಮ್ಮ ನಿಮ್ಮ ಜೀವನದಲ್ಲಿ ನಡೆಯುವ ಎಷ್ಟೋ ಅನುಭವಗಳನ್ನು ಸರಳವಾದ ಶಬ್ದಗಳಲ್ಲಿ, ಸ್ವಾರಸ್ಯಕರ ವರ್ಣನೆಯಲ್ಲಿ ಸವಿಯಾದ ನೆನಪುಗಳ ಹಂದರವನ್ನಾಗಿ ಉಣಬಡಿಸಿದ್ದಾರೆ. ಜೀವನಯಾನ ಕೃತಿಯ ಕರ್ತೃ ಡಾಕ್ಟರ್ ಸುಬ್ರಹ್ಮಣ್ಯ C. ಕುಂದೂರು. ಅವರು ಮಲೆನಾಡಿನ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಸಮೀಪದ ಹೇರೂರಿನವರು. ಸಂಶೋಧನೆ, ಸಾಹಿತ್ಯ ಬರಹದ ಜೊತೆಯಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕ್ರಿಯಾಶೀಲರು. ಆಳ್ವಾಸ್ ಕಾಲೇಜಿನಿಂದ ಪದವಿಯನ್ನು ಮತ್ತು ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿಯಲ್ಲಿ ಕನ್ನಡ ಮತ್ತು ಚರಿತ್ರೆ ವಿಷಯದಲ್ಲಿ ಸ್ನಾತಕೋತ್ತರ ಪದವೀಧರರು. ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ವಿಚಾರಗೋಷ್ಠಿಯಲ್ಲಿ ಪ್ರಬಂಧ ಮಂಡನೆಯ ಜೊತೆಗೆ ಅನೇಕ ಪತ್ರಿಕೆಗಳಲ್ಲಿ ಲೇಖನಗಳು ಪ್ರಕಟಗೊಂಡಿವೆ. ರಾಜ್ಯದ ಬಹುಭಾಗದಲ್ಲಿ ಉಪನ್ಯಾಸ ನೀಡುವ ನೆಲೆಯಲ್ಲಿ ಸಕ್ರಿಯರಾದ ಕುಂದೂರ್ರವರು ಸೇಂಟ್ ಆಗ್ನೆಸ್ ಪದವಿ ಕಾಲೇಜು ಹಾಗೂ ನಿಟ್ಟೆಯ ಸ್ವಾಯತ್ತ ವಿಶ್ವವಿದ್ಯಾಲಯದ BOE ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಾಜಪಥ ಲೇಖನಗಳ ಕರ್ತೃ ರಾಜೇಂದ್ರ ಭಟ್. 1988ರಿಂದ ಕಾರ್ಕಳ ತಾಲೂಕಿನ ಇನ್ನ ಗ್ರಾಮದ MV ಶಾಸ್ತ್ರಿ ಪ್ರೌಢಶಾಲೆಯಲ್ಲಿ ಗಣಿತ ವಿಜ್ಞಾನ ಶಿಕ್ಷಕರಾಗಿರುವ ಇವರು ಈ ಶೈಕ್ಷಣಿಕ ವರ್ಷದಿಂದ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಪದೋನ್ನತಿ ಹೊಂದಿದ್ದಾರೆ. JCI ಸಂಸ್ಥೆಯ ರಾಷ್ಟ್ರಮಟ್ಟದ ತರಬೇತುದಾರರಾದ ಇವರು 1994ರಿಂದ ಇಂದಿನವರೆಗೂ ದೇಶದಾದ್ಯಂತ ಸಾವಿರಾರು ವ್ಯಕ್ತಿತ್ವ ವಿಕಸನ ತರಬೇತಿಗಳನ್ನು ನೀಡಿದ್ದಾರೆ. ಶಿಕ್ಷಣ ಇಲಾಖೆಯಿಂದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, ರಾಜ್ಯ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆಯಿಂದ ಅತ್ಯುತ್ತಮ ಸಂಪನ್ಮೂಲ ಶಿಕ್ಷಕ ಪ್ರಶಸ್ತಿ, ರಾಜ್ಯ ಕೊಂಕಣಿ ಸಾಹಿತ್ಯ ಅಕಾಡೆಮಿಯಿಂದ ಅತ್ಯುತ್ತಮ ಕೊಂಕಣಿ ಶಿಕ್ಷಕ ಪ್ರಶಸ್ತಿ ಎಂಬ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಸಾರ್ಥಕ ಜೀವನಕ್ಕೆ ಕಗ್ಗೋಪದೇಶ ಎಂಬ ಲೇಖನಗಳ ಕರ್ತೃ ಕೊಂಡಳ್ಳಿ ಪ್ರಭಾಕರ ಶೆಟ್ಟಿ. MA BEd ಪದವೀಧರರಾದ ಶ್ರೀಯುತರು 1995ರಲ್ಲಿ ಕಟೀಲಿನ ಶ್ರೀ ದುರ್ಗಾಪರಮೇಶ್ವರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದರು. 1999ರಿಂದ ಕಾರ್ಕಳ ತಾಲೂಕಿನ ಮುಂಡ್ಕೂರಿನ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ತಾಲೂಕು ಹಾಗೂ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, ಚಿಕ್ಕಮಗಳೂರಿನ ಪುಷ್ಪಗಿರಿ ಸಾಂಸ್ಕೃತಿಕ ಪ್ರತಿಷ್ಠಾನದಿಂದ ಪುಷ್ಪಗಿರಿ ಜ್ಞಾನಸಿಂಧೂರ ಪ್ರಶಸ್ತಿ, JC ಸಂಸ್ಥೆಯ ಕಮಲಪತ್ರ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕೊಂಡಳ್ಳಿ ಪ್ರಭಾಕರ ಶೆಟ್ಟರು ಮಂಕುತಿಮ್ಮನ ಕಗ್ಗದ ಬಗ್ಗೆ 100 ಉಪನ್ಯಾಸಗಳನ್ನು ನೀಡಿದ್ದಾರೆ.
ಇಂದು ಪ್ರಕಟಗೊಳ್ಳುತ್ತಿರುವ ಇನ್ನೊಂದು ಕೃತಿ ಕೊಂದ್ ಪಾಪತಿಂದ್ ಪರಿಹಾರ ಎಂಬ ಶೀರ್ಷಿಕೆಯ ಕಥಾಪ್ರಸಂಗಗಳು. ಇದರ ಕರ್ತೃ ದಿಗಂತ್ ಬಿಂಬೈಲ್. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಬಿಂಬೈಲ್ ನಿವಾಸಿ. ಮೂಲತಃ ಕೃಷಿ ಕುಟುಂಬದವರಾದ್ದರಿಂದ ವ್ಯವಸಾಯ ಇವರ ಇಷ್ಟದ ಕ್ಷೇತ್ರ. ಜೊತೆಗೆ ವೃತ್ತಿಯ ಭಾಗವಾಗಿ ಸಿವಿಲ್ ಕನ್ಸ್ಟ್ರಕ್ಷನ್ನಲ್ಲಿ ದುಡಿಯುತ್ತಿದ್ದಾರೆ. ಡಾಕ್ಟರ್ ರಾಜಶೇಖರ ಹಳೆಮನೆ ಸೂಕ್ಷ್ಮ ಸಂವೇದನೆಯ ಕತೆಗಾರ ಹಾಗೂ ಅಪರೂಪದ ಒಳನೋಟಗಳುಳ್ಳ ವಿಮರ್ಶಕರು ಎಂದೇ ಪ್ರಸಿದ್ಧರು. ಜಯತೀರ್ಥ ರಾಜಾಪುರೋಹಿತ ಕಥಾ ಪ್ರಶಸ್ತಿಯ ಜೊತೆಗೆ ವಿಜಯ ಕರ್ನಾಟಕ, ಅಕ್ಷಯ ಮತ್ತು ಕರ್ಮವೀರ ಕಥಾ ಸ್ಪರ್ಧೆಗಳಲ್ಲಿ ಬಹುಮಾನ ಗಳಿಸಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಪಾಂಡಿಚೇರಿ ವಿಜಯವಾಡದಲ್ಲಿ ಸಂಯೋಜಿಸಿದ ಸಮಾವೇಶದಲ್ಲಿ ಇವರು ಕರ್ನಾಟಕವನ್ನು ಪ್ರತಿನಿಧಿಸಿದ್ದಾರೆ. ಬಿಸಿಲ ಉಡಿಯ ಕಥೆಗಳು, ಬೊಗಸೆಯಷ್ಟು ಓದು, ರೂಪ ಸ್ವರೂಪ ಭವದ ಪಾಡು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಪ್ರಸ್ತುತ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜು ಉಜಿರೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 2019 ಸಾಲಿನ ವರ್ಧಮಾನ ಉದಯೋನ್ಮುಖ ಸಾಹಿತ್ಯ ಪ್ರಶಸ್ತಿ, 2022ರ ನರಹಳ್ಳಿ ಸಾಹಿತ್ಯ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಲೇಖಕರಾದ ಅನುಬೆಳ್ಳೆ, ರಾಮಕೃಷ್ಣ ಹೆಗಡೆ, ಲಲಿತಾ ಮುದ್ರಾಡಿ, ಲಕ್ಷ್ಮಣ ಬಜಿಲ, ಮಹೇಶ್ ಪುತ್ತೂರ್ ರವರು ವೇದಿಕೆಗೆ ಬಂದು ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅವನ ಕಾದಂಬರಿಯ ಕರ್ತೃ ಅನುಬೆಳ್ಳೆ. ಅತ್ಯಂತ ಸೂಕ್ಷ್ಮ ಸಂವೇದಿ ಹಾಗೂ ಸರಳ ವ್ಯಕ್ತಿತ್ವದ ರಾಘವೇಂದ್ರ ಬಿ ರಾವ್ ಅನುಬೆಳ್ಳೆ ಕಾವ್ಯನಾಮದಿಂದ ಜನಪ್ರಿಯರು. ಸುಮಾರು 60ಕ್ಕೂ ಹೆಚ್ಚು ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡುವ ಮೂಲಕ ಜನಮನ್ನಣೆ ಗಳಿಸಿದವರು. ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯ ವಾಣಿಜ್ಯ ವಿಭಾಗದ ಮುಖ್ಯ ಸಂಯೋಜಕರಾಗಿ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಉಪನ್ಯಾಸಕರಾಗಿರುವ ಅನುಬೆಳ್ಳೆಯವರು ಅತ್ಯಂತ ಶಿಸ್ತಿನ ನಡೆನುಡಿಯ ವ್ಯಕ್ತಿತ್ವದವರು. ಇವರ ಭೂತದ ಕೋಳಿ ಕಥಾ ಸಂಕಲನಕ್ಕೆ ಉದಯೋನ್ಮುಖ ವರ್ಧಮಾನ ಪ್ರಶಸ್ತಿ ಸಂದಿದೆ. ಸಾಮಾಜಿಕ ಪತ್ತೇದಾರಿ ಕೃತಿಗಳಿಂದ ಜನಪ್ರಿಯರಾಗಿರುವ ಶ್ರೀಯುತರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಇಂದು ಬಿಡುಗಡೆಗೊಳ್ಳುತ್ತಿರುವ ಅನುಬೆಳ್ಳೆಯವರ ಕಾದಂಬರಿ ನಗುವ ನಯನ ಮಧುರ ಮೌನ. ಇದೀಗ ಇವರನ್ನ ಸನ್ಮಾನಿಸುವಂತಹ ಒಂದು ಸುಸಂದರ್ಭ. ಒಲವಧಾರೆ ಕವನ ಸಂಕಲನದ ಕರ್ತೃ ರಾಮಕೃಷ್ಣ ಹೆಗಡೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಾಗೋಡಿನವರಾದ ಇವರು ಸುಬ್ರಾಯ ಹೆಗಡೆ ಹಾಗೂ ಪ್ರೇಮಾ ಹೆಗಡೆಯವರ ಸುಪುತ್ರ. ಪತ್ನಿ ಶ್ರೀಮತಿ ಅರುಣಾರವರು ಕಾರ್ಕಳ ತಾಲೂಕಿನ ಹಿರ್ಗಾನ BM ಅನುದಾನಿತ ಶಾಲಾ ಶಿಕ್ಷಕಿ. ಮೂಡುಬಿದಿರೆಯ ಅಲಂಗಾರಿನ ಸೈಂಟ್ ಥಾಮಸ್ ಆಂಗ್ಲ ಮಾಧ್ಯಮ ಶಾಲೆ, ಹೊಸ್ಮಾರಿನ ಗುರುಕೃಪಾ ಸೆಂಟ್ರಲ್ ಸ್ಕೂಲ್, ಸಾಣೂರಿನ ಪ್ರಕೃತಿ ಪದವಿ ಪೂರ್ವ ಕಾಲೇಜು, ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ, ಮೂಡುಬಿದಿರೆಯ ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜುಗಳಲ್ಲಿ ಹಲವಾರು ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ವೈಯಕ್ತಿಕ ಪ್ರತಿಭೆ ಮತ್ತು ಸಾಹಿತ್ಯ ಪಾಂಡಿತ್ಯದಿಂದ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಸಾಹಿತ್ಯದ ಒಲವನ್ನು, ನೈತಿಕ ಮೌಲ್ಯವನ್ನು ಕಲಿಸುವ ರಾಮಕೃಷ್ಣ ಹೆಗಡೆಯವರು ತ್ರಿಷಾ PU ಕಾಲೇಜಿನ ಪ್ರಾಂಶುಪಾಲರಾಗಿ ಹಾಗೂ ವಿದ್ಯಾರ್ಥಿಗಳ ನೆಚ್ಚಿನ ಕನ್ನಡ ಉಪನ್ಯಾಸಕರಾಗಿರುವುದು ನಮ್ಮ ಹೆಮ್ಮೆ. ಲಲಿತಾ ಮುದ್ರಾಡಿಯವರು ಬರೆದ ಕವನ ಸಂಕಲನ ಅರ್ಥವಾಗದವರು. ನಾಡಿನ ಹೆಸರಾಂತ ಸಾಹಿತಿ ಕೀರ್ತಿಶೇಷ ಅಂಬಾತನಯ ಮುದ್ರಾಡಿ ಅವರ ಸುಪುತ್ರಿ ಲಲಿತಾ ಮುದ್ರಾಡಿಯವರು ನಮ್ಮ ಕಾಲೇಜಿನ ವಸತಿ ನಿಲಯಗಳ ಮುಖ್ಯ ಮೇಲ್ವಿಚಾರಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸರಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸುಮಾರು 24 ವರ್ಷಗಳ ಕಾಲ ವಿವಿಧ ಖಾಸಗಿ ಸಂಸ್ಥೆಗಳಲ್ಲಿ 6 ವರ್ಷ ಸೇವೆ ಸಲ್ಲಿಸಿ ಶಿಕ್ಷಣ ಸಂಯೋಜಕಿಯಾಗಿ 4 ವರ್ಷ ಸೇವೆ ಸಲ್ಲಿಸಿದ್ದಾರೆ. 10 ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಇವರು ಓದು, ಬರವಣಿಗೆ, ನಾಟಕಾಭಿನಯದಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದಾರೆ. ನಿರ್ವಾಣ ಕವನ ಸಂಕಲನದ ಕರ್ತೃ ಲಕ್ಷ್ಮಣ್ ಬಜಿಲ. ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಹಭಾಗಿತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಸನ ಶಾಖೆಯ HKS ಪದವಿ ಪೂರ್ವ ಕಾಲೇಜಿನಲ್ಲಿ ಸಂಸ್ಥೆಯ ಆರಂಭದ ದಿನಗಳಿಂದಲೂ ಸಂಸ್ಥೆಯ ಶ್ರೇಯೋಭಿವೃದ್ಧಿಗಾಗಿ ಅವಿರತ ಶ್ರಮಿಸುತ್ತಿರುವ ಶ್ರೀಯುತ ಲಕ್ಷ್ಮಣ ಬಜಿಲರು. ಇವರು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಭೌತಶಾಸ್ತ್ರ ಉಪನ್ಯಾಸಕರು ಕೂಡ. ಭೌತಶಾಸ್ತ್ರ ಉಪನ್ಯಾಸಕರಾದರೂ ಅಭೌತಿಕ ಅನುಭೂತಿಯನ್ನು ಅಕ್ಷರ ರೂಪಕ್ಕೆ ಇಳಿಸುವ ಇವರ ಸಾಮರ್ಥ್ಯ ಅದ್ಭುತವಾದದ್ದು.
ವರ್ಣ ಕಾದಂಬರಿಯ ಕರ್ತೃ ಮಹೇಶ್ ಪುತ್ತೂರು. ನರಸಿಂಹಗೌಡ ಮತ್ತು ರೇವತಿ ಎ ದಂಪತಿಗಳ ಪುತ್ರರಾಗಿರುವ ಮಹೇಶ್ ಕೆಎನ್ ಪುತ್ತೂರು ಇವರು ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಹಭಾಗಿತ್ವದಲ್ಲಿ ಕಾರ್ಯಾಚರಿಸುತ್ತಿರುವ HKS ಪದವಿ ಪೂರ್ವ ಕಾಲೇಜು ಹಾಸನದ ಅರ್ಥಶಾಸ್ತ್ರ ಉಪನ್ಯಾಸಕರು. ಸೃಜನಶೀಲ, ಕಾಲ್ಪನಿಕ ಮತ್ತು ಪ್ರೇರಣಾದಾಯಿ ಬರಹ ಇವರ ವೈಶಿಷ್ಟ್ಯ. ಕಲೆ ಮತ್ತು ಸಾಹಿತ್ಯದಲ್ಲಿ ಅಪಾರ ಆಸ್ಥೆಯನ್ನು ಹೊಂದಿರುವ ಇವರಿಗೆ ಯಕ್ಷಗಾನ, ರಂಗನಾಟಕ, ನಿರೂಪಣೆ, ಓದು ಮತ್ತು ಬರಹ ನೆಚ್ಚಿನ ಹವ್ಯಾಸಗಳು. ಕಾಲ ಮತ್ತು ಪ್ರಾಣಿ ಎಂಬ ರಂಗನಾಟಕಗಳನ್ನು ಬರೆದು ನಿರ್ದೇಶಿಸಿರುವ ಇವರು ಹಲವು ಅಂತರ್ಜಾಲೀಯ ಸುದ್ದಿ ಮಾಧ್ಯಮಗಳಿಗೆ ಅಂಕಣಕಾರರಾಗಿದ್ದಾರೆ. ಬದುಕು ಬದಲಾಯಿಸುವ 101 ಸಣ್ಣ ಕಥೆಗಳು ಎಂಬ ಚುಟುಕು ಕಥೆಗಳು ಇವರ ಮೊದಲ ಕೃತಿ. ಸನ್ಮಾನಿಸಿದ ಹಾಗೂ ಸನ್ಮಾನಿಸಲ್ಪಟ್ಟ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ಉಪನ್ಯಾಸಕ ಲೋಹಿತ್ SK ಅವರು ನಡೆಸಿಕೊಡುತ್ತಿದ್ದಾರೆ. ಧನ್ಯವಾದಗಳು. ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಅಂಗಸಂಸ್ಥೆಯಾಗಿರುವ ಪುಸ್ತಕ ಮನೆ ಇದರ ಎಲ್ಲ ಕಾರ್ಯಕ್ರಮಗಳ ಹಿಂದಿರುವಂತಹ ಒಂದು ಪ್ರೇರಕ ಶಕ್ತಿ ಸಂಸ್ಥಾಪಕರುಗಳಲ್ಲಿ ಓರ್ವರಾದಂಥ ಶ್ರೀ ಅಶ್ವಥ್ SL. ತಾನು ಗಣಿತ ಉಪನ್ಯಾಸಕನಾದರೂ ಕೂಡ ಸಾಹಿತ್ಯದ ಬಗ್ಗೆ ಅಗಣಿತವಾದಂತಹ ಪ್ರೀತಿ. ಆ ಕಾರಣದಿಂದಲೇ ವಿದ್ಯಾರ್ಥಿಗಳಲ್ಲಿ ಆಗಾಗ್ಗೆ ಹಲವು ವಿಚಾರಗಳ ಬಗ್ಗೆ ಮಾಹಿತಿಗಳನ್ನು ನೀಡುತ್ತಾ ಮಕ್ಕಳನ್ನು ಸದಾ ಪ್ರೇರೇಪಿಸ್ತಾ ಇರುವಂತಹ ಓರ್ವ ವ್ಯಕ್ತಿ. ಸಂಸ್ಥೆಯ ಸಂಸ್ಥಾಪಕರಾಗಿ ಈ ದಿನ ಲೇಖಕರಾಗಿ ಕೂಡ ಈ ಸಮಾಜದಲ್ಲಿ ಗುರುತಿಸಿಕೊಂಡವರು. ಇವರಿಗೂ ಕೂಡ ಈ ದಿನದ ಮುಖ್ಯ ಅತಿಥಿಗಳಾಗಿರುವ ಶ್ರೀ ಜೋಗಿ ಅವರು ಸನ್ಮಾನಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಕರ್ತೃ ಅಶ್ವಥ್ SL ರವರು ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಹ ಸಂಸ್ಥಾಪಕರಾದ ಅಶ್ವಥ್ SL ರವರು ಬರೆದ ಅರಿವಿನ ದಾರಿ ಎಂಬ ಪ್ರಬುದ್ಧ ಲೇಖನಗಳ ಪುಸ್ತಕವು ಹದಿಹರೆಯದ ಮನಸ್ಸುಗಳಿಗೆ ಒಂದು ಕೈದೀವಿಗೆ, ಸಾಧಿಸುವ ಪ್ರತಿಭೆಗಳಿಗೆ, ಪೋಷಿಸುವ ಪಾಲಕರಿಗೆ ಅರಿವಿನ ದಾರಿಯಾಗಿರುವ ಈ ಕೃತಿಯು ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶಿ ಪುಸ್ತಕವಾಗಿದೆ. ಶಿಕ್ಷಣ ಯಾತ್ರೆಯ ಯಶಸ್ಸಿನ ಸೂತ್ರವನ್ನು ವಿವರಿಸುತ್ತದೆ. ಪ್ರಸ್ತುತ ಅರಿವಿನ ದಾರಿ ಬಿಡುಗಡೆಗೂ ಮುನ್ನವೇ 3000 ಪ್ರತಿಗಳು ಓದುಗರ ಕೈಗೆ ತಲುಪಿರುವುದು ಅತ್ಯಂತ ಶ್ಲಾಘನೀಯ ವಿಚಾರವಾಗಿದೆ. ಲೇಖಕರ ಮಾತು ಮೊದಲಿಗೆ ಡಾಕ್ಟರ್ ರಾಜಶೇಖರ್ ಹಳೆಮನೆ ಅವರಿಂದ. ಇರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಆತ್ಮೀಯರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಒಬ್ಬ ಸಾಹಿತ್ಯ ವಿದ್ಯಾರ್ಥಿಯಾಗಿ ಓದುಗನಾಗಿ ನರೇಂದ್ರ ಪೈ ಅವರ ಅಭಿಮಾನಿ. ಸಾಹಿತ್ಯವನ್ನು ಗಂಭೀರವಾಗಿ ಓದುವ ಓದುಗರಿಗೆ ನರೇಂದ್ರ ಪೈ ಅವರ ಹೆಸರು ಗೊತ್ತಿರುತ್ತೆ. ಅವರ 1001 ಪುಸ್ತಕ ಮನೆ ಪ್ರಕಟ ಮಾಡಿದಾಗ ನನಗೆ ಬಹಳ ಸಂತೋಷ ಆಯಿತು ಮತ್ತು ಆ ಪುಸ್ತಕವನ್ನು ನಾನು ಓದಿದೆ. ನಿಜವಾಗಲೂ ಒಂದು ಕನ್ನಡ ಜಗತ್ತು ಯಾವ ಕಡೆ ಚಲಿಸಬೇಕಾಗಿದೆ, ನಮ್ಮ ಸೃಜನಶೀಲ ಲೇಖಕರು ಯಾವ ಬಗೆಯಲ್ಲಿ ಬದುಕಿನ ಸಂಕೀರ್ಣಗಳನ್ನು ಕುರಿತು ಯೋಚನೆ ಮಾಡಬೇಕಾಗಿದೆ, ಒಂದು ಹೊಸ ಭಾಷಿಕ ಲಯವನ್ನು, ಅಭಿವ್ಯಕ್ತಿಯ ಮಾರ್ಗವನ್ನು ಕಂಡುಕೊಳ್ಳಬೇಕಾಗಿದೆ ಅನ್ನುವಂಥ ಒಂದು ತಾತ್ವಿಕ ವಿಮರ್ಶೆಯನ್ನು ಆ ಪುಸ್ತಕ ಮಾಡಿತ್ತು. ಅಂಥ ಒಂದು ಪುಸ್ತಕವನ್ನು ಪ್ರಕಟಿಸಿದ ಪುಸ್ತಕ ಮನೆ ನಿಜವಾಗಲೂ ನಮ್ಮ ನಾಡು ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಅಂಥ ಒಂದು ದೊಡ್ಡ ಘನಕಾರ್ಯವನ್ನು ಮಾಡಿದ್ದಾರೆ. ಅವರ ನಡುವೆ ನನ್ನ ಒಂದು ಪುಸ್ತಕ ಪ್ರಕಟ ಆಗ್ತಾ ಇರುವಂಥದ್ದು ಕೂಡ ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿರುವಂಥದ್ದು. ಈ ಕಾಲದಲ್ಲಿ ಒಬ್ಬ ಲೇಖಕನನ್ನು ಇಷ್ಟು ಗೌರವಿಸುವಂಥದ್ದು, ಮರ್ಯಾದೆ ಕೊಡುವಂಥದ್ದು, ಆತನನ್ನು ಹೀಗೆ ಗುರುತಿಸಿ ಸನ್ಮಾನಿಸುವಂಥದ್ದು ಭಾಳ ಅಪರೂಪ. ಅಂತಹ ಒಂದು ಅಪರೂಪದ ಕ್ಷಣದಲ್ಲಿ ನಾನು ಭಾಗಿಯಾಗಲಿಕ್ಕೆ ಈ ಸಂಸ್ಥೆ ಅವಕಾಶ ಮಾಡಿಕೊಟ್ಟಿದೆ. ಹೀಗಾಗಿ ಈ ಸಂಸ್ಥೆಗೆ ನಾನು ಯಾವತ್ತೂ ಕೂಡ ಋಣಿಯಾಗಿದ್ದೇನೆ.
ನಿಮಗೆಲ್ಲ ಗೊತ್ತಿದೆ, ನಾವೆಲ್ಲ ಭೌತಿಕ ಸಂಪತ್ತಿನ ಜೊತೆಗೆ ಬದುಕ್ತಕ್ಕಂಥವ್ರು, ಭೌತಿಕ ಸಂಪತ್ತಿನ ಬೆನ್ನತ್ತಿರ್ತಕ್ಕಂಥವ್ರು. ಆದರೆ ಈ ಭೌತಿಕತೆ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಬೌದ್ಧಿಕತೆ ಮತ್ತು ಮಾನಸಿಕತೆ. ಆ ಎರಡನ್ನೂ ಒಂದು ಸಮ ದಿಕ್ಕಿನಲ್ಲಿ ಕೊಂಡೊಯ್ತಾ ಇರುವಂಥದ್ದು ಈ ಸಂಸ್ಥೆ. ಹೀಗಾಗಿ ಇಂತಹ ಒಂದು ಅವಕಾಶವನ್ನು ನೀಡಿರ್ತಕ್ಕಂಥ ಈ ಸಂಸ್ಥೆ ಇನ್ನಷ್ಟು ಉನ್ನತವಾಗಿ ಬೆಳೀಲಿ, ಈ ಸಂಸ್ಥೆ ನಾಡಿನ ಎಲ್ಲ ಲೇಖಕರನ್ನು ಗುರುತಿಸಲಿ, ಒಂದು ನಾಡಿನಲ್ಲಿ ಪುಸ್ತಕ ಓದುವ ಸಂಸ್ಕೃತಿಯನ್ನು ಬೆಳೆಸಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನನ್ನ ಆತ್ಮೀಯ ಗೆಳೆಯ ಅನುಬೆಂಡೆ ಅವರನ್ನು ನಾನು ನೆನಪು ಮಾಡಿಕೊಳ್ಳೇಬೇಕು. ಅವರ ಪ್ರೀತಿಯ ಒತ್ತಾಸೆ ಇರದೇ ಇದ್ದರೆ ನಾನು ಕಾದಂಬರಿಯನ್ನು ಬರೀಲಿಕ್ಕೆ ಆಗ್ತಾ ಇರಲಿಲ್ಲ. ನಿಜವಾಗಲೂ ಆ ಕಾದಂಬರಿ ಪ್ರಕಟ ಆಗ್ತಾ ಇರುವುದಕ್ಕೆ ಮೂಲ ಕಾರಣ ಅನುಬೆಳ್ಳೆ ಸರ್. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಭಾಳ ಪ್ರೀತಿಯಿಂದ ನೆನೆಸ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಮುಂದಿನ ಮಾತು ಗೌರವಾನ್ವಿತ ಸುಧಾ ನಾಗೇಶ್ ಅವರಿಂದ. ವೇದಿಕೆಯಲ್ಲಿರುವ ಆದರಣೀಯರೇ, ಆಗಮಿಸಿರುವ ಎಲ್ಲ ಸುಮನಸ್ಸುಗಳೇ, ಕವಿ ಮನಸ್ಸುಗಳೇ ಮತ್ತು ನನ್ನ ಪ್ರೀತಿಯ ಮಕ್ಕಳೇ, ಎಷ್ಟು ಸಂತೋಷವಾಗ್ತಾ ಇದ್ದೆ ಅಂತೇಳಿದರೆ ನನಗೆ ಇವತ್ತು ಇಷ್ಟು ದೊಡ್ಡ ಸಾಹಿತಿ ಜೋಗಿಯವರ ಸಮಕ್ಷಮದಲ್ಲಿ ನನ್ನ ಕೃತಿ ಬಿಡುಗಡೆ ಆಗ್ತಿರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇದಕ್ಕೆ ನಾನು ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಅನ್ನುಬೆಳ್ಳೆಯವರಿಗೆ ತುಂಬ ಹೃದಯದಿಂದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅವರಿಂದಾಗಿ ನನ್ನ ಕೃತಿ ಇವತ್ತು ಅನಾವರಣಗೊಂಡಿದೆ. ಮಕ್ಕಳೇ, ನಾನು ನಿಮ್ಮಾಗೆ ಇರುವಾಗ ತುಂಬ ಸಣ್ಣ ಸಣ್ಣ ಚುಟುಕುಗಳನ್ನು, ಕಥೆಗಳನ್ನು, ನಾಟಕಗಳನ್ನು ಬರೀತಾ ಇದ್ದೆ. ಆದರೆ ಅದನ್ನು ನೋಟ್ಸ್ ಪುಸ್ತಕದ ಹಿಂದೆ ಬರೀತಿದ್ದೆ. ಒಮ್ಮೆ ಸಿಕ್ಕಿಬಿದ್ದೆ. ಕೊನೆಗೆ ನನ್ನ ಅಧ್ಯಾಪಕರು ಸರಿಯಾಗಿ ಇದನ್ನು ಬೇರೆ ಕಡೆ ಬರೆ ಅಂತೇಳಿ ನನಗೆ ಮಾರ್ಗದರ್ಶನ ಕೊಟ್ಟಿದ್ದರು. ಈಗ ನಿಮಗೆ ಆದ ಅವಕಾಶ ಅಲ್ಲ, ನಿಮ್ಮಲ್ಲಿ ಎಲ್ಲ ಗುರುಗಳು ಕೂಡ ಎಲ್ಲರೂ ಸಾಹಿತಿಗಳೇ ಇದ್ದಾರೆ. ಹಾಗಾಗಿ ಬರೆಯಿರಿ. 1000 ಹೆಜ್ಜೆ ನಡಿಬೇಕಾದ್ರೂ ಸಹ ಮೊದಲ ಹೆಜ್ಜೆ ಮುಖ್ಯ. ಇವತ್ತೇ ಹೋಗಿ ನೀವು ಏನಾದರೂ ಒಂದು ಬರೆಯುವಂತಹ ಹವ್ಯಾಸವನ್ನು ಬೆಳೆಸಿಕೊಳ್ಳಲೇಬೇಕು. ನಿಮಗಾಗಿ ಒಂದು ಮಾತು, ಒಂದು ಸಣ್ಣ ಕವನದ ಮೂಲಕ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಈ ಕವನಕ್ಕೆ ಶೀರ್ಷಿಕೆ ಕನಸ ಕೊಲ್ಲಬೇಡಿ ಅಂತೇಳಿ. ತುಂಬ ಆಸೆ ಇಟ್ಟು ನಿಮ್ಮ ಹೆತ್ತವರು ನಿಮ್ಮನ್ನಿಲ್ಲಿ ಕಳಿಸಿದ್ದಾರೆ. ಅವರ ಕನಸನ್ನು ಯಾವಾಗಲೂ ಕೊಲ್ಲುವಂತಹ ಕೆಲಸ ಮಾಡಬೇಡಿ. ಸಾವಧಾನದಿಂದ ಇರಿ ಹೀರಿ ಯುವ ಮನಸ್ಸುಗಳೇ, ದಾರಿ ತಪ್ಪಬೇಡಿ. ಕಾಲೇಜು ಮೆಟ್ಟಲೇರಿದ ಭರದಲ್ಲಿ ಕನಸ ಕೊಲ್ಲಬೇಡಿ. ಮೊಬೈಲಿನ ಗೀಳು ಹಚ್ಚಿಕೊಳ್ಳದಿರಿ. ನೀವು ಅಗತ್ಯಕ್ಕಷ್ಟೇ ಮೀಸಲಿಡಿ. ಕೋಪ ಉದ್ವೇಗ ಹೆಚ್ಚುವುದು, ಅದರಿಂದ ವ್ಯಸನವಾಗದಂತೆ ದೂರವಿಡಿ. ಓದುವ ಹವ್ಯಾಸ ಬೆಳೆಸಿಕೊಳ್ಳಿ. ನೀವು ಸಮಯದ ಸದುಪಯೋಗವಾಗುವುದು. ಉತ್ತಮ ಪುಸ್ತಕಗಳೆಂದಿಗೂ ನಿಮ್ಮ ರಕ್ಷಾ ಕವಚವಾಗುವುದು. ಬುದ್ಧಿವಂತರೆಂಬ ಬೀಗುವಿಕೆ ಬೇಡ. ವಿನಮ್ರತೆ ಇರಲಿ ನಡತೆಯಲ್ಲಿ. ಬಂಧು ಬಳಗವನ್ನು ದೂರ ಮಾಡದಿರಿ. ಬಾಗುವಿಕೆ ಇರಲಿ ಗುಣದಲ್ಲಿ. ಮಾದಕ ದ್ರವ್ಯಗಳ ಹತ್ತಿರ ಸುಳಿಯದಿರಿ. ಚಟವಾಗಿ ಕಾಡುವುದು. ಹೆಂಡ ಸರಾಯಿ ಸಹವಾಸ ಮಾಡಿದರೆ ದಾಸರನ್ನಾಗಿ ಮಾಡುವುದು. ಹಿರಿಯರನ್ನು ಗೌರವದಿಂದ ಕಾಣಿ ಮಕ್ಕಳೇ. ರಕ್ಷಣೆ ನೀಡುತ್ತಾ ನೆರವಾಗಿ. ನಿರಾಳವಾಗಿ ಬದುಕಲಿ ಅವರು. ಹಿಡಿ ಪ್ರೀತಿ ನೀಡಿ ನೆರಳಾಗಿ. ಕಾಮ ಮೋಹಕ್ಕೆ ಬಲಿಯಾಗದಿರಿ ಎಂದು ದುರ್ಬುದ್ಧಿ ಎಂದೂ ಬಾರದಿರಲಿ. ತಾಳುವಿಕೆಗಿಂತ ತಪವೂ ಇಲ್ಲ ನೆನಪಿಡಿ. ಸಂತಸದ ಬಾಳು ನಿಮಗಿರಲಿ. ಮಕ್ಕಳೇ, ಸಂತಸದ ಬಾಳು ನಿಮಗಿರಲಿ. ಮುಂದೊಂದು ದಿನ ನಿಮ್ಮನ್ನು ದೊಡ್ಡ ದೊಡ್ಡ ಸಾಹಿತಿಗಳಾಗಿ ನೋಡೋ ಭಾಗ್ಯ ಕೂಡ ನಮಗಿರಲಿ. ಹೀಗೆ ನಮ್ಮ ಆಸೆಗಳು ನೆರವೇರಿಸಿದಂತೆ ನಿಮ್ಮೆಲ್ಲ ಕನಸುಗಳು ನೆರವೇರಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಿದ್ದೇನೆ. ನಮಸ್ತೆ. ಶ್ರೀ ರಾಜೇಂದ್ರ ಭಟ್ ಅವರಿಂದ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಜೋಗಿ ಸರ್ ಅವರೇ, ಎಲ್ಲ ಆತ್ಮೀಯ ಬಂಧುಗಳೇ ಮತ್ತು ಪ್ರೀತಿ ವಿದ್ಯಾರ್ಥಿನಿಯರೇ, ನನ್ನ ಪುಸ್ತಕವನ್ನು ಪ್ರಕಾಶನ ಮಾಡಿದ್ದು ಮಾತ್ರ ಅಲ್ಲ, ಸನ್ಮಾನವನ್ನು ಮಾಡಿದರು, ಮಾತಾಡೋ ಅವಕಾಶಗಳನ್ನು ಕೂಡ ಕೊಟ್ಟರು. ಇದೆಲ್ಲ ಕೂಡ ನನಗೆ ಸಿಕ್ಕಿರ್ತಕ್ಕಂಥ ಬಹಳ ದೊಡ್ಡ ಭಾಗ್ಯ ಅಂತ ಭಾವಿಸ್ಕೊಳ್ತೇನೆ. ನಾನು ವಿದ್ಯಾರ್ಥಿಗಳ ಜೊತೆಗೆ ಬರೀ 3 ನಿಮಿಷ ಮಾತ್ರ ಮಾತಾಡಬೇಕು, ಅದು ಆಚೆ ಒಂದು ವಾಕ್ಯವನ್ನು ಮಾತಾಡೋದಿಲ್ಲ. ಅಷ್ಟಕ್ಕೆ ನನ್ನ ಮಾತನ್ನು ಮುಗಿಸ್ತೇನೆ. ಕಾಲೇಜಲ್ಲಿ ಕಲಿತಾ ಇರುವಾಗ ಸಿಕ್ಕಾಪಟ್ಟೆ ಬರೀತಿದೆ. ಅಮೆಜಾನ್ ನದಿ ಥರ ಬರೆದು ವಾಲ್ ಮ್ಯಾಗ್ಝಿನ್ ಭರ್ತಿ ಆಗ್ತಿತ್ತು, ಕಾಲೇಜ್ ಮ್ಯಾಗ್ಝಿನ್ ಭರ್ತಿ ಆಗ್ತಿತ್ತು, ಸಿಕ್ಕಾಪಟ್ಟೆ ಬರೀತಿದೆ.
ಸಿಕ್ಕಾಪಟ್ಟೆ ಓದುವಂಥ ಕೆಲಸಗಳನ್ನು ಮಾಡ್ತಿದ್ದೆ. ಕಾರಂತರ ಕಾದಂಬರಿಗಳು, ಕುವೆಂಪು ಅವರ ಕಾದಂಬರಿಗಳು, ಭೈರಪ್ಪನವರ ಕಾದಂಬರಿಗಳು ಎಲ್ಲ ಕಾಲೇಜಲ್ಲಿ ಓದಿ ಮುಗಿಸಿ ಆಗಿತ್ತು. ಆದರೆ ಯಾವಾಗ ಕಾಲೇಜ್ ಮುಗಿಸ್ಕೊಂಡು ಹೊರಗೆ ಬಂದೆ, ಬರವಣಿಗೆ ನಿಂತು ಹೋಯಿತು. ಯಾಕಂದರೆ ಮಾತು ಜಾಸ್ತಿ ಆಯಿತು, ಟ್ರೈನರ್ ಆದೆ, ಭಾಷಣಕಾರನಾದೆ, ಬರವಣಿಗೆ ನಿಂತೇ ಹೋಯಿತು. ಆದರೆ ಯಾವಾಗ 2019ರಲ್ಲಿ ಕೊರೋನಾ ಸ್ಟಾರ್ಟ್ ಆಯಿತು, ಮನೆಯೊಳಗೆ ನಮ್ಮನ್ನು ಕೂಡಿ ಹಾಕಿದರು, ಯಾವಾಗ ಏಕತಾನತೆ ನಮ್ಮನ್ನು ಕಟ್ಟಿ ಹಾಕಲಿ ಸ್ಟಾರ್ಟ್ ಮಾಡ್ತು, ಆವಾಗ ಮತ್ತೆ ಬರಲಿ ಸ್ಟಾರ್ಟ್ ಮಾಡಿದೆ. ಎಷ್ಟು ಬರದೆ ಅಂತ ಹೇಳಿದ್ರೆ ಕಾಲೇಜಲ್ಲಿ ಬರೆದದಕ್ಕಿಂತ 10 ಪಟ್ಟು ಜಾಸ್ತಿ ಬರೆದೆ. ಪ್ರತಿದಿನಕ್ಕೆ 2-3 ಅಂಕಣಗಳನ್ನು ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು 5 ವರ್ಷಗಳ ಅವಧಿಯಲ್ಲಿ 3000 ಲೇಖನಗಳು ಕಂಪ್ಲೀಟ್ ಆಗಿದೆ. ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ಕೊರೋನಾಕ್ಕೆ. ಅವಕಾಶಗಳನ್ನು ಹುಡುಕಿಕೊಂಡು ಹೋಗುವಂಥ ವಿದ್ಯಾರ್ಥಿಗೆ ಹೇಳುವಂಥ ಮಾತು, ಕೊರೋನಾ ಬಾರದೆ ಹೋಗಿದ್ರೆ ನಾನು ಬರೀತಾನೆ ಇರಲಿಲ್ಲ. ಸೊ ಕೊರೋನಾಕ್ಕೆ ಥ್ಯಾಂಕ್ಸ್ ಹೇಳ್ತೇನೆ. ಅಶ್ವತ್ಥ ಸರ್ ನನಗೆ ಭಾಳ ಆತ್ಮೀಯರು. ಅವರ ಊರಿಗೆ ನನ್ನನ್ನು ಕರ್ಕೊಂಡು ಹೋಗಿ ಅವರ ಕಾಲೇಜಿನ ವೇದಿಕೆ ನನ್ನಿಂದ ಮಾತುಗಳನ್ನು ಆಡಿಸಿದ್ದಾರೆ. ಅವರ ಪ್ರೀತಿ ಕಟ್ಟಿ ಬಿದ್ದುಕೊಂಡು ಈ ಪುಸ್ತಕ ಇವತ್ತು ಹೊರಗೆ ಬರ್ತಾ ಇದೆ. ಇದು ಭಾಳ ಸುಂದರವಾಗಿರ್ತಕ್ಕಂಥ ಅಂಕಣಗಳ ಲೇಖನ. ಇದು ಸ್ಫೂರ್ತಿ ಕೊಡುವ ಅಂಕಣಗಳು, ಬದುಕಿನ ದಾರಿಗಳನ್ನು ಬದಲಾಯಿಸುವಂಥ ಅಂಕಣಗಳು. ಅದರ ಕೊನೆಗೊಂದು ಪಂಚಿಂಗ್ ಲೈನ್ ಇರ್ತದೆ, ಅದನ್ನು ಗಮನಿಸ್ತಾ ಹೋದಾಗ ನಮ್ಮ ಬದುಕು ಚೇಂಜ್ ಆಗ್ತದೆ. ಇವತ್ತು ವಿದ್ಯಾರ್ಥಿಗಳು ಯಾವುದನ್ನು ಓದ್ತಾ ಇದ್ದಾರೆ ಅಂತ ಗಮನಿಸ್ಕೊಂಡಿದ್ದೇನೆ. ಕಾದಂಬರಿ ಓದೋ ಸಂಖ್ಯೆ ಭಾಳ ಕಡಿಮೆ ಆಗ್ತಾ ಇದೆ ಇವತ್ತು. ಅದರ ಸಣ್ಣ ಕಥೆಗಳು ಜನಪ್ರಿಯವಾಗ್ತಾ ಇದೆ. ಅಂಕಣ ಓದೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ದುಡ್ಡು ಮಾಡೋದು ಹೇಗೆ, ಇಡ್ಲಿ ಮಾಡೋದು ಹೇಗೆ ಅಂತ ಪುಸ್ತಕ ಜನಪ್ರಿಯವಾಗ್ತಾ ಇದೆ. ಇವತ್ತು ಅದನ್ನು ಜಾಸ್ತಿ ವಿದ್ಯಾರ್ಥಿಗಳು ಓದಿ ಸ್ಟಾರ್ಟ್ ಮಾಡಿದ್ದಾರೆ. ಯೋಗದ ಪುಸ್ತಕ ವಿದ್ಯಾರ್ಥಿಗಳು ಓದ್ತಾರೆ, ಗೆಳೆತನದ ಬಗ್ಗೆ ಪುಸ್ತಕ ಓದ್ಕೋತಾರೆ. ಸಣ್ಣ ಹನಿಗವನ, ದುಂಡಿರಾಜರ ಹನಿಗವನ ಬಹಳ ಜನಪ್ರಿಯವಾಗ್ತಾ ಇದೆ. ಸೊ ವಿದ್ಯಾರ್ಥಿಗಳು ಇವತ್ತು ಬರಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಅಲ್ಲಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೇನೆ. ನಾನು ಯಾವುದೇ ಉಪದೇಶ ಮಾಡಲಿಕ್ಕೆ ಹೋಗೋದಿಲ್ಲ. 13ನೇ ವರ್ಷ ಪ್ರಾಯದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಇಂಗ್ಲೀಷ್ ಕವಿತೆಗಳನ್ನು ಬರಿತಾ ಇದ್ದಾಗ ಅವರನ್ನು ಕರೆದು, ಇಂಗ್ಲೀಷ್ ಕವಿತೆಗಳು ಬೇಡ ಪುಣ್ಯಾತ್ಮ, ನಿನ್ನ ಮನಸ್ಸಿನ ಭಾವನೆ ವ್ಯಕ್ತಪಡಿಸುವಂಥ ಕನ್ನಡದಲ್ಲಿ ಬರಿ ಅಂತ ಹೇಳಿದಂಥ ಬ್ರಿಟಿಷ್ ಅಧಿಕಾರಿಗಳು ಅವರ ಲೈಫಿಗೊಂದು ಚೇಂಜ್ ಕೊಟ್ಟರಲ್ಲ, ಟರ್ನಿಂಗ್ ಪಾಯಿಂಟ್ಸ್ ಕೊಟ್ಟರಲ್ಲ, ಅಂತಹ ಗುರುಗಳು ಇವತ್ತು ಕ್ರಿಯೇಟಿವ್ ಕಾಲೇಜಲ್ಲಿದ್ದಾರೆ. ಆ ಸಪ್ತರ್ಷಿಗಳಿಗೆ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ. ಸಾಹಿತ್ಯದ ವಿದ್ಯಾರ್ಥಿಗಳು ಮಾತ್ರ ಬರೆಯುವಂಥದ್ದಲ್ಲ, ವಿಜ್ಞಾನದ ವಿದ್ಯಾರ್ಥಿಗಳು ಕೂಡ ಬರೀಬೇಕು. ನಾನು ಸೈನ್ಸನ್ನು ಕಲ್ತವ, ಸೈನ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡವ, ಸೈನ್ಸ್ ಜೊತೆ ಸಾಹಿತ್ಯವನ್ನು ಕೂಡ ತುಂಬ ಓದ್ತಾ ಇದ್ದೆ. ವಿದ್ಯಾರ್ಥಿಗಳು ಸಾಹಿತ್ಯವನ್ನು ಓದಿ, ಸಾಹಿತ್ಯವನ್ನು ಬರೀರಿ. ಜೋಗಿ ಸರ್ ಹೇಳಿದ ಸಿಗ್ನೇಚರ್ ವಾಕ್ಯ ಇವತ್ತು ಭಾಳ ಇಷ್ಟ ಆಯಿತು ನನಗೆ. ಇವತ್ತು ಓದು ಬರಹ ನಿಮಗೆ ಉದ್ಯೋಗವನ್ನು ಕೊಡ್ಬೋದು, ಮಾರ್ಕ್ಸ್ಗಳು ಉದ್ಯೋಗವನ್ನು ಕೊಡ್ಬೋದು. ಅದು ರಿಮಾರ್ಕ್ಸ್ ಇಲ್ಲದೆ ಬದುಕಬೇಕು ಅಂತ ಆದರೆ ಸಾಹಿತ್ಯ ಬೇಕು. ಸಾಹಿತ್ಯವನ್ನು ಓದಿ. ಧನ್ಯವಾದಗಳು. ಮುಂದಿನ ಮಾತು ಗೌರವಾನ್ವಿತ ಯಶೋಧ ಮೋಹನ್ ಅವರಿಂದ. ಗೌರವಾನ್ವಿತರಿಗೆ ಮತ್ತು ಸಭಿಕರಿಗೆ ಎಲ್ರಿಗೂ ಒಟ್ಟಿಗೆ ನಮಸ್ಕರಿಸ್ತಾ ಇದ್ದೇನೆ. ಜೋಗಿ ಸರ್ ಅವರು ಹೇಳಿದರು 20ನೇ ವರ್ಷದಲ್ಲಿ ನಾನು ಬರೆಯಲಿಕ್ಕೆ ಪ್ರಾರಂಭಿಸಿದೆ ಅಂತ. ಬಹುಶಃ ಆವತ್ತು ಪ್ರಾರಂಭಿಸಿದ ಬರಹ ನಿನ್ನೆ ರಾತ್ರಿವರೆಗೂ ಅವರು ಬರೀತಾ ಇರಬಹುದು. ಆದರೆ ನಾನು 18 ವರ್ಷಕ್ಕೆ ಕಾಲೇಜು ವಿದ್ಯಾರ್ಥಿ ಆಗಿದ್ದಾಗ ಬರೆದು ಅಂತರ್ ಕಾಲೇಜು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದು ಬಹುಶಃ ಒಂದು 24 ವರ್ಷಕ್ಕೆ ನಾನು ಬರಹವನ್ನು ನಿಲ್ಲಿಸಿಬಿಟ್ಟಿದ್ದೆ. ಆಮೇಲೆ ಮದುವೆ ಆಯಿತು. ನಮ್ಮ ಸಾಹಿತ್ಯಯಾನ ಅಷ್ಟಕ್ಕೆ ಸೀಮಿತ ಆಯಿತು. ಬಹುಶಃ ನಮ್ಮ ಕಾಲದಲ್ಲಿ ನಮಗೆ ಅಷ್ಟೇ ಅವಕಾಶ ಇದ್ದದ್ದು. ಹೊರಗೆ ದುಡಿಲಿಕ್ಕೆ ಹೋಗೋರಿಗೆ ಇದ್ದ ಅವಕಾಶ ನಮ್ಮ ಮನೆಯಲ್ಲಿ ಗೃಹಿಣಿಯರಿಗೆ ಸಿಕ್ಕಿರಲಿಲ್ಲ ಅಂತ ಹೇಳ್ಬೋದು. ನಾನು ಅಂದ್ಕೋತೇನೆ, ಬರಹಗಾರನಿಗೆ ದಕ್ಕಿದ ಬದುಕು ಮತ್ತು ಆತನಿಗೆ ದಕ್ಕಿದ ಜಗತ್ತು, ಆತನ ಜಗತ್ತು ಅವನಿಗೆ ದಕ್ಕಿಸಿದ ಬದುಕು ಮತ್ತು ಅವನ ಒಳಗಿನ ಸಂವೇದನೆ, ಇದು ಬರಹಕ್ಕೆ ಪ್ರೇರಣೆಯಾದರೆ ಅದಕ್ಕೆ ಬರಹಗಳನ್ನು ಪೋಷಿಸುವವರು ಓದುಗರು. ಅದರ ಜೊತೆಗೆ ಈ ಬರಹಗಳನ್ನು ಓದುಗರಿಗೆ ತಲುಪಿಸಲು ಪ್ರೇರಕರಾಗುವುದು ಪ್ರಕಾಶಕರು. ಅವರು ಕೂಡ ಒಂದು ರೀತಿಯಲ್ಲಿ ಬರಹಗಾರರಿಗೆ ಪೋಷಕರು. ಈ ನಿಟ್ಟಿನಲ್ಲಿ ನೋಡಿದರೆ ಕ್ರಿಯೇಟಿವ್ ಸಂಸ್ಥೆ, ಶಿಕ್ಷಣ ಸಂಸ್ಥೆಯ ನೆರಳಲ್ಲಿ ಹುಟ್ಟುಹಾಕಿರುವ ಕ್ರಿಯೇಟಿವ್ ಪುಸ್ತಕ ಮನೆ ಪ್ರಕಾಶನಕ್ಕೆ ನಾನು ಬಹಳ ಆಭಾರಿಯಾಗಿದ್ದೇನೆ. ನಾನು ಅಂದುಕೊಂಡಿರಲಿಲ್ಲ ಈ ದಿವಸ ಇಂಥ ಒಂದು ಸಭೆಯಲ್ಲಿ ಹೀಗೆ ನನ್ನ ಪುಸ್ತಕ ಪ್ರಕಟ ಆಗ್ತದೆ, ಅದು ಜೋಗಿ ಸರ್ ಕೈಯಲ್ಲಿ ನನ್ನ ಪುಸ್ತಕ ಪ್ರಕಟ ಆಗ್ತದೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ಅನು ಬೆಳ್ಳೆಯವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಮುಂದಿನ ಪೀಳಿಗೆಯಾದ ಮಕ್ಕಳ ಎದುರು ಈ ಪುಸ್ತಕ ಬರವಣಿಗೆಗೆ ಪುಸ್ತಕ ಪ್ರಕಾಶನಕ್ಕೆ ಅನುವು ಮಾಡಿಕೊಟ್ಟು ಅವರನ್ನು ಪ್ರೇರೇಪಿಸಿರುವುದಕ್ಕೆ ನಾನು ಸಂಸ್ಥೆಯನ್ನು ಅಭಿನಂದಿಸ್ತೇನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮುಂದೆ ಜೀವನಯಾನ ಮಲೆನಾಡಿನ ಕಥನ, ಇದರ ಕರ್ತೃ ಡಾಕ್ಟರ್ ಸುಬ್ರಹ್ಮಣ್ಯ ಸಿ ಕುಂದೂರು ಅವರಿಂದ 2 ಮಾತು.
ಪುಸ್ತಕ ಬಿಡುಗಡೆಗೆ ವೇದಿಕೆಯಲ್ಲಿರುವಂಥ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಗಣ್ಯರೇ, ನನ್ನ 18ನೇ ಪುಸ್ತಕವನ್ನು ಇದೀಗ ಜೋಗಿಯವರು ಬಿಡುಗಡೆ ಮಾಡಿದರು. ನನಗೆ ಖುಷಿ ಇದೆ, ಇನ್ನೂ ಬರೀಬೇಕು ಅನ್ನುವ ಒಂದು ಪ್ರೋತ್ಸಾಹ ನನಗಿದೆ ಅಂತ ಭಾವಿಸ್ಕೊಂಡು ಒಂದೆರಡು ಮಾತುಗಳನ್ನ ನಿಮ್ಮ ಮುಂದೆ ಆಡ್ತೇನೆ. ನನ್ನನ್ನು ಪರಿಚಯ ಮಾಡುವ ನೆಲೆಯಲ್ಲೇ ಹೇಳಿದರು ನಾನು ಮಲೆನಾಡಿನವನು ಅಂತ. ನಾನು ಮಲೆನಾಡಿನ ಒಂದು ಪುಟ್ಟ ಹಳ್ಳಿಯಲ್ಲಿ ಇದ್ದು ಬೆಳೆದವನಾದರೂ ಸಹ ಅನೇಕ ಸಂದರ್ಭದೊಳಗಡೆ ಒಂದು ಲೇಖನವನ್ನು ಬರೆದ್ರೆ ಸಹ 10 ಜನರಿಗೆ ಹೇಳ್ತಿದ್ದು ಇದೊಂದು ಪ್ರಕಟಿಸಿ, ಪತ್ರಿಕೆಯಲ್ಲಿ ಪ್ರಕಟಿಸಿ, ಇದೊಂದು ಲೇಖನ ಬರಬೇಕು ಅಂತ. ನಾವು ಬರೆದ ಲೇಖನವನ್ನು ಯಾವ ಪತ್ರಿಕೆಯಲ್ಲೂ ಅಥವಾ ಯಾವ ಪುಸ್ತಕದಲ್ಲೂ ಪ್ರಕಟ ಮಾಡ್ತಾನೇ ಇರಲಿಲ್ಲ. ಅಂಥ ಸ್ಥಿತಿಯೊಳಗಡೆ ಬರವಣಿಗೆ ಮಾಡ್ತಾ 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 ಒಂದು ಕೆಲವು ಹಂತಕ್ಕೆ ಬಂದ ಮೇಲೆ ಒಂದು ಭಾಷೆಗೆ, ಬರವಣಿಗೆಗೆ ಅದರದ್ದೇ ಆದ ಒಂದು ಗತಿ ಸಿಕ್ಕಾಗ ಈಗ ಅದರ ಓದು, ಅದರ ಬರಹ, ಅದರ ಪ್ರಕಟಕ್ಕೆ ನನಗೆ ಅಲ್ಲಲ್ಲಿ ಸಿಗುವಂಥದ್ದು ಕಾಣ್ತಾ ಇದೆ. ಇಂಥ ಸಂದರ್ಭದೊಳಗಡೆ ನನ್ನ ಈ ಕಾದಂಬರಿಯನ್ನು ಪ್ರಕಟ ಮಾಡ್ತೇವೆ ಅಂತ ಹೇಳಿ ಅತ್ಯಂತ ಸುಂದರವಾಗಿ ಪ್ರಕಟಣೆ ಮಾಡಿರುವಂಥ ಕ್ರಿಯೇಟಿವ್ ಸಂಸ್ಥೆಗೆ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಎರಡನೇದು ನಾನು ಹೇಳಬೇಕಾಗಿದ್ದೇನು ಅಂತ ಹೇಳಿದರೆ, ಒಬ್ಬ ಲೇಖಕ ಬರವಣಿಗೆ ಮಾಡುವ ನೆಲೆಗಳಲ್ಲಿ ಅತ್ಯಂತ ಅವನ ಭಾವನೆಗಳನ್ನು, ಸಂವೇದನೆಗಳನ್ನೆಲ್ಲ ಹೇಳ್ಕೊಂಡು ಬರ್ಕೊಂಡಿದ್ದರೆ ಅದಕ್ಕೆ ಸೂಕ್ತವಾದ ಓದುಗ ವರ್ಗ ಇರಬೇಕು ಮತ್ತು ಅದು ಎಲ್ಲರಿಗೆ ತಲುಪುವ ಕೆಲಸಗಳಾಗಬೇಕು ಅಂತ. ನನ್ನೆಲ್ಲ ಪುಸ್ತಕಗಳು ಪ್ರಕಟಗೊಂಡರೂ ಈ ರೀತಿಯ ಒಂದು ಓದುಗ ವರ್ಗವನ್ನು ರೂಪಿಸುವ ಕೆಲಸವನ್ನು ಇದುವರೆಗೆ ಮಾಡಿರಲಿಲ್ಲ. ಅಂಥ ಕೆಲಸವನ್ನು ಕ್ರಿಯೇಟಿವ್ ಮಾಡಿದೆ, ಅದಕ್ಕೆ ನಾನು ಕೃತಜ್ಞತೆ ಹೇಳ್ತೇನೆ. ಎರಡನೇ ಇನ್ನೊಂದು ಮಾತು, ನಾನು ಆಳ್ವಾಸಿನ ವಿದ್ಯಾರ್ಥಿ 2011, 12, 13ರಲ್ಲಿ ವಿದ್ಯಾರ್ಥಿಯಾಗಿದ್ದೆ. ವೇದಿಕೆಯಲ್ಲಿರುವವರು ಅನೇಕರು ನನ್ನ ಗುರುಗಳಾಗಿದ್ದಾರೆ. ನಾನಿವತ್ತು ಈ ವೇದಿಕೆಯ ಮೇಲೆ ನಿಂತಿದ್ದೇನೆ ಅಂತ ಹೇಳಿದರೆ ಅವರು ಕಾರಣ ಅನ್ನುವ ಮಾತನ್ನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತೇನೆ. ನನಗೆ ಉದ್ಯೋಗದ ಸಂದರ್ಭದಲ್ಲಿ ನಾನು ತುಂಬ ಕಷ್ಟಗಳನ್ನ ಪಟ್ಕೊಂಡಿದ್ದಾಗ ಅಶ್ವತ್ಥರು ಧೈರ್ಯ ತುಂಬಿ ಏನಾದರೂ ಮಾಡುವ ಅಂತ ಹೇಳುವ ಮಾತುಗಳನ್ನು ಆಡ್ತಾ ನನ್ನನ್ನು ಆ ಸಂದರ್ಭದಲ್ಲಿ ಬೆಳೆಸಿದರು. ಅದೇ ಅಶ್ವತ್ಥ ಇವತ್ತು ನನ್ನ ಈ ಪುಸ್ತಕವನ್ನು ಬಿಡುಗಡೆ ಮಾಡುವ ಅಂತ ಪ್ರೀತಿ ತೋರಿ ವೇದಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಯಾವತ್ತೂ ಕೃತಜ್ಞತೆಯನ್ನು ಹೇಳ್ತೇನೆ. ಆ ನಂತರದ ಮಾತು ಅಣುಬೆಳ್ಳೆ ಸರ್, ನನ್ನ ಗುರುಗಳು. ಅವರು ನನ್ನ ಮೊದಲ ಪುಸ್ತಕ ಕಾದಂಬರಿ ಬಂದಾಗ ಅದರ ಪ್ರಕಟಣೆ ಮಾಡಬೇಕು ಅಂತ ನಾವೆಲ್ಲ ಕಡೆ ಅಲ್ದಾಡ್ತಿದ್ದು, ಯಾರು ಮಾಡ್ತಾರೆ ಯಾರು ಮಾಡುವುದಿಲ್ಲ, ಇದು ಬರೆಯುತ್ತಿರುವಂಥ ಎಲ್ಲ ಲೇಖಕರ ಸಮಸ್ಯೆಗಳು ಅಂತ ಇರುವಾಗ ಅವರು ಒಬ್ಬ ಪ್ರಕಾಶಕರನ್ನು ಪರಿಚಯಿಸಿ ನನ್ನ ಒಂದು ಕಾದಂಬರಿಯನ್ನು ಪ್ರಕಟಿಸುವಂತೆ ಮಾಡಿದರು. ಅವರ ಪ್ರೀತಿ ಈ ಪುಸ್ತಕ ಎಷ್ಟು ಒಳ್ಳೆಯ ರೀತಿಯಲ್ಲಿ ಪ್ರಕಟ ಆಗಲಿಕ್ಕೆ ಕಾರಣರಾದರು. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ನೆನಪು ಮಾಡಿಕೊಳ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಇಲ್ಲಿದ್ದೀರಿ, ನೀವು ಬೆಳೆಯಲಿಕ್ಕೆ ಅನೇಕ ದಾರಿಗಳಿವೆ, ಆ ದಾರಿಯನ್ನು ಹುಡುಕಿಕೊಳ್ತಾ ಹೋಗಿ. ಸಂಸ್ಥೆ ಬೆಳೆಸ್ತಾ ಇದೆ, ನೀವು ಬೆಳೀತಾ ಇದ್ದೀರಿ ಅನ್ನುವ ಭಾವನೆ ನನ್ನಲ್ಲೂ ಇದೆ. ಕ್ರಿಯೇಟಿವ್ ಪುಸ್ತಕ ಮನೆ ಅಂತ ಹೇಳಿ ಕಟ್ಟಿಕೊಂಡಂಥ ಈ ಪುಸ್ತಕದಲ್ಲಿ ನನ್ನಂಥ ಅನೇಕ ಲೇಖಕರ ಪುಸ್ತಕಗಳು ಇನ್ನು ಮುಂದೆ ಈ ಪುಸ್ತಕ ಮನೆಯಲ್ಲಿ ಪ್ರಕಟಗೊಳ್ಳಿ, ಅವರಿಗೂ ವೇದಿಕೆ ಆಗಲಿ, ಅನೇಕರು ಓದುಗಳು ಸಿಗಲಿ, ಅವರ ಆಲೋಚನೆಗೆ ಒಂದು ಗೌರವ ಸಿಗಲಿ ಅನ್ನುವ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವರಿಗೂ ವಂದನೆಗಳು. ಮುಂದೆ ದಿಗಂತ್ ಬಿಂಬೈಲ್ ಅವರಿಂದ 2 ಮಾತಿನಲ್ಲಿ ತನ್ನ ಅನಿಸಿಕೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಹಿರಿಯ ಹಿತೈಷಿಗಳೇ ಮತ್ತು ಎಲ್ಲ ಕಿರಿಯ ಮಿತ್ರರೇ, ಈಗ ಈ ಕಿರಿಯ ವಯಸ್ಸಿನಲ್ಲಿ ಪುಸ್ತಕ ಬರೆಯೋದು ಅಷ್ಟು ಸುಲಭ ಅಲ್ಲ. ಆದರೆ ಕೆಲವರು ನಿಮ್ಮ ಪುಸ್ತಕ ಬಿಡುಗಡೆ ಅಂತ ಕೇಳಿದಾಗ, ಬಿಡುಗಡೆ ಮಾಡ್ತೀವಿ ಅಂತ ಕೇಳಿದಾಗ ನಾವೆಷ್ಟು ಕೊಡಬೇಕು ಅಂತ ಕೇಳ್ತಾರೆ. ಅಂದರೆ ಪುಸ್ತಕ ಪ್ರಕಾಶಕರು ನಮ್ಮನ್ನು ಒಂದು ಪುಸ್ತಕ ಬರೆಯುವ ಯುವ ಬರಹಗಾರನ ಗುರುತಿಸಿ ಅವರಿಗೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟು ಅವರಿಗೆ ಸನ್ಮಾನ ಮಾಡುವ ಒಂದು ದಿಕ್ಕು ಒಂದಾದರೆ, ಇನ್ನು ಕೆಲವು ಪ್ರಕಾಶಕರು ನಿಮ್ಮ ಒಂದು ಪುಸ್ತಕಕ್ಕೆ 10,000ನೋ 15,000ನೋ ತೆಗೆದುಕೊಂಡು ಒಂದು 100-200 ಪುಸ್ತಕ ಮಾಡಿ ಆ ರೀತಿಯಲ್ಲಿ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ತರುವ ಒಂದು ದಿಕ್ಕು ಇದೆ. ಆದರೆ ಈ ರೀತಿಯಾಗಿ ಯುವ ಬರಹಗಾರನ ಗುರುತಿಸಿ ಅವರಿಗೊಂದು ಈ ರೀತಿಯಾಗಿ ದೊಡ್ಡದಾದ ವೇದಿಕೆ ಕಲ್ಪಿಸಿಕೊಡುವುದಿದೆಯಲ್ಲ, ಇದು ಬಹಳ ದೊಡ್ಡ ವಿಚಾರ ಅನ್ನುವುದು ನನ್ನ ಅನಿಸಿಕೆ. ಮತ್ತು ಕತೆ ಅನ್ನುವುದು ಇವತ್ತಿಲ್ಲಿ ನಿಂತು ನಾವು ಕತೆ ಬರೆದಿದ್ದೀವಿ ಅನ್ನೋದು ಇದೆಯಲ್ಲ, ಬಹಳ ಸಣ್ಣ ವಿಷಯ ಅಲ್ಲ. ನನಗೆ ಇಲ್ಲಿರೋ ಎಲ್ಲರೂ ಕತೆಗಾರರೇ ಅನ್ನಿಸ್ತಾರೆ ಕೆಲವೊಮ್ಮೆ. ಯಾಕೆ ಅಂತ ಹೇಳಿದ್ರೆ, ಈ ಕೆಲವರು ಅನುಬೆಳ್ಳೆ ಸರ್ 60 ಪುಸ್ತಕ ಬರೆದಿದ್ದೀವಿ ಅಂತ ಹೇಳಿದ್ರು, ಇರೊಬ್ಬರು ಬಂದು ನಾವೊಂದು 15 ಪುಸ್ತಕ ಬರೆದಿದ್ದೀವಿ ಅಂದರು. ಆದರೆ ನಮಗದು ನೋಡಿದಾಗ ಆಶ್ಚರ್ಯ ಆಗ್ತದೆ. ಆದರೆ
ನನಗೆ ಎಲ್ಲಿ ಕತೆಗಳು ಸಿಗ್ತವೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಲ್ಲೂ ಕತೆಗಳು ಸಿಗ್ತವೆ. ಈಗ ಯಾರೋ ಒಬ್ಬ ಹುಡುಗ ಬೈಕಲ್ಲಿ ಬಿದ್ದಿದ್ದು ಬಂದವನು ಮನೆಗೆ ಬಂದು ಒಂದು ಕತೆ ಹೇಳ್ತಾನೆ, ನಾಯಿ ಅಡ್ಡ ಬಂತು, ಏನೋ ಒಂದು ಹೋಮ್ವರ್ಕ್ ಮಾಡಿದ್ರೆ ಮಗು ಬಂದು ಸ್ಕೂಲಲ್ಲಿ ಒಂದು ಕತೆ ಹೇಳ್ತದೆ, ಏನೋ ಒಂದು ಕತೆ ಹೊಸದಾಗಿ ಸೃಷ್ಟಿ. ಅದನ್ನು ನಾವು ಆ ಕತೆಗಳನ್ನು ಸಂಗ್ರಹಿಸಿ ಅದಕ್ಕೊಂದಿಷ್ಟು ಕಲ್ಪನೆಗಳನ್ನು, ಒಂದಿಷ್ಟು ರೋಚಕತೆಗಳನ್ನು ಸೇರಿಸುವುದಿದೆಯಲ್ಲ, ಅದು ಒಂದು ಉತ್ತಮ ಕತೆ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಗುರುತಿಸಿ ಇಂತಹದೊಂದು ವೇದಿಕೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಕ್ರಿಯೇಟಿವ್ ಬಳಗಕ್ಕೆ ತುಂಬ ಕೃತಜ್ಞತೆ. ವಿಶೇಷವಾಗಿ ಇಲ್ಲಿ ನೀವು ಗುರುತಿಸುವಂತಹ ನಿಮ್ಮ ಶಿಕ್ಷಣ ವೃಂದದಲ್ಲಿರುವ ಅಶ್ವಥ್ ಸರ್ ಅವರು ಮತ್ತು ನಾವು ಒಂದೇ ಊರಿನವರು. ನಮ್ಮದು ಬಿಂಬೈಲು, ಅವ್ರದ್ದು ಸಕ್ಕರೆ ಬೈಲು, ಒಂದು ಗದ್ದೆ ಬೈಲು ಅಡ್ಡ ಅಷ್ಟೆ. ನನಗೆ ಒಂದು 15 ವರ್ಷಗಳ ಹಿಂದೆ ನಾವೆಲ್ಲ ಸಣ್ಣವರಿದ್ದಾಗ ಆಳ್ವಾಸ್ ಕಾಲೇಜ್ನಲ್ಲಿ ವರ್ಕ್ ಮಾಡ್ತಿದ್ದೆ, ಅಥವಾ ವಿದ್ಯಾರ್ಥಿ ಆಗಿದ್ದರು ನನಗಷ್ಟು ಸಹ ನೆನಪಿಲ್ಲ. ಆಗ ಇವರು ಒಂದು ಮದುವೆ ಮನೇಲಿ ಹೇಳ್ತಾಯಿದ್ರು, ನಾವು ಒಂದು ಕಾಲೇಜ್ ಕಟ್ತೇವೆ ಅಂತ. ನಾನು ಇದು ಯಾವುದೋ ಒಂದು ಕತೆ ಹೇಳ್ತಾ ಇದ್ದಾರೆ ಇವರು ಅಂತ ನನ್ನ ಮನಸ್ಸಿಗೆ. ಆದರೆ ನಾನು ಕೇಳ್ತಾ ಇದ್ದ ಹುಡುಗನನ್ನು ಅವರು ಕಟ್ಟಿದ ಕಾಲೇಜಿಗೆ ಕರೆಸಿ ಒಂದು ಸನ್ಮಾನ ಮಾಡ್ತಾರೆ ಅಂತೇಳಿ ನಾನು ಯೋಚನೆ ಸಹ ಮಾಡಿರಲಿಲ್ಲ. ಅಂಥದ್ದೊಂದು ವೇದಿಕೆಯನ್ನು ಕಟ್ಟಿದ್ರಲ್ಲ, ಇದಕ್ಕೆ ನಾನು ನಮ್ಮೂರಿನ ಎಲ್ಲರ ಪರವಾಗಿ ಒಂದು ನಮಸ್ಕಾರ ಮತ್ತು ಥ್ಯಾಂಕ್ ಯು ಹೇಳ್ತೇನೆ. ಇಷ್ಟು ದೊಡ್ಡ ವೇದಿಕೆಯಲ್ಲಿ ಜೋಗಿ ಸರ್ ಅವರ ಸಮಕ್ಷಮದಲ್ಲಿ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ರಿಗೂ ಕೃತಜ್ಞತೆ ಹೇಳ್ತಾ ಥ್ಯಾಂಕ್ ಯು. ಸಮಯದ ಮಿತಿಯಲ್ಲಿ ಮುಂದಿನ ಮಾತು ವಾಣಿರಾಜ್ ಅವರಿಂದ. ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ಹಾಗೂ ಸಭಿಕರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನೊಂದೆರಡು ಮಾತಷ್ಟೇ. ನಾನು ಮಾತುಗಾರ್ತಿ ಅಲ್ಲ. ಮೊದಲಿಗೆ ಈ ವೇದಿಕೆಯಲ್ಲಿ ಯೋಗಿ ಸರ್ ಕೈಯಲ್ಲಿ ನಮ್ಮ ಪುಸ್ತಕ ಬಿಡುಗಡೆ ಆಗಿರೋದೇ ಒಂದು ದೊಡ್ಡ ಹೆಮ್ಮೆ. ಇದಕ್ಕೆ ಮುಖ್ಯ ಕಾರಣ ಅಚಾನಕ್ಕಾಗಿ ಸಿಕ್ಕಿರುವಂತಹ ಅನುಬೆಳ್ಳೆ ಸರ್ ಅವರು. ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಇವರು ಯಶೋಧ ಮೋಹನ್ ಅವರು ಹೇಳಿದರು, ಕಾಲೇಜ್ ಟೈಮಲ್ಲಿ ಬರೀತಿದ್ದೆ ಅಂತ. ನಾನು ಸಹ ಗಡಿನಾಡ ಕನ್ನಡಿಗಳು. ನಾನು ಕಾಸರಗೋಡಲ್ಲಿ ಕನ್ನಡಕ್ಕೆ ತುಂಬ ಪ್ರಾಮುಖ್ಯತೆ ತುಂಬ ಕಡಿಮೆ ಇತ್ತು. ಆ ಟೈಮಲ್ಲಿ ಕಾಲೇಜಲ್ಲಿ ಕನ್ನಡ ಉಳಿಸಬೇಕು ಅಂತ ಅದೇನೋ ಅನಿಸಿ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಏನೇ ಕಾಂಪಿಟೇಷನ್ ಇದ್ದರೂ ಹೋಗಿ ಬರೆಯೋದು, ಕವನ ಬರೆಯೋದು, ಕತೆ ಬರೆಯೋದು, ಈ ಥರ ಮಾಡ್ತಿದ್ದೆ. ಆನಂತರ ಮದುವೆ ಆದಮೇಲೆ ಬಿಟ್ಟು ಹೋಗಿತ್ತು. ಆಮೇಲೆ ನಮ್ಮ ಮನೆಯವರ ಪ್ರೋತ್ಸಾಹದಿಂದ ಫೇಸ್ಬುಕ್ಕಿಂದ, ಎಲ್ಲರೂ ಫೇಸ್ಬುಕ್ಕಿಂದ ಹಾಳಾಗ್ತಾರೆ ಹೇಳ್ತಾರೆ, ಫೇಸ್ಬುಕ್ಕಲ್ಲಿ ಚಿಕ್ಕ ಚಿಕ್ಕ ಕಥೆಗಳನ್ನು ಬರೆದು ಪ್ರಕಟ ಮಾಡಲಿಕ್ಕೆ ಶುರು ಮಾಡಿದೆ. ಅಲ್ಲಿ 4-5 ಜನ ಚೆನ್ನಾಗಿದೆ ಅಂತ ಹೇಳಿದಾಗ ಇನ್ನೂ ಬರೆಯುವ ಸ್ಫೂರ್ತಿ ಬಂತು. ಹಾಗಾಗಿ ಸವಿನೆನಪುಗಳ ಹಂದರ ಅಂತ ಈ ಕಥಾ ಸಂಕಲನ ಬಿಡುಗಡೆ ಆಗಿದೆ ಇವತ್ತು. ಆಮೇಲೆ ಒಂದೆರಡು ಕಾದಂಬರಿ ಬೇರೆಯವರ ಪ್ರೋತ್ಸಾಹ, ನನ್ನ ಗುರುಗಳ ಪ್ರೋತ್ಸಾಹದಿಂದ ಅವರು ಕತೆ ಹೇಳಿದರು, ನಾನು ಬರೆದೆ. ಆ ರೀತಿಯ ಒಂದೆರಡು ಕಾದಂಬರಿಗಳು ಪ್ರಕಟ ಆಗಿದೆ. ಇವತ್ತಿನ ಈ ಕಾರ್ಯಕ್ರಮ ಇನ್ನೂ ಬರೀಲಿಕ್ಕೆ ಸ್ಫೂರ್ತಿ ನೀಡಿದೆ. ಇದಕ್ಕೋಸ್ಕರ ಕ್ರಿಯೇಟಿವ್ ಪುಸ್ತಕ ಮನೆಯವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಪ್ರಕಟಗೊಂಡ 15 ಪುಸ್ತಕಗಳಲ್ಲಿ 6 ಪುಸ್ತಕಗಳನ್ನು ಬರೆದ ಲೇಖಕರು ನಮ್ಮ ಸಂಸ್ಥೆಯರು ಅನ್ನುವಂಥದ್ದು ಬಹಳ ಖುಷಿಯ ವಿಚಾರ. ಅದರಲ್ಲೂ ಕರ್ನಾಟಕದ ಖ್ಯಾತ ಕಾದಂಬರಿಕಾರ ಅನುಬೆಳ್ಳೆ ನಮ್ಮವರು ಅನ್ನುವುದಕ್ಕೆ ನಮಗೆ ಬಹಳ ಹೆಮ್ಮೆ ಇದೆ. ಈ ಎಲ್ಲರ ಪರವಾಗಿ ಇದೀಗ ನಿಮ್ಮ ಮುಂದೆ ಅನಿಸಿಕೆಗಳನ್ನು ತಿಳಿಸಲಿದ್ದಾರೆ ಅವರ ಲೇಖಕರು ಆಗಿರುವ ಇಕನಾಮಿಕ್ಸ್ ಉಪನ್ಯಾಸಕರು ಆಗಿರುವಂಥ ಶ್ರೀ ಮಹೇಶ್ ಕುಮಾರ್ KN. ವೇದಿಕೆಯ ಮೇಲಿರುವಂತಹ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಮಾನ್ಯರೇ, ಎದ್ದು ಬರುವಾಗಲೇ ಸಾಕು ಅಂತ ಇಲ್ಲಿ ಕೇಳ್ತಾ ಇತ್ತು, ಬೇಗ ಮುಗಿಸ್ತೇನೆ. ಮೊದಲಾಗಿ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಹೇಳಿದರೆ, ಮಹೇಶ್ ಏನು ಬರೀತಿದ್ದೀರಿ ಅಂತ. ಏನಿಲ್ಲ ಸರ್, ಏನಾದರೊಂದು ಬರೀ ನಾವು ಪ್ರಕಟ ಮಾಡುವ ಅಂತ ಹೇಳುವ ಅಶ್ವಥ್ ಸರ್ನ ಮಾತಿಂದ ಈ ಜರ್ನಿ ಸ್ಟಾರ್ಟ್ ಆಗಿದೆ. ಅವರಿಗೊಂದು ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೆಯೇ ಈಗ ಪ್ರಾಂಶುಪಾಲರ ಪದವಿಯನ್ನು ತ್ಯಜಿಸಿದ್ದಾರೆ, ಆದರೂ ಯಾವತ್ತಿಗೂ ನನ್ನ ಪ್ರಾಂಶುಪಾಲರವರು ವಿಮಲ್ ಸರ್ ಅವರಿಗೆ ಎಲ್ಲ ಸಮಯದಲ್ಲಿ ನಮಗೆ ಸಪೋರ್ಟನ್ನು ಮಾಡ್ತಿದ್ದವರು, ಅವರಿಗೊಂದು ಧನ್ಯವಾದಗಳು. ಹಾಗೆಯೇ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಸಪ್ತರ್ಷಿಗಳಿಗೊಂದು ಧನ್ಯವಾದಗಳು. ನನ್ನಂಥ ಒಬ್ಬ ಏನೂ ಬರೀಲಿಕ್ಕೆ ಅರಿಯದೇ ಇದ್ದವನನ್ನು ಕರೆದು ಬರೆಸಿ ಒಂದು ಪುಸ್ತಕವನ್ನು ಪ್ರಕಟ ಮಾಡ್ತಿರುವಂಥ ಕ್ರಿಯೇಟಿವ್ ಪುಸ್ತಕ ಮನೆಗೆ ಒಂದು ತುಂಬ ಹೃದಯದ ಧನ್ಯವಾದಗಳು. ರೋಮಾಂಚನ ಆಗ್ತುಂಟು, ಯಾಕೆಂತ ಕೇಳಿದರೆ ಪುಸ್ತಕ ಬಿಡುಗಡೆ ಮಾಡಿದ್ದು ಜೋಗಿ ಸರ್. ನೀವು ನೋಡ್ತಾ ಇರುವುದು ಬಿಳಿ ಬಿಯರ್ಡ್ನ ಜೋಗಿ ಸರನ್ನು, ನಾನು ಮೋಲ್ಡೆಡ್ ಮುಸ್ಟೆಸ್ ಜೋಗಿ ಸರನ್ನು ನೋಡಿದ್ದೇನೆ. ಆವಾಗಿನಿಂದ ಓದ್ತಾ ಇದ್ದೇನೆ. ಅವರ ಜೋಗಿ ಕಾಲಮ್ ಅಂತ ಬರಿತಾ ಇದ್ದರು.
ನಾನು ಸಾಧಾರಣ ಒಂದು ಫಸ್ಟ್ ಪಿ ಯು ಸಿಯಲ್ಲಿರುವಾಗ ನನಗೊಂದು ಸಂತೋಷದ ವಿಷಯ ಏನಂತ ಕೇಳಿದರೆ, ಕಲಾವಿಹಾರ ಅಂತ ಬರ್ತಿತ್ತು, ಅದರ ಕೊನೆಯ ಪೇಜಿನಲ್ಲಿ ಒಂದು ಜೋಗಿ ಕಾಲಮ್ ಅಂತ ಬರ್ತಿತ್ತು ಸರ್. ನಾನು ಅವಾಗಿನಿಂದ ಓದ್ತಾ ಇದ್ದೇನೆ ಅದನ್ನು. ಆ ಸಂದರ್ಭದಲ್ಲಿ ನಂದೊಂದು ಗುರುವಿನ ಗುಲಾಮ ಮತ್ತು ಮಂಗಳನ ಅಂಗಳದಲ್ಲಿ ಅನ್ನುವಂಥ 2 ಲೇಖನಗಳು ಅವರ ಲೇಖನದ ಪಕ್ಕದಲ್ಲಿ ಬಂದಿತ್ತು. ಇದ್ದವರಿಗೆಲ್ಲ ತೋರಿಸಿದ್ದೆ, ಜೋಗಿಯವರ ಪಕ್ಕ ನನ್ನ ಕವನ ಬಂದಿದೆ. ಅಂತಹ ಮಹಾಶಯರು ಇವತ್ತು ನನ್ನ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಂತ ಹೇಳಿದರೆ ಇದಕ್ಕಿಂತ ಪುಣ್ಯ ಬೇರೊಂದಿಲ್ಲ. ನನ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಅವ್ರದ್ದೊಂದು ಹೆಸರಿರಬೇಕು ಅಂತ ಒಂದು ಆಸೆ ಉಂಟು ಸರ್. ಇದಿಷ್ಟು ನನ್ನ ಬಗ್ಗೆ. ಮಕ್ಕಳ ಬರೆಯುವ ಮೊದಲು ಭಾವನೆ ಹೇಗಿರ್ತದೆ ಅಂತ ಹೇಳಿದರೆ, ಚಿತ್ತ ಬಿತ್ತಿಯ ಇತ್ತ ಕತ್ತಲಾವರಿಸಿ ಸುತ್ತ ಎತ್ತ ನಡೆದರು ಅತ್ತ ಹುತ್ತ ಹೆತ್ತಿದೆ ಮೊತ್ತ. ಖುಷಿ ಆಯಿತಾ? ಇದು ಬರೆಯುವ ಮೊದಲಿರುವಂಥ ಭಾವನೆ. ಹಾಗಾದರೆ ಸಾಹಿತ್ಯ ನಮ್ಮ ಜೀವನಕ್ಕೆ ಏನು ತರ್ತದೆ ಅಂತ ಕೇಳಿದರೆ, ಬರಿದಾದ ಕೆರೆಯದಕ್ಕೆ ತೊರೆಯೊಂದು ಹಾಯ್ದಂತೆ, ಬರದಾದ ಬರದಲ್ಲಿ ಮಳೆಯೊಂದು ಬಂದಂತೆ, ಕಾದಿಹ ನೈದಿಲೆಗೆ ಶಶಿ ಎದುರು ನಿಂದಂತೆ, ಅಮಾವಾಸ್ಯದ ಆಗಸದಲ್ಲಿಯೂ ಚಂದ್ರನು ಕಂಡಂತೆ. ಇದು ಸಾಹಿತ್ಯ ನಮ್ಮ ಬಾಳಿಗೆ ತರ್ತದೆ. ಖುಷಿ ಆಯಿತಾ? ಕೇಳಲಿಕ್ಕೆ ಖುಷಿ ಆಯಿತಾ? ಖುಷಿ ಆಯ್ತಲ್ವಾ? ಯಾರ್ಯಾರು ಬರ್ದದನ್ನು ಕೇಳಲಿಕ್ಕೆ ಇಷ್ಟು ಖುಷಿ ಆಗ್ತಂತಿದ್ರೆ, ನೀವು ಬರ್ದದನ್ನು ನೀವು ಓದಿದರೆ ಎಷ್ಟು ಖುಷಿ ಆಗ್ಬೋದು. ಅದಕ್ಕೆ ಬರೀರಿ ಮಕ್ಕಳೇ. ಇಂಥ ಅದ್ಭುತವಾದಂಥ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ನಮಗೆ ಸಾಹಿತ್ಯ ಸಹಾಯವನ್ನು ಮಾಡ್ತದೆ. ಎಲ್ಲರ ಪರವಾಗಿ, ಎಲ್ಲ ಲೇಖಕರ ಪರವಾಗಿ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಸರ್ವರಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ವಿರಮಿಸ್ತಿದ್ದೇನೆ. ವಂದನೆಗಳು ಸರ್. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಅತಿಥಿಗಳಾದ ಶ್ರೀ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟಿ ಅವರಿಂದ ಮಾತು. ವೇದಿಕೆಯ ಮೇಲೆ ಮತ್ತು ಕೆಳಗಿರುವಂಥ ಸಮಸ್ತ ಸಜ್ಜನ ಬಂಧುಗಳಿಗೆ ಪ್ರೀತಿಯ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇವತ್ತು ಪತ್ರಕರ್ತ ಸಂಘದ ಅಧ್ಯಕ್ಷ ಶರೀಫ್ರು ಮತ್ತು ಅವ್ರ ತಂಡ ಇಲ್ಲಿ ಕೂತಿದೆ. ಇವತ್ತು ಪತ್ರಿಕಾ ದಿನದ ಶುಭಾಶಯಗಳು ಸಹ ತಮಗೆಲ್ಲರಿಗೂ ಕೂಡ ಸಲ್ಲಿಸ್ತೇನೆ ಮಕ್ಕಳೇ, ನಿಮ್ಮೆಲ್ಲರ ಚಪ್ಪಾಳೆಯ ನಡುವೆ. ಈಗಾಗಲೇ ಎಲ್ಲ ಹೇಳಿದರು. ಎಲ್ಲ ಲೇಖಕರಿಗೆ 15 ಪುಸ್ತಕ ಬಿಡುಗಡೆಯಾಗಿದೆ. ಈ 15 ಪುಸ್ತಕದ ಲೇಖಕರಿಗೆ ಕೂಡ ರೋಮಾಂಚನ ಕೊಡುವಂಥ ಒಂದು ಸಂಗತಿ ಅಂತ ಹೇಳಿದರೆ, ಈ ಪುಸ್ತಕ ಬಿಡುಗಡೆಯಾಗಿರುವಂಥದ್ದು ಪ್ರಸಿದ್ಧ ಲೇಖಕರಾಗಿರುವಂಥ ತಮ್ಮದೇ ಅಂತ ಸಾವಿರಾರು ಅಭಿಮಾನ ಬಳಗ ಹೊಂದಿರುವಂಥ ಜೋಗಿ ಸರ್ ಅವರ ಅಮೃತ ಹಸ್ತ ಅಂತ ಹೇಳೋದು ನಮಗೆಲ್ಲರಿಗೂ ಕೂಡ ಅಭಿಮಾನ ಕೊಡೋ ಸಂಗತಿ. ನಿಜಗುಣ ಕವಿಯ ಒಂದು ಮಾತು ನಂಗೆ ನೆನಪಾಗತ್ತೆ. ಅರಿತವನು ನಾನೆಂದು ನೀ ತೋರದಿರು ದರ್ಪ, ಅರಿವೊಂದು ಶರದಿ ನಿನ್ನರಿವು ಅಲ್ಪ. ಅರಿತುದಕ್ಕೆ ಲಕ್ಷಣವು ನಿಜ ವಿನಯ ಸೌಜನ್ಯ, ಅರಿದೊಡಿದ ನಿಮ್ಮಾನ್ಯ ಬಳುವಸವು. ನಿಜಗುಣ ಕವಿಯ ಒಂದು ಮಾತಿಗೆ ಮಾದರಿ ಅಂದರೆ ಜೋಗಿ ಸರ್. ಅಂಥ ಒಂದು ದೊಡ್ಡ ಲೇಖಕರಾದರೂ ಕೂಡ ನಮ್ಮೊಂದಿಗೆ ನೀವು ಬೆರೆತ ರೀತಿ ಸರ್ ನಿಜವಾಗಿಯೂ ನಮಗೆ ನೆನಪಿಡುವಂಥದ್ದು. ನಿಮಗೆ ನಾವು ತಲೆಬಾಗ್ತಾ ಇದ್ದೇವೆ. ಮೊದಲಾಗಿ ಭಾಳ ಮುಖ್ಯವಾಗಿ ಸಾಕು ಅಂದ ಮೇಲೆ ಕೂಡ ಮಾತನಾಡೋದು ಕೂಡ ಒಂದು ಸವಾಲು. ಹಾಗಾಗಿ ನಾನು ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗಲ್ಲ. ಒಂದು ಮಾತನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಇಡೀ ಜಗತ್ತು ಹಿಂದೆ ಹೇಗಿದೆ, ಇವತ್ತು ಹೇಗಿದೆ ಒಂದು ಸಲ ಅವಲೋಕನ ಮಾಡಿದಾಗ ನಮ್ಗೆ ಅದ್ಭುತ ಅಂತ ಅನಿಸುತ್ತೆ. ಈ ಅದ್ಭುತ ಹೇಗಾಯಿತು ಅಂತ ಹೇಳಿದರೆ, ಒಂದೇ ಒಂದು ಗುಣ ಮನುಷ್ಯಲಿರುವಂಥ ಒಂದು ಗುಣ, ವಿಶೇಷ ಗುಣ ಯಾವುದು ಗೊತ್ತಾ ನಿಮಗೆ? ಸೃಜನಶೀಲ. ಅಂದರೆ ಇಂಗ್ಲೀಷ್ನಲ್ಲಿ ಅದನ್ನು ಕ್ರಿಯೇಟಿವ್ ಅಂತ ಹೇಳ್ತಾರೆ. ಆ ಸೃಜನಶೀಲ ಮನಸ್ಸುಳ್ಳುವಂಥ 7 ಜನ ಸೇರಿಕೊಂಡು ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅಂತ ಹೊರಟ್ರೆ ಎಂಥ ಒಂದು ಅದ್ಭುತ ಸಂಸ್ಥೆ ಕಟ್ಟಬಹುದು ಅನ್ನೋದಕ್ಕೆ ಕ್ರಿಯೇಟಿವ್ ಸಂಸ್ಥೆ ಸಾಕ್ಷಿ ಅಂತ ಭಾವಿಸ್ಕೊಳ್ತೇನೆ. ಸರ್ ತಮಗೆ 7 ಜನರಿಗೆ ಕೂಡ ನಾನು ಅತ್ಯಂತ ಅಭಿಮಾನದಿಂದ ಅಭಿನಂದಿಸ್ತೇನೆ. ಋಷಿಗಳು ಅಂದರೆ ತಪಸ್ವಿಗಳು. ಒಂದು ಸಂಸ್ಥೆ ಕಟ್ಟಬೇಕು ಕೂಡ ತಪಸ್ಸು ಮಾಡಬೇಕು ಸರ್. ಇದ್ರ ಹಿಂದೆ ಆ ಶ್ರಮ ಹೇಗಿದೆ ಅಂತ ಹೇಳಿದ್ರು ನಿಮಗೆ ಮಾತು ಕೇಳಿದರೆ ಮಾತ್ರ ಅದು ಗೊತ್ತಾಗುತ್ತೆ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಅತ್ಯಂತ ಅಭಿಮಾನದಿಂದ ಅಭಿನಂದಿಸ್ತೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಂಸ್ಥೆ ನೀವು ಕಾರ್ಕಳದಲ್ಲಿ ಕಟ್ಟಿದ್ದೀರಲ್ಲ ಸರ್, ಅದಕ್ಕೆ ನಾನು ಮೊದಲಾಗಿ ತಲೆಬಾಗ್ತೇನೆ ಸರ್. ಯಾಕೆಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಪೂರಕವಾಗುವಂಥ, ನಾನೀಗ ಅವರು ಬೇಸರ ಮಾಡಿಕೊಡೋದಿಲ್ಲ, ಜ್ಞಾನಸುಧ ಮತ್ತು ಈ ಕ್ರಿಯೇಟಿವ್ ಕಾಲೇಜ್ ಎರಡೂ ಕೂಡ ಅದ್ಭುತ ಸಂಸ್ಥೆಗಳು ರಾಜ್ಯ ಕಂಡಂದು. ಆದರೆ ಎರಡೂ ಸಂಸ್ಥೆಗಳು ಕೂಡ ಸಾಹಿತ್ಯದ ಆಸಕ್ತಿ ಬೆಳೆಸ್ಕೊಂಡಿರೋ ಸರ್. ನೀವು ಸಾಹಿತ್ಯದ ಪರವಾಗಿ ಚಿಂತನೆ ಮಾಡ್ತಿರುವಂಥದ್ದು, ಸಾಹಿತ್ಯ ಸಂಸ್ಕೃತಿಯ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಶಿಕ್ಷಣ ಅಂತ ಹೇಳಿದರೆ ಕೇವಲ ಜೋಗಿ ಸರ್ ಹೇಳಿದರೆ ಬೌದ್ಧಿಕತೆಯನ್ನು ಸಂಪನ್ನಗೊಳಿಸುವುದಲ್ಲ, ಅದರೊಟ್ಟಿಗೆ ಹೃದಯವನ್ನು ಶ್ರೀಮಂತಗೊಳಿಸಬೇಕು. ಡಿ ವಿ ಜಿಯವರು ಹೇಳ್ತಾರೆ, ಹೃದಯ ಜೀವನಕ್ಕಿಂತೂ ಬೆಲೆ ಇರದೆ ಫಲವಿರದೆ ಮುದುರ ಭಾವ ಪ್ರೇಮ ದಯೆಲ್ಲ ಬರಿದೆ, ವಿಧಿಯಂಗಡಿಯೊಳದನ್ನು ಕಸವೆಂದು ತಳ್ಳುವಡೆ ಬದುಕಿನಲ್ಲಿ ತಿರುಳೇನೋ ಮಂಕುತಿ.
ಇದು ಹಿಂದೆ ದುಡಿದಂತ ತಮ್ಮೆಲ್ಲರನ್ನ ಅತ್ಯಂತ ನಾನು ಮಾತು ಕೇಳ್ತಾ ಇದೆಯಲ್ಲ, ಕರೆಂಟ್ ಬರೋ ಮುಂದಿದ್ರೆ ಮತ್ತೆ ನಿಮ್ ಸಮಯ ಹಾಳಾಗುತ್ತೆ, ದುಡ್ಡು ಮಾತಾಡಾಗುತ್ತೆ. ಕವಿ ಶಿವಪ್ಪನವರು ಒಂದು ಮಾತು ಹೇಳ್ತಾರೆ, ಈ ನಿನ್ನ ಬಾಳತರು ಚಂದ ಇದೆ ಎನಿಸಿದರೆ ಎನಿತೋ ಜನ ಪ್ರೀತಿಯ ಜಲ ಎರೆದಿರಲೇಬೇಕು. ಅವರ ಸದಾಶಯದ ಚಿಗುರು ಬಳ್ಳಿಯೋ ನೀನು ನೆನೆ ಸತತ ಉಪಕಾರ ಮುತ್ತು ರಾಮ ಅಂತ. ಇವತ್ತು ನಾನು ನಿಮ್ಮೆದುರು ಧೈರ್ಯವಾಗಿ ಮಾತನಾಡ್ತೀನಿ ಅಂತಾದ್ರೆ, ಇವತ್ತು ನಾನೊಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಅಂತಾದ್ರೆ ಇದಕ್ಕೆ ಪ್ರೇರಣೆ ಕೊಟ್ಟಂತ ಒಂದು ವ್ಯಕ್ತಿಯನ್ನ ಖಂಡಿತ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾವಾಗ ಪುಸ್ತಕದಲ್ಲಿ ಕೊಂಡು ನೆನಪು ಮಾಡ್ಕೊಂಡಿದ್ದೇನೆ. ನೀವೆಲ್ಲರೂ ಪ್ರೀತಿಸುವಂತ ತರಬೇತುದಾರರಾಗಲಿಕ್ಕೆ ಪ್ರೇರಣೆಯನ್ನು ಕೊಟ್ಟವರು. ಆ ಮೂಲಕ ನಾನು ಭಾಷಣ ತೊಡಗಿಕೊಂಡೆ. ಯಾಕಂದ್ರೆ 25 ವರ್ಷದಿಂದ ಕನ್ನಡ ಜನ ಅಂತರಂಗ ಪತ್ರಿಕೆ ಸರ್, ಆ ಪತ್ರಿಕೆ ಕಡಿದಿರುವಾಗ ನಾನು ಅಂಕಣ ಬರೆದಿದ್ದೆ, ಕೆಲವು ಅಂಕಣ ಬರೆದಿದ್ದೆ. ಆಮೇಲೆ ಹೇಳಿದಾಗೆ ಜೆ ಸಿ ತರಬೇತನಾದೆ ಭಾಷಣ ಮಾಡ್ತಾ ಮಾಡ್ತಾ ಬರೆಯುವುದನ್ನ ಬಿಟ್ಟಿದ್ದೆ. ಆದ್ರೆ ಪುಸ್ತಕ ಓದುವಂತ ಆ ಒಂದು ಹವ್ಯಾಸವನ್ನ ಪ್ರೀತಿಯನ್ನ ಬೆಳೆಸ್ಕೊಂಡಿದ್ದೆ, ಅದನ್ನು ಬಿಡ್ಲಿಲ್ಲ. ಇಲ್ಲಿ ರಾಮಚಂದ್ರ ಬರೆಯಪಡೆಯವರಿದ್ದಾರೆ. ನ್ಯೂಸ್ ಕಾರ್ಕಳ ವೆಬ್ಸೈಟ್ ಆರಂಭವಾದಾಗ ನನ್ನ ಮಿತ್ರ ರಾಜೇಂದ್ರ ಭಟ್ ಹೇಳಿದ್ರು, ಪ್ರಭಾಕರ್ ಸರ್ ನೀವು ಅದಕ್ಕೊಂದು ಲೇಖನವನ್ನ ಕಗ್ಗದ ಬಗ್ಗೆ ಬರೀಲೇಬೇಕು ಅಂತ ಹೇಳಿದ್ರು. ನೋಡಿ, ಆ ಲೇಖನ ಅವ್ರು ಯಾವತ್ತು ಹೇಳಿದ್ರು ಆ ಮೂಲಕ ನಾನು ಬರೆಯಲಿಕ್ಕೆ ಆರಂಭ ಮಾಡಿದೆ. ಇವತ್ತು ಕಗ್ಗೋಪದೇಶುವಂಥ ಒಂದು ಪುಸ್ತಕ ನಿಮ್ಮ ಮುಂದೆ ಬಂದಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಂಗೆ ಪ್ರೇರಣೆ ನೀಡಿದಂಥ ರಾಜೇಂದ್ರ ಭಟ್ ಸರ್, ಇದನ್ನು ಪ್ರಕಟಿಸಿದಂಥ ರಾಮಚಂದ್ರ ಬರೆಯಪಡೆ ಸರ್, ನಿಮ್ಮನ್ನು ಅತ್ಯಂತ ಪ್ರೀತಿ ಪ್ರಣಾಮಗಳನ್ನು ಸಲ್ಲಿಸ್ಕೊಳ್ತಾ ನೆನಪಿಸ್ಕೊಳ್ತೇನೆ. ಕಗ್ಗದ ಬಗ್ಗೆ ಭಾಷಣ ಮಾಡಲಿಕ್ಕೆ ನಾನು ಹೋಗಲ್ಲ. ಜೋಗಿಯವರು ಒಂದು ಮಾತು ಹೇಳಿದರು, ನಮ್ಮ ಬದುಕಿನ ನಿತ್ಯ ಸೃಷ್ಟಿಗಳನ್ನು ಅವರು ಅದ್ಭುತವಾಗಿ 4 ಸಾಲುಗಳು ಚಿತ್ರಿಸ್ತಾ ಹೋಗ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಚೆನ್ನಾಗಿ ಬದುಕಬೇಕು ಅಂತಾದರೆ, ಆ ಬದುಕಿನ ಸಮಸ್ಯೆಗಳನ್ನು ಎದುರಿಸಬೇಕಂತಾದರೆ ನಿಮಗಿರುವಂಥ ಅದ್ಭುತವಾದಂಥ ಮಾರ್ಗದರ್ಶಿ ಪುಸ್ತಕ ಅಂದರೆ ಅದು ಮಂಕುತಿಮ್ಮನ ಕಗ್ಗ ಅದು. ಹಾಗಾಗಿ ನಾನು ಆ ಪುಸ್ತಕವನ್ನು ಓದ್ತಾ ಅದರ ಆ ಒಳಗಿರುವಂಥ ಆ ತಿರುಳಿಗೆ, ಅದರ ವಿಷಯದ ಆಳಕ್ಕೆ ಬೆರಗಾಗಿ ಹೋಗಿದ್ದವನು. ಹಾಗಾಗಿ ನಾನು ಕಗ್ಗಗಳ ಬಗ್ಗೆ ನಿಮಗೆ ಉಪನ್ಯಾಸ ಕೊಡಲಿಕ್ಕೆ ಹೋಗಲ್ಲ. ಒಂದು ಮಾತು ಹೇಳ್ತಾರೆ, ನಿನ್ನ ಜೀವಿತವೆಲ್ಲ ನಿನ್ನ ಕೈ ಮಾಳ್ಕೆಯೇಂ ಅನ್ಯ ಶಕ್ತಿಗಳೇನಿತೋ ಬೆರೆತಿರುವವಲ್ಲಿ. ಅನ್ನವಿತ್ತವರು ಅರಿವನಿತ್ತವರು ಒಡನಾಡಿಗಳು ನಿನ್ನ ಬಾಳಗವರಿರದೆ ಮಂಕುತಿಮ್ಮ ಅಂತ. ಯಾವ ವ್ಯಕ್ತಿ ಕೂಡ ಅವನಾಗಿ ಒಬ್ಬನೇ ನನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿ ಸಾಧ್ಯ ಇಲ್ಲ. ಅವನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಬೇಕಾದರೆ ಅವರ ಅನೇಕ ಜನರ ಸಹಕಾರ ಬೇಕಾಗುತ್ತೆ. ಅದರಲ್ಲಿ ನಮ್ಮ ತಂದೆ ತಾಯಿ ಇರ್ಬೋದು, ಒಡನಾಡಿಗಳಿರ್ಬೋದು, ಅರಿವಿತ್ತ ಗುರುಗಳಿರ್ಬೋದು, ಬೇನು ತೊಟ್ಟಿ ಪ್ರೋತ್ಸಾಹಿಸಿದಂಥ ಮಿತ್ರ ಇರ್ಬೋದು. ಈ ಸಂದರ್ಭದಲ್ಲಿ ಇವತ್ತು ನಾನು ಪುಸ್ತಕವನ್ನು ಪ್ರಕಟ ಆಗಿ ಒಬ್ಬ ಲೇಖಕನಾಗಿ ಮುಂದೆ ನಿಂತಿದ್ದಾದರೆ ಅನೇಕ ಜನ ಮಿತ್ರರು, ನಾನು ಆ ತರಬೇತಿ ನೀಡ್ತಿರೋ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಕನ್ನಡ ಅಧ್ಯಾಪಕರು ನನ್ನ ಕಗ್ಗಗಳನ್ನೆಲ್ಲ ಹೇಳಿದಾಗ ಭಾಳ ಖುಷಿಯಿಂದ ಸರ್ ಚೆನ್ನಾಗಿ ಹೇಳ್ತೀರಿ, ಸರ್ ಚೆನ್ನಾಗಿ ಹೇಳ್ತೀರಿ. ಆ ಮೂಲಕ ಅವರು ಕೊಟ್ಟಂಥ ಪ್ರೋತ್ಸಾಹದಿಂದಾಗಿ ಆ ಕಗ್ಗದ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೊಂಡಿರುವಂಥದ್ದು. ಜೆ ಸಿ ತರಬೇತಿ ನೀಡುವಾಗ ನನ್ನ ಕಗ್ಗಗಳನ್ನೆಲ್ಲ ಬಳಸಿದಾಗ ನೀವು ಚೆನ್ನಾಗಿ ಹೇಳ್ತೀರಿ ಸರ್, ಚೆನ್ನಾಗಿ ಹೇಳ್ತೀರಿ ಸರ್ ಅಂತ ಆ ಬೆನ್ನೊಟ್ಟಿ ತೊಟ್ಟಿದಂಥ ಆ ಮಾತುಗಳಿದೆಯಲ್ಲ, ಇವತ್ತು ಆ ಕಗ್ಗದ ಬಗ್ಗೆ ನಾನು ಸ್ವಲ್ಪ ಆಸಕ್ತಿಯನ್ನು ಅಥವಾ ಸ್ವಲ್ಪ ಹಿಡಿತವನ್ನು, ಸ್ವಲ್ಪ ಅನುಭವವನ್ನು ಪಡೆಯೋದಕ್ಕೆ ಸಾಧ್ಯ ಆಯಿತು. ಆ ನಿಟ್ಟಿನಲ್ಲಿ ಅವರೆಲ್ಲರನ್ನ ಅತ್ಯಂತ ಕೃತಜ್ಞಾಪೂರ್ವಕವಾಗಿ ಸ್ಮರಿಸ್ಕೊಳ್ತಾ, ಕಗ್ಗದ ಬಗ್ಗೆ ನಾನು ಉಪನ್ಯಾಸ ಮಾಡಲಿಕ್ಕೆ ಹೋಗಲ್ಲ. ಒಂದು ಕಗ್ಗವನ್ನು ಹೇಳಿ ಮತ್ತೊಂದು 2 ಕಗ್ಗವನ್ನು ವಾಚನ ಮಾಡಿ ನನ್ನ ಮಾತನ್ನು 2 ನಿಮಿಷದಲ್ಲಿ ಮುಗ್ತೇನೆ ಅಶ್ವಥ್ ಸರ್. ಯಾಕೆಂದರೆ ಈ ಪುಸ್ತಕವನ್ನು ಮಾಡಲಿಕ್ಕೆ ನಾನು ಬರೀಲಿಕ್ಕೆ ಪ್ರೇರೇಪಣೆ ಹೇಳಿದೆ. ಪುಸ್ತಕವನ್ನು ಮಾಡಬೇಕಂತ ಹೇಳಿದಾಗ ನಾನೊಂದು ಬರೀಬೇಕು ಅಂತ ಯೋಚನೆ ಮಾಡಿದವನಲ್ಲ, ಪುಸ್ತಕ ಮಾಡಬೇಕು ಯೋಚನೆ ಮಾಡಿದವನಲ್ಲ. ಆ ಪುಸ್ತಕ ಮಾಡುವ ಚಿಂತನೆ ನನ್ನಲ್ಲಿ ತಂದು ಬಿತ್ತಿದವರು ಯಾರಂದರೆ ಅಶ್ವಥ್ ಸರ್ ಅವರು. ಬಹಳ ಸದಾ ಕ್ರಿಯಾಶೀಲವಂಥ ಒಂದು ವ್ಯಕ್ತಿತ್ವ, ನಾನು ಭಾಳ ಇಷ್ಟಪಡುವಂಥ ವ್ಯಕ್ತಿತ್ವ ಅವರು. ಇವತ್ತು ಪುಸ್ತಕ ಬಿಡುಗಡೆ ಆಗಿದ್ದಿದ್ರೆ ಒಂದು ಮುಖ್ಯ ಕಾರಣ ನಮ್ಮ ಅಶ್ವಥ್ ಸರ್ ಅವರು ಮತ್ತು ಸಾಹಿತ್ಯ ಆಗಿರುವಂಥ ಅನುಬೆಳ್ಳೆ ಸರ್ ಅವರು. ತಮಗೆ ಸರ್ ಅತ್ಯಂತ ಪ್ರೀತಿಯ ಪ್ರಣಾಮಗಳನ್ನು ನಾನು ಸಲ್ಲಿಸ್ತೇನೆ. ಒಂದು ಪ್ರೇರಣೆಯನ್ನು ನೀವು ನೀಡಿದ್ದೀರಿ. ಅನ್ನ ಉಣುವೊಂದು ಕೇಳ್ ಅದನ್ನು ಬೇಯಿಸಿದ ನೀರು ನಿನ್ನ ಮೈ ಬೆಮರೋ ಪೆರರ ಕಣ್ಣೀರು. ಜಗಕ್ಕಿತ್ತ ಅನಿತು ನಿನ್ನೂಟ ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ ಅಂತ. ನಾವು ಪ್ರತಿಯೊಬ್ಬರು ಪ್ರತಿನಿತ್ಯ ಊಟ ಮಾಡುವಾಗ ಈ ಊಟಕ್ಕಾಗಿ ನಾನೇನಾನೋ ಶ್ರಮ ಪಟ್ಟಿದ್ದೇನಾ, ಇವತ್ತಿನ ಈ ಸಮಯವನ್ನು ನಾನು ಸದುಪಯೋಗ ಪಡಿಸಿಕೊಂಡಿದ್ದೇನಾ ಅಂತ ಪ್ರಶ್ನೆ ಮಾಡಿಕೊಳ್ಬೇಕಂತೆ. ಯಾಕೆಂದರೆ ನಾವು ದುಡಿದ ಅನ್ನ ಮಾತ್ರ, ನಾವು ಶ್ರಮಪಟ್ಟಂಥ ಅನ್ನ ಮಾತ್ರ ಅದು ಜೀರ್ಣ ಆಗತ್ತೆ. ಹಾಗಾಗಿ ನಾವು ಯಾವಾಗಲೂ ಪ್ರತಿಯೊಂದು ಕ್ಷಣವನ್ನು ಕೂಡ ಸದುಪಯೋಗ. ಈ ಜಗತ್ತಿಗೆ ನಾವು ಬಂದಿರೋದು ಯಾವುದಕ್ಕೆ ಅಂತ ಹೇಳಿದರೆ ಕೆಲಸ ಮಾಡೋದಕ್ಕಾಗಿ, ಕರ್ಮ ಮಾಡೋದಕ್ಕಾಗಿ. ಅದಕ್ಕೆ ಹೇಳ್ತಾರೆ, ಇರುವ ಕೆಲಸವ ಮಾಡು ಕಿರಿದೆನದೇ ಮನ ಬಿಟ್ಟು
ದೊರೆತಿದ ಹಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆಬರಳು ಅಳದೆ ಮಂಕುತಿಮ್ಮ ಅಂತ. ವಿದ್ಯಾರ್ಥಿಗಳೇ, ಮನವನಾಳುವುದು ಹಠದ ಮಗುವಿನಾಳುವನ ಎದೆ, ಬರಿಯ ಕೂಗು ಬಡಿತಗಳಿಂದ ಅನುಕೂಲಿಸದು ಇನಿತಿನಿತು ಸವಿ ಉಣಿಸು ಸವಿ ಕಥೆಗಳಿಂದೆ ಇನಿತಿತ್ತು ಮರೆಸಿನಿತ ಮಂಕುತಿಮ್ಮ ಅಂತ. ಮನೆಯೇವ ಕಾರಣ ಬಂಧ ಮೋಕ್ಷವಂತ. ನಮ್ಮೆಲ್ಲ ಸಾಧನೆಗೆ ಮುಖ್ಯ ಕಾರಣ ಅಂದರೆ ನಮ್ಮ ಮನಸ್ಸಂತೆ. ಆ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳೋದು ಹೇಗೆ ವಿದ್ಯಾರ್ಥಿಗಳು? ಭಾಳ ಕಷ್ಟ ಆಗುತ್ತೆ, ನಮ್ಗೆ ಗೊತ್ತಿದೆ. ಇನಿತಿತ್ತು ಮರೆಸಿನಿತ ಅಂತ. ನೀವು ಏನು ಕೊಡಬೇಕು, ಏನು ಮರೆಸಬೇಕು, ಅದ್ರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗುವಂಥದ್ದು. ಅದರಿಂದ ಆ DVG ಕಗ್ಗದ ಆ 4 ಸಾಲಲ್ಲಿ ಕೊನೆಯೇ ಕೊಡುವಂಥ ವಾಕ್ಯದ ಕೊಡುವಂಥ ಆ ಏನು ಸಂದೇಶ ಇದೆಯಲ್ಲ, ಅದು ನಮ್ಮ ಬದುಕಿಗೆ ಅದ್ಭುತ ಆಗುವಂಥದ್ದು. ಅದರಿಂದ ತಾವೆಲ್ಲರೂ ಕೂಡ ಕಗ್ಗವನ್ನು ಓದಿ ನಿಮ್ಮ ಹೃದಯ ಶ್ರೀಮಂತಗೊಳಿಸಿ ಅಂತ. ಯಾಕಂದರೆ ಬುದ್ಧಿ ಹೃದಯ ಶ್ರೀಮಂತಿಕೆ ಇಲ್ಲದಂಥ ಬುದ್ಧಿವಂತಿಕೆ ಅನರ್ಥಕ್ಕೆ ಈಡು ಮಾಡಿಕೊಡುತ್ತೆ ಅಂತ. ಸಾಹಿತ್ಯ ಪ್ರೀತಿ ನಮ್ಮ ಹೃದಯವನ್ನು ಸಂಪನ್ನಗೊಳ್ಳುತ್ತೆ, ಶ್ರೀಮಂತಗೊಳಿಸುತ್ತೆ. ನಿಮ್ಮ ಏನು ನೀವು ಇಂಜಿನಿಯರು ಡಾಕ್ಟರ್ ಆದರೆ ಒಳ್ಳೆಯ ಇಂಜಿನಿಯರ್ ಒಳ್ಳೆಯ ಡಾಕ್ಟರ್ ಆಗಲಿಕ್ಕೆ ಈ ಸಾಹಿತ್ಯ ಪ್ರೀತಿ ನೆರವಾಗುತ್ತೆ. ಇದನ್ನು ಅರ್ಥ ಮಾಡಿಕೊಂಡೇ ಕ್ರಿಯೇಟಿವ್ ಸಂಸ್ಥೆಯವರು ನಿರಂತರವಂಥ ಸಾಹಿತ್ಯ ಕಾರ್ಯಕ್ರಮವನ್ನು ನಿಮಗಾಗಿ ಹಮ್ಮಿಕೊಂಡಿರುವಂಥದ್ದು. ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ, ಸಾಹಿತ್ಯ ಪ್ರೀತಿ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ 2 ಕಗ್ಗಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಗುಮನದಿ ಲೋಗರ ವಿಕಾರಂಗಳನ್ನು ಕಂಡು ಬಿಗಿ ತುಟಿಯ ದುಡಿವಂದು ನೋವ ಪಡುವಂದು ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತ ಬಾಳ್ತೆರಳು ಮಂಕುತಿಮ್ಮ. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡ ಎಲ್ಲಿಯುಂ ಮಂಕುತಿಮ್ಮ. ನಗು ನಗುವ ಕಂಗಳಿಗೆ ಹೊಗೆಯನುದಲು ಬೇಡ, ಜಗವು ಸುಡುಗಾಡೆನುವ ಕಡು ತಪವು ಬೇಡ. ಮಗುವು ತಾಯಿ ತಂದೆ ಕಣ್ಮುಂದೆ ನಡೆವಂತೆ ನಡೆ, ಮಿಗೆ ಚಿಂತೆ ತಲೆ ಹರಟೆ ಮಂಕುತಿಮ್ಮ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದು ಬೇರೊಂದನು ಎಲ್ಲವನು ನೀಡುತ್ತಾ, ಅದರ ಅನುಸಂಧಿಯಲ್ಲಿ ಜೀವಭಾರವನ್ನು ಸವೆಸುವುದು ಹನುಮಂತನುಪದೇಶ ಮಂಕುತಿಮ್ಮ. ನಗುವೊಂದು ರಸಪಾಕ ಅಳುವೊಂದು ರಸಪಾಕ, ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ದುಗುಡ ಆತ್ಮವ ಕಡೆದು ಸತ್ವವೆತ್ತುವ ಮಂತು ಬಗೆದೆರಡು ನುಂಬುಜಿಸೋ ಮಂಕುತಿಮ್ಮ. ರಾಮ ನಿರ್ದಂದು ರಾವಣ ನಿರ್ಧನಲ, ಭೀಮ ನಿರ್ದಂದು ದುಶ್ಯಾಸನದೋರ್ವನ್, ಈ ಇಳೆಯಳು ಕೆಡುಕಿರ್ದುದೆಂದು ರಾಮ ಭಟನಾಗುನಿ ಮಂಕುತಿಮ್ಮ. ರಾಮ ಭಟನಾಗುನಿ ಮಂಕುತಿಮ್ಮ. ಎಲ್ಲರಿಗೂ ಈಗ ನಮೋ ಬಂಧುಗಳೇ ಭಾಗಿಗಳೇ, ಉಲ್ಲಾಸ ಇತ್ತವರೇ ಮನವ ತೊಳೆದವರೇ, ಟೊಳ್ಳು ಜಗ ಸಾಕು ಬಾಳ್ ಎಂದು ವರವಾದವರೇ, ಕೊಳ್ಳಿರಿ ನಮನವನು ಮಂಕುತಿಮ್ಮ. ಕೊಳ್ಳಿರಿ ನಮನವನು ಮಂಕುತಿಮ್ಮ. ಧನ್ಯವಾದಗಳು. ಸಭಾ ಕಾರ್ಯಕ್ರಮವನ್ನು ಮುಗಿಸುವ ಮುನ್ನ ನಮ್ಮ ಸಂಸ್ಥೆಯ 3 ವ್ಯಕ್ತಿಗಳನ್ನು ಗೌರವಿಸುವ ಕಾರ್ಯಕ್ರಮ ಇದೀಗ. ಶ್ರೀ ನರೇಶ್ BR, ಶ್ರೀ ಪ್ರವೀಣ್ ಕುಮಾರ್ R ಹಾಗೂ ರಸಾಯನಶಾಸ್ತ್ರ ಉಪನ್ಯಾಸಕರಾದ ಶ್ರೀ ರಂಜಿತ್ ಅವರು ವೇದಿಕೆಗೆ ಬಂದು ಈ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಇದ್ದು ನಮ್ಮ ಸಂಸ್ಥೆಯಿಂದ ನಡೆಸಲ್ಪಡುವಂಥ ಕ್ರಿಯೇಟಿವ್ ಪುಸ್ತಕ ಮನೆಯ ಪ್ರಕಾಶನದ ಎಲ್ಲ ಪುಸ್ತಕಗಳನ್ನು ಅದರ ಮುಖಪುಟವನ್ನು ವಿನ್ಯಾಸ ಮಾಡಿದವರು ಮಾತ್ರವಲ್ಲ, ನಮ್ಮ ಕಾಲೇಜಿನ ಎಲ್ಲ ರೀತಿಯ ಪೋಸ್ಟರ್ಗಳನ್ನು, ನೀವು ಬಂದ ತಕ್ಷಣ ಕಾಣುವ ಎಲ್ಲ ಫ್ಲೆಕ್ಸ್ಗಳನ್ನು ನಿರ್ಮಾಣ ಮಾಡಿದವರು, ಅದಕ್ಕೆ ರೂಪುರೇಷೆಯನ್ನು ಕೊಟ್ಟವರು ಶ್ರೀ ನರೇಶ್ BR. ಇವರಿಗೆ ಸಂಸ್ಥೆಯ ಪರವಾಗಿ ಪುಸ್ತಕ ಮನೆಯ ಪರವಾಗಿ ಗೌರವಾರ್ಪಣೆ. ಹಾಗೆ ಇನ್ನೋರ್ವ ಶ್ರೀ ಪ್ರವೀಣ್ ಕುಮಾರ್ R. ಶ್ರೀ ಪ್ರವೀಣ್ ಕುಮಾರ್ R ಅವರು ನಮ್ಮ ಸಂಸ್ಥೆಯ ಉದ್ಯೋಗಿ, ಜೊತೆಗೆ ನಮ್ಮ ಕಾಲೇಜಿನ ಎಲ್ಲ ರೀತಿಯ ವಿಡಿಯೋಗಳನ್ನು ಎಡಿಟಿಂಗ್ ಮಾಡುವವರು, ನಮ್ಮ ಪುಸ್ತಕ ಮನೆಯಿಂದ ಪ್ರಕಾಶನಗೊಳ್ಳುತ್ತಿರುವಂತಹ ಪುಸ್ತಕಗಳಿಗೆ ಪೂರಕವಾಗಿ
ಕಿರುಚಿತ್ರವನ್ನು ನಿರ್ಮಾಣ ಮಾಡಿದವರು, ಕಿರುಚಿತ್ರವನ್ನು ತಯಾರಿಸಿದವರು. ಇವರಿಗೂ ಕೂಡ ಸಂಸ್ಥೆ ಪರವಾಗಿ ಆತ್ಮೀಯವಾದ ಧನ್ಯವಾದಗಳೊಂದಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಅಂತೆಯೇ ಇನ್ನೋರ್ವ ಶ್ರೀ ರಂಜಿತ್, ರಸಾಯನಶಾಸ್ತ್ರ ಉಪನ್ಯಾಸಕರು, ಪುಸ್ತಕ ಮನೆಯ ವಿಶೇಷ ಪರಿಕಲ್ಪನೆಯ ಮಹತ್ವಾಕಾಂಕ್ಷೆಯ ಯೋಜನೆ ಪುಸ್ತಕ ಪೋಷಕ. ಈ ಪುಸ್ತಕ ಪೋಷಕ ಯೋಜನೆಗೆ ದಾನಿಗಳಿಂದ ನಾವು ಪುಸ್ತಕಗಳನ್ನು ಕೊಡಿಸ್ತಾ ಇದ್ದೇವೆ. ಇದಕ್ಕೆ ಇದೀಗಲೇ ಸುಮಾರು 10,000ಗಳಷ್ಟು ದಾನವನ್ನು ನೀಡಿದವರು ಶ್ರೀ ರಂಜಿತ್ ಮಾತ್ರವಲ್ಲ, ತನ್ನ ಪ್ರತಿ ತಿಂಗಳ ಸಂಬಳದಿಂದ, ತನ್ನ ಪ್ರತಿ ತಿಂಗಳ ವೇತನದಿಂದ ಪ್ರತಿ ತಿಂಗಳು 1,000 ರೂಪಾಯಿಯನ್ನು ಈ ಪುಸ್ತಕ ಪೋಷಕ ಯೋಜನೆಗೆ ನೀಡ್ತಾ ಇದ್ದಾರೆ. ಇವರಿಗೆ ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಸೇರಿದ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಗೌರವಾದರದ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಜನಸಮೂಹದ ಚಿತ್ತ ಭಿತ್ತಿಯಲೊತ್ತಲು ವಿಶೇಷ ಕಲ್ಪನೆಯ ಪ್ರಯತ್ನವಾಗಿ ಕಿರುಚಿತ್ರವೊಂದನ್ನು ಕ್ರಿಯೇಟಿವ್ ಮೀಡಿಯಾದಿಂದ ನಿರ್ಮಾಣಗೊಳಿಸಲಾಗಿದೆ. ಈ ಕಿರುಚಿತ್ರ ಧನ್ಯವಾದ ಸಮರ್ಪಣೆಯ ತಕ್ಷಣ ಬಿತ್ತರಗೊಳ್ಳಲಿದೆ. ದಯವಿಟ್ಟು ತಾವೆಲ್ಲರೂ ಅದನ್ನು ವೀಕ್ಷಿಸಬೇಕು. ಪುಸ್ತಕ ಮನೆಯಿಂದ ಪ್ರಕಟಗೊಳ್ಳುವ ಎಲ್ಲ ಪುಸ್ತಕಗಳಿಗೂ ಪೂರಕವಾದ ಕಿರುಚಿತ್ರಗಳು ಮುಂದಿನ ದಿನ ಬಿತ್ತರಗೊಳ್ಳಲಿವೆ. ಇಂದಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕೃತಿಗಳನ್ನು ಲೋಕಾರ್ಪಣೆ ಮಾಡಿದ ಶ್ರೀ ಗಿರೀಶ್ ರಾವ್ ಹತ್ವಾರ್ ಅವರಿಗೆ ಗೌರವಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸಮಾರಂಭದಲ್ಲಿ ಪಾಲ್ಗೊಂಡ ಶಾಸಕರಾದ ಶ್ರೀ ವಿ ಸುನೀಲ್ ಕುಮಾರ್ ಅವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಖ್ಯಾತ ವಾಗ್ಮಿಗಳಾದ ಶ್ರೀ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟಿ ಅವರಿಗೆ ಹೃದಯಪೂರ್ವಕ ವಂದನೆಗಳು. ಕಾರ್ಯಕ್ರಮದ ನಿರ್ಮಾತೃಗಳಾದ ಸಪ್ತ ಸಂಸ್ಥಾಪಕರಿಗೂ ಪ್ರೀತಿಯ ವಂದನೆಗಳು. ಸಮಾರಂಭದಲ್ಲಿ ಪಾಲ್ಗೊಂಡ ಲೇಖಕರು, ಮಾಧ್ಯಮ ಬಂಧುಗಳು, ಆಹ್ವಾನಿತರು, ಉಪನ್ಯಾಸಕ ಮತ್ತು ಉಪನ್ಯಾಸಕೇತರ ಬಂಧುಗಳು ಹಾಗೆ ನಲ್ಮೆಯ ವಿದ್ಯಾರ್ಥಿಗಳಿಗೆ ಸಹಕರಿಸಿದ ಸರ್ವರಿಗೆ ಹೃದಯಾಂತರಾಳದ ವಂದನೆಗಳು. ಇನ್ನು